ಹೊಂದಿಸಿ ಬರೀರಿ ಸಿನಿಮಾ ನಿಮ್ಗೆ ಯಾವ ರೀತಿ ವರ್ಕೌಟ್ ಆಯಿತು? 50 ದಿನ ಥಿಯೇಟ್ರಲ್ಲಿ ಇದ್ರು ಕೂಡ ನಾನು ಅದು ಯಾವತ್ತೂ ಸೆಲೆಬ್ರೇಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಇವಾಗ 1 ಕೋಟಿ ಕನ್ನಡಿಗರು ನೋಡಿದ್ದಾರೆ ಇದುವರೆ. ಥಿಯೇಟ್ರಲ್ಲಿ ನೋಡಿದ್ದು 38,000. ನಿಮ್ಮ ಹುಡುಕಾಟ ಏನು ಜಗನ್ ಅಂದರೆ? ನನಗೆ ಗೊತ್ತಿಲ್ಲದಂಗೆ ಅದು ಈ ಸಿನಿಮಾಗಳ ಮೂಲಕ ಬಹುಶಃ ನನ್ನ ಹುಡುಕಾಟನೇ ಇರ್ಬೋದು. ಈ ಒಂದು ಸಬ್ಜೆಕ್ಟು ಆಗಿದ್ದೆ ಹೆಂಗೆ ಗೊತ್ತಿಲ್ಲ, ನನ್ನ ಹಾದಿಲಿ ನಾನು ಗಳಿಸಿದ್ದು ನನ್ನ ಸ್ನೇಹಿತರೆ ಅವರ ದುಡಿಮೇಲೆ ಆದಷ್ಟು ನನಗೆ ಕೊಟ್ಟು ಈ ಸಿನಿಮಾನ ಮಾಡೋಕ್ಕೆ ಕಾರಣ ಆದರು. ಸಣ್ಣ ತಪ್ಪು ಅಂತಲ್ಲ, ಒಂದು ತಪ್ಪದು ಎಷ್ಟು ದೂರ ತಳ್ಳುತ್ತೆ ಅನ್ನೋದು ಒಂದು ಥಾಟ್ ಮೇಲ್ಗಡೆ ಸುತ್ತ ಹುಟ್ಟಿದ್ದಂಥ ಇದು. ಈ ಸಿನಿಮಾ ವಿಚಾರಕ್ಕೆ ಏನು ಬದಲಾಯಿಸ್ಕೊಂಡಿದ್ದೀರಾ? ಹಾಕಿದ ಹಣ ಕರೆಕ್ಟಾಗಿ ವಾಪಸ್ ಆದರೆ ಅದೇ ಸಕ್ಸಸ್ ಇಲ್ಲಿ ಸಿನಿಮಾ ಇರೋದು. ಈ ನಿಟ್ಟಿನಲ್ಲಿ ಯಾವ ಸಿನಿಮಾಗಳು ನಿಮ್ಮ ಮೇಲೆ ತುಂಬ ಪರಿಣಾಮ ಬೀರಿತು ಅಂತ? ಯೋಗರಾಜ್ ಭಟ್ ಸರ್ ನಂಗೆ ಬೇರೆ ರೀತಿ ಇಷ್ಟ ಆಗ್ತದೆ. ಸ್ವಲ್ಪ ತೇಜಸ್ವಿ ಅವ್ರು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ. ಚಿತ್ತಾರ್ ಅವ್ರನ್ನೂ ಓದಿದ್ದೀವಿ, ಭೈರವ್ ಸರ್ ಅವ್ರನ್ನೂ ಓದಿದ್ದೀವಿ, ಶಿವರಾಮ್ ಕಾರಂತನೂ ಓದಿದ್ದೀವಿ. ಸಿನಿಮಾ ಕಥೆಗಳು ಹುಟ್ಟೋದಕ್ಕೆ ಓದು ಎಷ್ಟು ಮುಖ್ಯ ಆಗುತ್ತೆ? ಸಿನಿಮಾಗೆ ಬಂದ್ಮೇಲೆ ನಾನು ಕಳ್ಕೊಂಡಿರೋದೇನು ಅಂದ್ರೆ ಓದೋನೆ. ವರ್ಷದ ಮೊದಲನೇ ಸಿನಿಮಾ ಬರ್ತಾ ಇದೆ, ಈ ಸಿಚುವೇಶನ್ ಹೆಂಗೆ ಅನಲೈಸ್ ಮಾಡ್ತಾ ಇದ್ದಾರೆ? ಆ ಸಿನಿಮಾನ ಮಿಸ್ ಮಾಡ್ಕೊಂಡ್ರೆ ಈ ಸಿನಿಮಾನ ಕೂಡ ಹಾಗೆ ಮತ್ತೆ OTT ಕಾಯ್ಬೇಡಿ, ಇದನ್ನು ಥಿಯೇಟ್ರಲ್ಲೇ ನೋಡಿ. ನಿಮ್ಮ ತೀರ್ಥರೂಪರ ಜೊತೆ ಥಿಯೇಟ್ರಿಗೆ ಬನ್ನಿ, ಹೊಸ ವರ್ಷನ ಸೆಲೆಬ್ರೇಟ್ ಮಾಡಿ ಅಂತ ಕೇಳ್ಕೊತೀನಿ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣಕಾಂತ. ಇವತ್ತು ನನ್ನ ಜೊತೆಗೆ ಜಗನ್ ಇದ್ದಾರೆ, ರಾಮೇನಹಳ್ಳಿ ಜಗನ್ನಾಥ. ಹೊಂದಿಸಿ ಬರೀರಿ ತುಂಬ ದೊಡ್ಡ ಇಂಪ್ಯಾಕ್ಟ್ ಮಾಡಿದಂಥ ಸಿನಿಮಾ. ಸೊ ಅದರ ಬೆನ್ನಿಗೆ ಹೊಸ ವರ್ಷಕ್ಕೆ 1ನೇ ತಾರೀಕು ತೀರ್ಥರೂಪ ತಂದೆಯವರಿಗೆ ಬರ್ತಾ ಇದೆ. ಈ ಸಿನಿಮಾದ ಒಂದು ಟೈಟಲ್ಲು ಅಥವಾ ಇದೊಂದು ಸಣ್ಣ ಗ್ಲಿಮ್ಸು ಅಥವಾ ಅದರ ಸಾಂಗ್ ಏನೇ ಬಂದಾಗ್ಲೂ ತುಂಬ ಪ್ರಶ್ನೆಗಳು ನನ್ನೊಳಗಡೆ ಹುಟ್ಕೊಳ್ತಾ ಇತ್ತು. ಮತ್ತು ತುಂಬ ಈ ಮನುಷ್ಯನ ನಾನು ಆ್ಯಕ್ಚುಲಿ ಹೊಂದಿಸಿ ಬರೀ ಟೈಮಲ್ಲಿ ತುಂಬ ಮಾತಾಡಲಿಲ್ಲ. ಆಫ್ ದ ಕ್ಯಾಮ್ರಾ ತುಂಬ ಮಾತಾಡಿದೆ, ಆ್ಯಂಡ್ ಆನ್ ಕ್ಯಾಮ್ರಾ ಮಾತಾಡಿಸ್ಬೇಕು ಒಂದಷ್ಟು ವಿಷಯಗಳು, ವಿಶೇಷ ವಿಷಯಗಳು. ನಮ್ಮ ಉದ್ಯಮದಲ್ಲಿ ಈ ಥರದ್ದು ಡೈರೆಕ್ಟರ್ ಸಿಗೋದೇ ವಿರಳ. ಈ ಥರದ್ದು ವಿಷನ್ ಇಟ್ಕೊಂಡಿರೋಂತಹ ಗಟ್ಟಿ ಪ್ರತಿಭೆಗಳು ಇರೋದು ನಮಗೆ ಆ್ಯಕ್ಚುಲಿ ಒಂದು ಭಾಗ್ಯ ಅಂತ ಹೇಳ್ಬೋದು. ಸೊ ಆ ಥರದ ಒಂದು ಪ್ರತಿಭೆ. ಜಗನ್ ನಮಸ್ತೆ. ನಮಸ್ತೆ ಪ್ರವೀಣರೇ, ಫೈನಲಿ ಮಾತಾಡಕ್ಕೆ ಸಿಕ್ಕಿದ್ರೆ. ಎಷ್ಟೋ ಅಂದರೆ ಸಿನಿಮಾ ಮಾಡೋಕ್ಕಿಂತ ಮೊದಲಿಂದನೂ ಮಾತಾಡ್ತಾ ಇದ್ವಿ, ಅಥವಾ ಸಿನಿಮಾ ಮಾಡಿದಾಗ ಹೊಂದಿಸಿ ಬರೀರಿ ಅದೇನು ಗೊತ್ತಿಲ್ಲ, ಅದನ್ನ ಮಾತಾಡ್ಸೋಕ್ಕೆ ಆಗಲಿಲ್ಲ, ಆ ಒಂದು ಮೂಮೆಂಟೇ ಬರಲಿಲ್ಲ. ಅಂದರೆ ಎಲ್ಲ ನಮ್ಮ ಹುಡುಗರೇ ಮಾತಾಡಿಸ್ಬಿಟ್ರು. ಸೊ ಈ ಒಂದು ಅವಕಾಶ ಸಿಕ್ಕಿದೆ. ಸೊ ಇವತ್ತು ನನಗೂ ಕೂಡ ಮಾತಾಡೋಣ, ಖಂಡಿತ ಮಾತಾಡೋಣ, ತುಂಬ ಮನಸ್ಸು ಬಿಚ್ಚು ಮಾತಾಡೋಣ ಖಂಡಿತ. ನನಗೆ ಅಂದರೆ ಅದಕ್ಕೆ ಹೊಂದಿಸಿ ಬರೀರಿಂದನೇ ಶುರು ಮಾಡೋಣ. ಹೊಂದಿಸಿ ಬರೀರಿ ಅನ್ನೋ ಒಂದು ಆ ವಿಷನ್ ನಾವು ಫಸ್ಟ್ ಟೈಮ್ ನಾವು ಆ್ಯಕ್ಚುಲಿ ನಮ್ಮ ಆಫೀಸಲ್ಲಿ ಒಂದಲ್ಲ ಆ ಗ್ಲಿಮ್ಸ್ ಎಲ್ಲ ತೋರಿಸಿದ್ವಿ. ಇನ್ನೂ ಆಗೋವಂಥ ಪ್ರೊಸೆಸ್ ತುಂಬ ಎಕ್ಸೈಟ್ ಆಗಿತ್ತು. ನಾನು ಅವತ್ತು ತೇಜಸ್ವಿ ಅವ್ರ ಬಗ್ಗೆ ಮಾತಾಡಿದ್ವಿ, ಕುವೆಂಪು ಅವ್ರ ಬಗ್ಗೆ ಮಾತಾಡಿದ್ವಿ, ಸುಮಾರು ವಿಷಯಗಳು ಚರ್ಚೆ ಮಾಡಿದ್ವಿ. ಆ ಸಿನಿಮಾ ನೋಡಿದ ಮೇಲೆ ಅದು ಕೊಟ್ಟಂಥ ಫೀಲಿಂಗ್ಸ್ನ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡಿದ್ದೀನಿ, ಬೇರೆ ವಿಷಯ. ಆ್ಯಂಡ್ ಈ ಹೊಂದಿಸಿ ಬರೀ ಥರದ್ದು ತುಂಬ ಹಾನೆಸ್ಟಾಗಿ ಸಿನಿಮಾ ಮಾಡಬೇಕು ಅಂತಂದರೆ, ಅಂದ್ಕೊಂಡಿರೋ ಕಥೆನ ಅಂದ್ಕೊಂಡಂಗೆ ಹೇಳಬೇಕು ಅಂದರೆ ತುಂಬ ದೊಡ್ಡ ಚಾಲೆಂಜಸ್ ಇದೆ. ಅದು ಆರ್ಥಿಕವಾಗಿ ಅದು ವರ್ಕೌಟ್ ಆಗುತ್ತಾ ಇಲ್ವಾ ಇವೆಲ್ಲನೂ ಮ್ಯಾಟ್ರ್ ಆಗುತ್ತೆ. ಸೊ ಆ ಒಂದು ವಿಷಯಕ್ಕೆ ಬಂದರೆ ಹೊಂದಿಸಿ ಬರೀರಿ ಸಿನಿಮಾ ನಿಮ್ಗೆ ಯಾವ ರೀತಿ ವರ್ಕೌಟ್ ಆಯಿತು? ಹೊಂದಿಸಿ ಬರೇರಿ ಟೋಟಲ್ ಇವತ್ತಿಗೂ ತಗೊಂಡ್ರೆ, ಹೊಂದಿಸಿ ಬರೇರಿ ಸ್ಟಾರ್ಟ್ ಆಗಿ ಮುಗ್ದಿದ್ದು ಒಂದು ಜರ್ನಿ, 4 ವರ್ಷಗಳ ದೊಡ್ಡ ಜರ್ನಿ ಅದು ಹೊಂದಿಸಿ ಬರೇರಿ. ನೀವು ಫಸ್ಟ್ ಕ್ವಶನ್ ಯಾವ ರೀತಿ ವರ್ಕೌಟ್ ಆಯಿತು ಅಂತ ಹೇಳಿದ್ರಲ್ಲ, ನಿಜವಾಗ್ಲೂ ಹೊಂದಿಸಿ ಬರೇರಿ ತುಂಬ ಜನರನ್ನು ಮನಸ್ಸನ್ನು ಗೆಲ್ತು. ಏನಕ್ಕೆ ಆ ವಿಷಯ ಹೇಳ್ತೇನೆ ಅಂದರೆ, ಒಬ್ಬ ಹೊಸ ನಿರ್ದೇಶಕನಿಗೆ ಇರುವಂಥ ಸವಾಲುಗಳು ಏನಂತಂದರೆ, ಮೊದಲು ಸಿನಿಮಾದಲ್ಲಿ ಅಷ್ಟು ದೊಡ್ಡ ಸ್ಟಾರ್ ಕಾಸ್ಟು, ಅಂದರೆ ದೊಡ್ಡ ಸ್ಟಾರ್ ಕಾಸ್ಟ್ ಅಂದರೆ ಮಲ್ಟಿ ಕಾಸ್ಟ್ ಇತ್ತು. ಆ ಜನ ತಲುಪಿದ ಮೇಲೆ ಥಿಯೇಟ್ರಿಕಲ್ಲಿ ಜನ ಸ್ವೀಕರಿಸಿದೆಯಲ್ಲ ಅದು ಕಮ್ಮಿ. ಯಾಕೆಂದರೆ ಅದು 50 ದಿನ ಥಿಯೇಟ್ರಲ್ಲಿದ್ದರೂ ಕೂಡ ನಾನು ಅದು ಯಾವತ್ತೂ ಸೆಲೆಬ್ರೇಟ್ ಮಾಡೋಕ್ಕೆ ಇಷ್ಟಪಡಲ್ಲ 50 ದಿನ ಅಂತ ಅಂದ್ಬಿಟ್ಟು. ಯಾಕೆಂದರೆ ಎಷ್ಟು ಜನಕ್ಕೆ ನಮ್ಮ ಸಿನಿಮಾ ತಲುಪ್ತು ಅನ್ನೋದ್ರ ಮೇಲ್ಗಡೆ ಸೆಲೆಬ್ರೇಷನ್ ಆಗುತ್ತೆ ಮತ್ತು ನಮ್ಗೆ ಖುಷಿ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಹೊಂದಿಸಿ ಬರೀರಿ ಥಿಯೇಟ್ರಿಕಲಿ ಡಿಸಾಸ್ಟರ್ ಅಂತಲೇ ಹೇಳ್ತೀನಿ ನಾನು. ಯಾಕೆಂದರೆ ಅದು ಥಿಯೇಟ್ರಿಕಲಲ್ಲಿ ನೋಡಿದ್ದು 38,000 ಜನ. ಯಾಕೆಂದ್ರೆ ಥಿಯೇಟ್ರಲ್ಲಿ ಬಂದಿದ್ದು ಅಷ್ಟು ಜನನೂ ಇಷ್ಟಪಡ್ತಾರೆ. ಅದು ಗೊತ್ತಾಗುತ್ತಲ್ಲ ಹಾನೆಸ್ಟಿ ಯಾವುದು ಅಂತ ನನಗೆ ಕನೆಕ್ಟ್ ಆಗ್ತಿತ್ತು. ಯಾಕೆಂದರೆ ಕೆಲವು ಇನ್ಸಿಡೆಂಟ್ಗಳು ಹೇಳಾದರೆ, ಈಗ ಪೈ ಗ್ರೂಪ್ ಅವರು ಅವರೊಬ್ಬರೇ ಒಂದು ಸಿನಿಮಾ ನೋಡ್ಕೊಂಡು ಹೋಗಿದ್ದಾರೆ, ಆಮೇಲೆ ಇಡೀ ಆಫೀಸ್ಗೆ ಥಿಯೇಟ್ರ್ ಬುಕ್ ಮಾಡ್ಬಿಟ್ಟು ಫಿಲ್ಮ್ ತೋರಿಸ್ತಾರೆ. ಆಮೇಲೆ ಒಬ್ಬರು ಬಂದು ಅವರು ಸಿನಿಮಾ ನೋಡಿ ಒಂದು 60 ವರ್ಷದವರು ಇಮಿಡಿಯೇಟ್ ಬಂದ್ಬಿಟ್ಟು ನನ್ನ ಜಾಬ್ಗೆ ಒಂದಿಷ್ಟು ದುಡ್ಡು ಕೊಡ್ತಾರೆ. ಈ ಥರದವೆಲ್ಲ ಇನ್ಸಿಡೆಂಟ್ಸ್ಗಳು ತುಂಬ ಆಗಿದೆ. ಅಂದರೆ ತುಂಬ ಪಾತ್ರಗಳು ಕನೆಕ್ಟ್ ಆದರು, ಸಿನಿಮಾ ಕನೆಕ್ಟ್ ಆದರು, ಕೆಲವರು ತುಂಬ ದೊಡ್ಡ ಮಟ್ಟದಲ್ಲಿ ಮಾತಾಡಿದ್ದಾರೆ. ಅದಾದರೂ ಕೂಡ ನನಗೆ ಅನ್ನಿಸ್ತಿದ್ದು, ಏನಕ್ಕೆ ಜನ ಬರಲಿಲ್ಲ ಅನ್ನೋ ಒಂದು ಪಾಯಿಂಟ್ ಇತ್ತಲ್ಲ, ಅದು ಆ್ಯಕ್ಚುಲಿ ಇದಾದರೂ ಕೂಡ ಅದನ್ನು ನಾನು ಹರ್ಟ್ ಆಯಿತು. ಆದರೂ ಕೂಡ ಅದೇನು ಅಂತಂದರೆ ಅದನ್ನು ಸವಾಲಾಗೆ ಸ್ವೀಕರಿಸ್ತೇ. ಬೇಕಂದ್ರೆ ಇದು ನಮ್ಮ ಜವಾಬ್ದಾರಿ. ಸಿನಿಮಾ ಮಾಡೋದು ಒಂದೇ ಅಲ್ಲ ನಮ್ಮ ಜವಾಬ್ದಾರಿ, ಸಿನಿಮಾ ತಲುಪಿಸೋದು ಕೂಡ ನನ್ನ ಜವಾಬ್ದಾರಿ. ಒಂದು ವಿಷಯ, ಸಿನಿಮಾ ಗೆಲ್ಲಬೇಕು ಅಂತಂದರೆ ಸಿನಿಮಾ ಆರ್ಟ್ ಫಾರ್ಮಲ್ಲಿ ತುಂಬ ದೊಡ್ಡ ಇದೇನು ಅಂತಂದರೆ ಅದಕ್ಕೆ ಬೇಕಾಗಿರೋದು ತುಂಬ ಹಣ ವಿನಿಯೋಗ ಆಗುತ್ತೆ. ಈಗ ಅದೇ ಒಂದು ಕತೆ ಬರೆಯೋರ್ಗಾದರೆ, ನಾವಲಿಸ್ಟ್ ಆದರೆ, ಬೇರೆಯವರಾದರೆ
ಬರೀತಾರೆ, ಅದು ಹೊರಗೆ ಹೋಗುತ್ತೆ. ಬಟ್ ಸಿನಿಮಾ ಮಾಡಿದಾಗ ಅದರದ್ದು ರಿಟರ್ನ್ ಹೆಂಗೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಹೊಂದಿಸಿ ಬರೀರಿ ಥಿಯೇಟ್ರಿಕಲಿ ವರ್ಕ್ ಆಗಲಿಲ್ಲ, ಅಂದರೆ ಇನ್ವೆಸ್ಟ್ ಮಾಡಿದ ಹಣ ಬರಲಿಲ್ಲ. ಅದಾದಮೇಲೆ ನನಗೆ ಮುಂದಿದ್ದೇನಿದ್ದು, ಓಕೆ ಜನರಿಗೆ ತಲುಪಿಸ್ಬೇಕು. ಫಸ್ಟ್ ಸಿನಿಮಾ ಮೇಕರು, ಓಕೆ ನಾನು ಎಂಥ ಸಿನಿಮಾ ಮಾಡಿದ್ದೀನಿ ಅಂತ ಆಡಿಯನ್ಸ್ ಹೇಳಬೇಕಲ್ಲ. ಸೊ ಆಡಿಯನ್ಸಿಗೆ ತಲುಪಿಸ್ಬೇಕು ಅಂದಾಗ ನನಗೆ ಇಮಿಡಿಯೇಟಾಗಿ ನಾನು ಯೂಟ್ಯೂಬ್ಗೆ ಬಂದುಬಿಡೋಣ ಅಂತ ಇದ್ದೆ. ಬಟ್ ಆ ಟೈಮಲ್ಲಿ ಏನಾಯಿತು, ಇಮಿಡಿಯೇಟಾಗಿ ಅಮೆಝಾನಲ್ಲಿ ಅಪ್ರೂವಲ್ ಆಗಿತ್ತು. ಅಮೆಝಾನಲ್ಲಿ ಅಂದರೆ ಮ್ಯಾಸಿವಾಗಿ ತೊಗೋತದು, ಮ್ಯಾಸಿವಾಗಿ ತೊಗೋತು. ಎಷ್ಟು ಮಟ್ಟಕ್ಕೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಆಲ್ ನನಗೆ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಿಂದ ಒಂದು 2,500-3 ಸಾವಿರ ಮೆಸೇಜಸ್ ಬಂದಿತ್ತು. ಅದು ತುಂಬ ಹಾನೆಸ್ಟಾಗಿ ಬರೆದಿದ್ರು, ಪಾತ್ರಗಳ ಬಗ್ಗೆ ಬರೆದಿದ್ರು. ಈ ಸಿನಿಮಾ ಬತ್ತು ಅನ್ನೋದೇ ಗೊತ್ತಾಗಲಿಲ್ಲ, ಪ್ರಮೋಟ್ ಮಾಡಲಿಲ್ಲ ಅಂತ ಹೇಳಿದಾಗ ನನಗೆ ಇವತ್ತಿಗೂ ಯಕ್ಷ ಪ್ರಶ್ನೆ, ಪ್ರಮೋಟ್ ಅನ್ನೋ ಒಂದು ಪದ ಬಂದಾಗ ಹೇಗೆ ಪ್ರಮೋಟು? ಯಾಕೆಂದರೆ ಈ ಥರದ ಸಿನಿಮಾಗಳು ಮಾಡಿದಾಗ ಒಂದು ಬಡ್ಜೆಟಲ್ಲಿ ಮಾಡಿದ್ದೀವಿ. ಇವತ್ತಿಗೂ ಕೂಡ ನಮಗೇನು ಅಂದರೆ ಪ್ರಮೋಷನ್ ಹೆಂಗೆ ಮಾಡಬೇಕು, ಎಷ್ಟು ಮಟ್ಟಿಗೆ ಮಾಡಬೇಕು ಅದು ಗೊತ್ತಿಲ್ಲ. ಅದಕ್ಕೆ ಎಷ್ಟು ಹಣ ಇದ್ರೂ ಸಾಲಲ್ಲ. ಸೊ ಆ ನಿಟ್ಟಿನಲ್ಲಿ ನನಗೆ ಈ ಥರದ ಸಿನಿಮಾದಲ್ಲಿ ಇರುವಂಥ ಚಾಲೆಂಜಸ್ ಅದು ಒಂದು ಕೂಡ. ಈಗ ತೀರ್ಥರೂಪಲ್ಲೂ ಕೂಡ ಅದೇ ಚಾಲೆಂಜ್ ಇದೆ. ಇನ್ನು ಹೊಂದಿಸಿ ಬರೀರಿ OTTಗೆ ಬಂದಮೇಲೆ ಇನ್ನು ಆ ವಿಷಯಕ್ಕೆ ಬರ್ತೀನಿ. ಹೊಂದಿಸಿ ಬರೀರಿ OTTಗೆ ಬಂದಮೇಲೆ ಮ್ಯಾಸಿವಾಗಿ ತೊಗೋತು, ಅದು 100 ಮಿಲಿಯನ್ ಮಿನಿಟ್ಸ್ ಆಯಿತು. ಥಿಯೇಟ್ರಿಕಲ್ ಕಲೆಕ್ಷನ್ ಏನಾಯಿತು ಅದಕ್ಕಿಂತ ದುಪ್ಪಟ್ಟು ಅದಾಗಿದ್ದು. ಅದು ಐ ಮೀನ್ ಏನು ಅಮೆಝಾನಲ್ಲೇ ದುಪ್ಪಟ್ಟು ಅಂದರೂ ಕೂಡ ಓವರ್ ಆಲ್ ಇದು ತೊಗೊಂಡ್ರು ಕೂಡ ಹೊಂದಿಸಿ ಬರೀರಿ ಏನು ಅದನ್ನು ಎಷ್ಟು ಇನ್ವೆಸ್ಟ್ ಆಗಿತ್ತು ಅಷ್ಟು ರಿಟರ್ನ್ ಆಗಿಲ್ಲ ಹೊಂದಿಸಿ ಬರೀರಿ. ಬಟ್ ಅಷ್ಟು ಜನದ ಮನಸ್ಸು ಗೆಲ್ತಲ್ಲ. ಸೊ ಆ OTTಗೆ ಬಂದ ತಕ್ಷಣ ಇಮಿಡಿಯೇಟ್ ಅನಿಸಿದ್ದು, ಓಕೆ ಆಗ ಮತ್ತೆ ಯೂಟ್ಯೂಬ್ ಬರೋಣ ಅನ್ಕೊಂಡೆ. ಆಗ ನನ್ನ ಕಣ್ಮುಂದೆ ಇದ್ದಿದ್ದು, ಓಕೆ ಸ್ಯಾಟಲೈಟ್ ಆಗ್ಬಿಡ್ಬೇಕು, ಇಲ್ಲಾಂದ್ರೆ ಯೂಟ್ಯೂಬ್ ಬಂದರೆ ಸ್ಯಾಟಲೈಟ್ ಆಗಲ್ಲ ಅಂತ. ಆಗ ಝೀ ಪರ್ಚೇಸ್ ಆಯಿತು, ಝೀಗೆ ಹೋಯಿತು, ಅಲ್ಲೊಂದಿಷ್ಟು ಸ್ಯಾಟಲೈಟ್ ಆಡಿಯನ್ಸ್ಗೆ ತಲುಪಿತು. ಅದಾದಮೇಲೆ ನಾನು ಇಮಿಡಿಯೇಟ್ ಯೂಟ್ಯೂಬ್ ಬಂದೆ. ಯೂಟ್ಯೂಬಿಗೆ ಬಂದಮೇಲೆ ಅದು ಇನ್ನೂ ಬೇರೆ ರೀತಿ ತಗೊಳ್ತು. ಅಂದರೆ ಆ ಯೂಟ್ಯೂಬ್ ಬಂದಾಗ ಏನು ಮಾಡಿದೆ ಅಂತ ಅಂದರೆ, ನಾನು ಫಸ್ಟ್ ಸ್ಕ್ಯಾನ್ ಕೋಡ್ ಹಾಕ್ತೆ. ಏನಕ್ಕೆ ಅಂತಂದರೆ ಸಿನಿಮಾನ ಯಾವತ್ತೂ ನಾವು ಒಂದು ಅಮೌಂಟ್ ಇಟ್ಬಿಟ್ಟು ಇದು ನೋಡಿ ಅಂತ ಹೇಳಿದ್ರೆ ಯಾರೂ ನೋಡಲ್ಲ. ಫ್ರೀಯಾಗಿ ನೋಡಿ, ನಿಮ್ಗೆ ಇಷ್ಟ ಆದ್ರೆ ಅಷ್ಟೇ ಪೇ ಮಾಡಿ ಅನ್ನೋ ಒಂದು ಪಾಯಿಂಟಲ್ಲಿ ಹೇಳಿದ್ರು. ನನಗೆ ಅದು ಯಾವ ಮಟ್ಟಕ್ಕೆ ರೆಸ್ಪಾಂಡ್ ಬಂತು ಅಂತಂದರೆ, ಇವತ್ತು ಯಾರೋ ನೆನ್ನೆ ನೋಡಿರ್ತಾರೆ, 100 ರೂಪಾಯಿ ಕಳಿಸ್ತಾರೆ, 50 ರೂಪಾಯಿ ಕಳಿಸ್ತಾರೆ, 5 ರೂಪಾಯಿ ಕಳಿಸ್ತಾರೆ, 20 ರೂಪಾಯಿ ಕಳಿಸ್ತಾರೆ, ಇಷ್ಟು ಉದ್ದ ಬರೀತಾರೆ, ನೆಕ್ಸ್ಟ್ ಸಿನಿಮಾ ನಾನು ನೋಡ್ತೀನಿ ಅಂತ ಹೇಳ್ತಾರೆ. ಯಾಕೆಂದರೆ ನಂದು ಆ ನಂಬರ್ ಕೊಟ್ಟಿತ್ತಲ್ಲ, ಸ್ಕ್ಯಾನ್ ಕೋಡು ಮತ್ತು ನಂಬರ್, ಅದಕ್ಕೆ ಕಂಟಿನ್ಯೂ ಮೆಸೇಜ್ಗಳು ಡೈಲಿ ಬರ್ತಲೇ ಇರುತ್ತೆ. ಸೊ ಅಷ್ಟರ ಮಟ್ಟಿಗೆ ಈ 2 ವರ್ಷದಲ್ಲಿ ಹೊಂದಿಸಿ ಬರೀರಿ ನಿಜಕ್ಕೂ ಗೆದ್ದಿದ್ದು. ಅಷ್ಟೇ ನನಗೊಂದು ಸ್ಟ್ಯಾಟಿಸ್ಟಿಕ್ ಇದು ನೋಡ್ಕೊಂಡಿದ್ದೆ. ಯಾಕೆಂದರೆ ಹೊಂದಿಸಿ ಬರೀರಿ ಆಡಿಯೋನು ಕೂಡ ನಮ್ಮ ಹತ್ರನೇ ಇತ್ತು. ಅದು ಆಡಿಯೋ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಒಂದಿಷ್ಟು ಅನುಭವ ನನಗೆ ಸಿಕ್ತು. ಹೊಂದಿಸಿ ಆಡಿಯೋ ನಿಜಕ್ಕೂ ಬೇರೆ ರೀತಿ ವರ್ಕ್ ಆಯಿತು. ಅದು ನಮ್ಗೆ ಗೊತ್ತಾಗುತ್ತೆ. ಅಂದರೆ ಮ್ಯೂಸಿಕ್ ಪ್ಲಾಟ್ಫಾರ್ಮಲ್ಲಿ ಏನೇನು ರೆವೆನ್ಯೂ ಜನರೇಟ್ ಆಗ್ತಾ ಇದೆ, ಯಾವ ಥರ ಜನಕ್ಕೆ ತಲುಪಿದೆ ಅನ್ನೋದೊಂದು. ಇನ್ನು ಯೂಟ್ಯೂಬಿಗೆ ಬಂದು ಓವರ್ ಆಲ್ ಇದಾದ್ಮೇಲೂ ಕೂಡ ಹೊಂದಿಸಿ ಬರೀರಿ ನಮ್ಮ ಒಂದು ಸ್ಟ್ಯಾಟಿಸ್ಟಿಕ್ ಪ್ರಕಾರ 1 ಕೋಟಿ ಕನ್ನಡಿಗರು ನೋಡಿದ್ದಾರೆ ಇದುವರೆಗೂ. 1 ಕೋಟಿ ಕನ್ನಡಿಗರು. ಥಿಯೇಟ್ರಲ್ಲಿ ನೋಡಿದ್ದು 38,000. ಜಸ್ಟ್ ಇಮ್ಯಾಜಿನ್ ಮಾಡಿ, 38,000 ಜನ 200 ರೂಪಾಯಿ ಅಂದರೆ ಅದು ಎಷ್ಟು 60 ಲಕ್ಷ ಏನೋ ಅಂತ ಬಂದು ಅದ್ರಲ್ಲಿ ಶೇರ್ ಎಷ್ಟು ಬರ್ತದೆ ನಮ್ಮದು? ಅದು ತೀರಾ ಕಮ್ಮಿ. ಅದು ಆ ಪಾಯಿಂಟು ನಮ್ಮ ಮಾರ್ಕೆಟಿಂಗ್ ಬಡ್ಜೆಟ್ ಹಾಕಿದ್ದು ಬರಲಿಲ್ಲ. ನಮಗೆ ಗೊತ್ತಿದ್ದೇನು, ಹೊಂದಿಸಿ ಬರೀರಿ ನಾವು ಆಲ್ಮೋಸ್ಟ್ ಅಲ್ಲಿ ರಿಲೀಸು ಮಾರ್ಕೆಟಿಂಗ್ ಒಂದು 40 ಲಕ್ಷ ಇನ್ವೆಸ್ಟ್ ಮಾಡಿದ್ದು, ಅದು ಕೂಡ ರಿಟರ್ನ್ ಆಗಲಿಲ್ಲ. ಸೊ ಇನ್ಫ್ಯಾಕ್ಟ್ ಇದೆಲ್ಲ ರೆವಿನ್ಯೂಸಲ್ಲಿ ಆದರೂ ಕೂಡ, ಸ್ಯಾಟಲೈಟ್ ಆಯಿತು ಇದಾದರೂ ಕೂಡ ಓವರ್ ಆಲ್ ಗ್ರಾಸ್ ರಿಕವರ್ ಆಗಲಿಲ್ಲ. ಇನ್ಫ್ಯಾಕ್ಟ್ ರಿಕವರ್ ಆಗಿದ್ರೆ ಬಹುಶಃ ನನಗೆ ಅದು ಅನಿಸಿದ್ರೆ, ಹೊಂದಿಸಿ ಬರೀ ಅಷ್ಟು ಜನಕ್ಕೆ ಸ್ವೀಕರಿಸಿದಲ್ಲ, ಹೊಂದಿಸಿ ಬರೀ 2 ತಕ್ಷಣ ಮಾಡ್ತಿದ್ದೆ. ಆಗಲಿಲ್ಲ. ಈಗ ಆಲ್ರೆಡಿ ಹೊಂದಿಸಿ ಬರೀರಿ 2ಗೆ ಸಬ್ಜೆಕ್ಟ್ ರೆಡಿ ಇದೆ. ಸಬ್ಜೆಕ್ಟ್ ಇದೆ. ಯಾಕೆಂದರೆ ಅದು ಸಿನಿಮಾದ್ದು ನನಗೊಂದು ಇದೆ ಮನಸ್ಸಿನಲ್ಲಿ. ಏನಂತಂದರೆ, ನನಗದೊಂದು ಒಂದು ಹೊಂದಿಸಿ ಬರೀರಿ 2, ಹೊಂದಿಸಿ ಬರೀರಿ 3, ಹೊಂದಿಸಿ ಬರೀರಿ 4, ಹೊಂದಿಸಿ ಬರೀರಿ ಹಿಂಗೆ ಮಾಡಬೇಕು ಅಂತಿದೆ. ಯಾಕೆಂದರೆ ಒಂದು 5 ವರ್ಷಕ್ಕೆ ಒಂದೊಂದು. ಯಾಕೆಂದರೆ ಹೊಂದಿಸಿ ಬರಲಿದ್ದ 4 ಕತೆಗಳಿತ್ತಲ್ಲ, ಆ ಕತೆಗಳು ಯಾಕೆಂದರೆ ಅವ್ರ ಏಜ್ ಹೇಗೆ ಆಗ್ತಾ ಹೋಗುತ್ತೋ ಕತೆನೂ ಕೂಡ ಹಾಗೆ ಹೇಳ್ತಾ ಹೋಗಬೇಕು ಅನ್ನೋದು ಒಂದು ಕೂತಿದೆ. ಈಗ ನಾನು 1 ಕೋಟಿ ನೋಡಿದಾರಲ್ಲ, ಹೊಂದಿಸಿ ಬರೀರಿ ಅನ್ನೋದನ್ನು ಪ್ರತಿಯೊಬ್ಬ ಕನ್ನಡಿಗನಿಗೂ ತಲುಪಿಸ್ಬೇಕು ಅಂತ ಇದೆ. ಹೇಳೋ ವಿಷಯಗಳನ್ನು ಪ್ರತಿಯೊಬ್ಬರಿಗೂ ತಲುಪಿಸ್ಬೇಕು. ಅದು 5 ಸೀಸನ್ ಇದು ಮಾಡ್ತೀವೋ ಏನೋ ಗೊತ್ತಿಲ್ಲ, ತಲುಪಿಸ್ಬೇಕು ಅನ್ನೋದು ಒಳಗಡೆ ಒಂದು ಇದೆ ಏನೋ ಒಂದು. ಯಾಕೆಂದರೆ ಫಸ್ಟ್ ಸಿನಿಮಾ ಯಾವತ್ತೂ ಒಂದು ಕೂಸೆ ಅದು. ಸೊ ಆ ನಿಟ್ಟಿನಲ್ಲಿ ನೋಡಿರ್ತೀವಿ. ಸೊ ಹಾಗಾಗಿ ಅದನ್ನು ಹೊಂದಿಸಿ ಅನ್ನೋದನ್ನು ಒಂದು ಪ್ರತಿ ಮನೆ ಪದದಲ್ಲೂ ಹೊಂದಿಸಿ ಬರೀರಿ. ಹೆಂಗೆ ಹೊಂದಿಸಿ ಬರೀರಿ ನಮ್ಮ ಸ್ಕೂಲ್ ನಾಸ್ಟಾಲಜಿಕ್ ಅಂತ ಮಾತಾಡ್ತೀವೋ, ಹೊಂದಿಸಿ ಬರೀರಿ ಸಿನಿಮಾ ಹಂಗೆ ಪ್ರತಿ ಮನೆಗಳಿಗೂ ತಲುಪಿಸ್ಬೇಕು ಅನ್ನೋದಿದೆ. ಸೊ ಖಂಡಿತ ಹೊಂದಿಸಿ ಬರೀರಿ 2 ಮಾಡ್ತೀವಿ. ಬಹುಶಃ ಹೊಂದಿಸಿ ಬರೀರಿ ನೀವು ಹೇಳ್ದಂಗೆ ಆರ್ಥಿಕವಾಗಿ ಎಲ್ಲ ಇದಾಗಿತ್ತು ಅಂತಂದರೆ ಖಂಡಿತ ಹೊಂದಿಸಿ ಬರೀರಿ 2 ಕಂಟಿನ್ಯೂಸ್ ಆಗ್ತಾ ಇತ್ತು. ಅದಾಗಲಿಲ್ಲ. ಸೊ ಆ ಶಕ್ತಿ ನಮ್ಗೆ ಆರ್ಥಿಕವಾಗಿ ಸಿಗಲಿಲ್ಲ. ಸೊ ಹಾಗಾಗಿ ತೀರ್ಥರೂಪ ತಂದೆಯವರಿಗೆ ಆಗಿದ್ದು. ಇದು ಬೇರೆ ಪ್ರೊಡಕ್ಷನ್ ಬಂದು ಅಪ್ರೋಚ್ ಮಾಡಿ ಹೊಂದಿಸಿ ಬರೀರಿ ನೋಡಿ ಇಷ್ಟಪಟ್ಟಾದ್ಮೇಲೆ ಸೊ ತೀರ್ಥರೂಪ ತಂದೆಯವರಿಗೆ ತೀರ್ಥರೂಪದ ಆಗಲೇ ಹೊಂದಿಸಿ ಬರೀರಿ ಅಗೇನ್ ನಾಸ್ಟಾಲಜಿಕ್ ನಮ್ಮ ಶಾಲಾ ದಿನಗಳನ್ನು ನೆನಪಿಸುತ್ತೆ ಅನ್ನೋದು. ಇದು ಕೂಡ ಅಷ್ಟೇ. ತೀರ್ಥರೂಪ ತಂದೆಯವರಿಗೆ ಟೈಟಲ್ಲು ಇಟ್ಸೆಲ್ಫ್ ಅಗೇನ್ ನಾವೆಲ್ಲ ಒಂದು 80s ಅಥವಾ 90s ಹುಟ್ಟಿದವ್ರಿಗೆ ಆ ಮಾಡೆಲ್ಸ್ಗೆ ಎಸ್ಪೆಷಲಿ. ಸೊ ಈ ಒಂದು ಪದ ತುಂಬ ಜನಜನಿತ, ಅದು ನಮ್ಮೊಳಗೆ ಹೋಗಿರುತ್ತೆ ಅಥವಾ ನಾವು ಅದು ಬರೆದಿರ್ತೀವಿ ಅಥವಾ ಅಟ್ಲೀಸ್ಟ್ ಪುಸ್ತಕದಲ್ಲೋ ಅಥವಾ ಎಕ್ಸಾಮಲ್ಲಿ ಬರಿಬೇಕಾದ್ರೆ ನಿಮ್ಮ ತಂದೆಗೊಂದು ಪತ್ರ ಬರೀರಿ ಅಂದಾಗ ಇದನ್ನು ಬಳಸುವಂಥದ್ದು. ಕನ್ನಡ ಟೀಚರ್ ಹೇಳಿರ್ತಾರೆ, ತಂದೆಗೆ ತೀರ್ಥರೂಪ, ತಾಯಿಗೆ ಮಾತೃಶ್ರೀ, ಈ ಥರ ಏನೋ ಇರುತ್ತೆ. ಸೊ ಈ ಒಂದು ಸಿನಿಮಾ, ಈ ಒಂದು ಕತೆ ಕೇಳೋದಕ್ಕಿಂತ ಮೊದಲು
ನನಗೆ ಹೊಂದಿಸಿ ಬರೀರಿ ನೋಡಿದಾಗಿಂದನೂ ಒಂದು ಪ್ರಶ್ನೆ, ನಿಮ್ಮ ಒಳಗಿನ ಹುಡುಕಾಟ, ಕತೆ ಹೇಳುವ ಬಗೆ ನೋಡಿದ ಮೇಲೆ ಅನಿಸಿದ್ದು, ನಿಮ್ಮ ಹುಡುಕಾಟ ಏನು, ಯಾವ ವಿಷಯಗಳನ್ನು ನೀವು ತುಂಬ ನೀವು ನಿಮ್ಮೊಳಗೆ ಅಟ್ಯಾಚ್ ಆಗೋಗಿದೆ ಅದು, ಈ ಪ್ರೆಸೆನ್ಸು, ಈ ಥರದೊಂದು ಪಿಕ್ಚರೈಸೇಷನ್ನು, ನಿಮ್ಮ ಟೈಟಲ್ಸು, ಅಂದರೆ 2 ಸಿನಿಮಾ ಇರ್ಬೋದು, ಬಟ್ ತುಂಬ ವಿಷಯ ಇದೆ. ಹೊಂದಿಸಿ ಬರೀರಲ್ಲೇ 4 ಸಿನಿಮಾ ವಿಷಯ ಇತ್ತು. ಹೌದು. ಸೊ ಹಾಗಾಗಿ ನಿಮ್ಮ ಹುಡುಕಾಟ ಏನು ಜಗನ್ ಅಂದರೆ? ಇಲ್ಲ ಅಂದರೆ ನಾನು ಯಾವತ್ತೂ ಆ್ಯಕ್ಚುಲಿ ತುಂಬ ಯೋಚನೆ ಮಾಡೋಕ್ಕೆ ಹೋಗಲ್ಲ, ಅನಲೈಸ್ ಮಾಡೋಕ್ಕೆ ಹೋಗಲ್ಲ. ನನಗೆ ಗೊತ್ತಿಲ್ಲದಂಗೆ ಅದು ಈ ಸಿನಿಮಾಗಳ ಮೂಲಕ ಬಹುಶಃ ನನ್ನ ಹುಡುಕಾಟನೇ ಇರ್ಬೋದು. ಓಕೆ. ಯಾಕೆಂದರೆ ಯಾವತ್ತೂ ಮನುಷ್ಯ ಏನಾದರೂ ಒಂದು ವಿಷಯನ ಅನಲೈಸ್ ಮಾಡೋಕ್ಕೆ ಹೋದರೆ ಅಲ್ಲಿ 1000 ಪ್ರಶ್ನೆಗಳು ಹುಟ್ಟುತ್ತವೆ, 1000 ಈಗೋನು ಹುಟ್ಟುತ್ತೆ, ಬೇರೆ ರೀತಿ ಹುಟ್ಟುತ್ತೆ. ಅಂದರೆ ಓಕೆ, ನಾನು ಹೇಳಿದ್ದೀನಿ, ಇದೇನಕ್ಕೆ ಹೇಳಿದೆ, ನಾನು ಆ ಒಂದು ಇದಕ್ಕೆ ಗೊತ್ತಿಲ್ಲ, ಅದನ್ನು ಕೆಲವರು ಆಲೋಚನೆ ಮಾಡ್ತಾರೆ, ಬಟ್ ನಾನು ಆ ನಿಟ್ಟಿನಲ್ಲಿ ಹೋಗೋಕ್ಕಲ್ಲ. ಬಟ್ ನನ್ನೊಳಗೆ ಒಂದು ಹುಡುಕಾಟ ಇದೆ, ನನ್ನೊಳಗೆ ಒಂದು ಏನು ನನಗೆ ಗೊತ್ತಿರುವ ಪಾತ್ರಗಳು, ನನಗೆ ಗೊತ್ತಿರುವ ಕತೆ ಅಥವಾ ನನ್ನಲ್ಲಿ ಹುಟ್ಟುವಂಥ ಇದನ್ನು ಜೀವ ಕೊಟ್ಟು ಅದನ್ನು ತೆರೆ ಮೇಲೆ ಒಂದಿಷ್ಟು ಜನಗಳಿಗೆ ಹೇಳಬೇಕು ಅಂತ ಇದೆ. ಅದೇ ನಾನು ತುಂಬ ಕಡೆನೂ ಹೇಳಿದೆ. ಯಾಕೆಂದರೆ ಸಿನಿಮಾ 2 ರೀತಿ. ಒಂದು ಇಲ್ಲದ ಜಗತ್ತನ್ನು ತೋರಿಸೋದು, ಮೆಸ್ಮರೈಸ್ ಮಾಡಿ ಥಿಯೇಟ್ರಲ್ಲಿ ಕೂರಿಸ್ಕೊಂಡು, ಬಾಹುಬಲಿ ಆ ಸ್ಕೇಲು ಇದರದಲ್ಲಿ ಮೆಸ್ಮರೈಸ್ ಮಾಡಿ ಜನರನ್ನ, ಅದು ವಾವ್ ಅಂತ ನೋಡ್ತಾರೆ ಥಿಯೇಟ್ರಿಕಲ್ಲಿ. ನನಗೆ ಗೊತ್ತಿರೋದು ಇನ್ನೊಂದೇನೊಂದು 2ನೇ ಇದರದಲ್ಲಿ ನಿಮ್ಮ ಸುತ್ತಮುತ್ತ ನಡೆಯುವಂಥ ಘಟನೆಗಳು, ನಿಮಗೆ ಗೊತ್ತಿರುವಂಥದ್ದು, ಆ ವಿಷಯಗಳಲ್ಲಿ ಕಥೆಗಳನ್ನು ಹೇಳಿದಾಗ ಅದು ಜನರಿಗೆ ಆಪ್ತ ಅನಿಸುತ್ತೆ. ಅದು ಆಗಬೇಕು ಅನ್ನೋದೊಂದು. ಆ ಚಿತ್ರಗಳನ್ನು ಮಾಡೋದು ಒಂದು ವರ್ಗ ಆದರೆ ನಾನು ಆಯ್ಕೆ ಇಲ್ಲಿದೆ. ಯಾಕೆ ಆಯ್ಕೆ ಇಲ್ಲಿದ್ದು, ಈಗ ಮತ್ತೆ ನನಗೆ ಮೊನ್ನೆ ಅದನ್ನೇ ಕೇಳ್ತಾ ಇದ್ರು, ಇದೇ ಥರದ ಸಿನಿಮಾಗಳು ಮಾಡ್ತೀರಾ, ಜನಕ್ಕೆ ಚಾಲೆಂಜ್ ಅನ್ಸಲ್ವಾ ತಲುಪಿಸೋದು ಅನ್ನೋದು ಕ್ವಶನ್ ಬಂತು. ಖಂಡಿತ ಇದೆ, ಬಟ್ ಅದೇ ನನಗಿದ್ದಿದೆ, ಯಾಕೆ ಆಗಲ್ಲ, ತಲುಪಿಸ್ಬೇಕು, ಅದನ್ನು ನಾವೇ ತಲುಪಿಸ್ಬೇಕು, ಅದು ನಿಜವಾಗ್ಲೂ ಇಷ್ಟ ಆಯ್ತು ಅಂದ್ರೆ ಜನ ನೋಡ್ತಾರೆ ಅನ್ನೋದು ಒಂದು ದೃಢವಾದ ನಂಬಿಕೆಯಿಂದಲೇ ಈ ಥರದ ಚಿತ್ರಗಳನ್ನು ಮಾಡ್ತಾ ಇದ್ದೀನಿ. ತೀರ್ಥರೂಪ ತಂದೆಯವರಿಗೆ ವಿಷಯ ಬಂದರೆ, ಅದೇ ಈ ಒಂದು ಸಬ್ಜೆಕ್ಟು, ಈ ಒಂದು ಸಿನಿಮಾ ಆಗಿದ್ದೆ ಹಿಂಗೆ 2ನೇ ಸಿನಿಮಾನೇ ಅದೇ ಹೊಂದಿಸಿ ಬರೀರಿನೇ ಮಾಡಬೇಕಾಗಿತ್ತು, ಆದರೆ ತೀರ್ಥರೂಪಕ್ಕೆ ಬರೋವಂಥದ್ದು ಇದು ಹೇಗಾಯಿತು ಅಂತ, ಈ ಒಂದು ಕೊಲಾಬ್ರೇಷನ್ನು ಪ್ರಾಸೆಸ್? ಇದು ಆ್ಯಕ್ಚುಲಿ ಹೊಂದಿಸಿ ಬರೀ ರಿಲೀಸ್ ಆದಮೇಲೆ ತುಂಬ ಜನ ಕೆಲವರು ಸಣ್ಣ ಪುಟ್ಟ ಅದು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಬೇರೆ ಥರ ಸಿನಿಮಾಗಳದ್ದು ಈ ಥರ ನಡೀತಾ ಇತ್ತು. ಕೆಲವರು ಸಿನಿಮಾ ನೋಡಿದ್ಮೇಲೆ ಆ್ಯಕ್ಚುಲಿ ನನಗೆ OTTಗೆ ಬಂದಮೇಲೆ ತುಂಬ ಜನ ಇಂಡಸ್ಟ್ರಿಯವರು ಏನು ಇಷ್ಟಪಟ್ಟು ಫೋನ್ ಮಾಡಿದ್ರು. ನಂಗೆ ಶ್ರೀನಗರ್ ಕಿಟ್ಟಿ ಸರ್ ಫೋನ್ ಮಾಡಿ ತುಂಬ ಮಾತಾಡಿದರು. ಅದಾದಮೇಲೆ ಪ್ರೇಮ್ ಸರ್ ಮಾತಾಡಿದರು. ಪ್ರೇಮ್ ಸರ್ ಸಿನಿಮಾ ಇಷ್ಟಪಟ್ಟು ನನ್ನ ನಂಬರ್ ತೊಗೊಂಡು ಕರೆಸಿ ಮೀಟಾಗಿ ಅದು ಬೇರೆ ಕಥೆದೆಲ್ಲ ಡಿಸ್ಕಷನ್ ಆಗಿತ್ತು. ಒಂದಿಷ್ಟು ಎಲ್ಲ ಇಷ್ಟ ಆಗಿದ್ದು ಇಂಡಸ್ಟ್ರಿಯವ್ರಿಗೂ ಇಷ್ಟ ಆಗಿತ್ತು. ಈ ನಿಟ್ಟಿನಲ್ಲಿ ಇರಬೇಕಾದ್ರೆ ನನಗೇನಾಗಿತ್ತು ಅಂತಂದರೆ, ಬೇಸಿಕಲಿ ಡೈರೆಕ್ಷನ್ ಜೊತೆಗೆ ನಿರ್ಮಾಣನೂ ಕೂಡ. ಯಾಕಂದರೆ ನನ್ನ ತುಂಬ ಜನ ಫ್ರೆಂಡ್ಸ್ಗಳು ಹೊಂದಿಸಿ ಬರೇರಿ ಟೈಟ್ಲ್ ಹೇಗೋ ಹಾಗೆ ತುಂಬ ಜನದ ಹತ್ರ ಹೊಂದಿಸ್ಕೊಂಡು ಮಾಡಿದಂಥ ಸಿನಿಮಾ ಹೊಂದಿಸಿ ಬರೇರಿ. ಯಾಕೆ ಅಂತಂದರೆ, ಒಂದು 5,000ದಿಂದ ಹಿಡಿದು ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಒಂದು ಕನಸನ್ನು ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡು ಒಂದು 3 ಕೋಟಿ ರೂಪಾಯಿ ಹೇಗಾಗುತ್ತೆ ಅಂದರೆ ಗೊತ್ತಿಲ್ಲ. ನನ್ನ ಹಾದಿಲಿ ನಾನು ಗಳಿಸಿದ್ದು ನನ್ನ ಸ್ನೇಹಿತರು ನನ್ನ ಜೊತೆ ಅಷ್ಟರ ಮಟ್ಟಿಗೆ ನಿಂತರು. ಅವ್ರಿಗೆ ಆದಷ್ಟು ಅವರ ದುಡಿಮೇಲೆ ಆದಷ್ಟು ನನಗೆ ಕೊಟ್ಟು ಈ ಸಿನಿಮಾನ ಮಾಡೋಕ್ಕೆ ಕಾರಣ ಆದರು. ಸೊ ಆಗ ನನಗಿದ್ದೇನು ಅಂತಂದ್ರೆ, ಹೊಂದಿಸಿ ರಿಲೀಸ್ ಆದಮೇಲೆ ನನಗಿರುತ್ತಲ್ಲ, ಅವ್ರು ಕೊಟ್ಟಿದ್ದಾರೆ ಅಂತಂದಾಗ ನಾನು ವಾಪಸ್ ಕೊಡಬೇಕು ಅನ್ನೋದೊಂದು ಇರುತ್ತಲ್ಲ. ಆ ಪಾಯಿಂಟಲ್ಲಿ ನನಗೇನಾಯಿತು ಅಂದರೆ, ಅದರಲ್ಲೇ ಕಳೆದೋದೆ ಆ್ಯಕ್ಚುಲಿ 1 ವರ್ಷ. ಏನು ಯಾವ್ದು ಬಿಸ್ನೆಸ್ಸು ಏನು ಈ ಪಾಯಿಂಟಲ್ಲಿ ಇರ್ತಾ ಇರ್ಬೇಕಾರೆ, ಯಾವ ಸಿನಿಮಾ ಮಾಡಬೇಕು ಈ ಥರದ್ದು ಇರ್ತಾ ಇರ್ಬೇಕಾದ್ರೆ ಒಂದಿಷ್ಟು ಲರ್ನಿಂಗ್ ಆಯಿತು ನನಗೆ. ಹೊಂದಿಸಿ ಕೇಸ್ ಸ್ಟಡಿ ಆಯಿತು ಬಿಸ್ನೆಸ್ ಪಾಯಿಂಟಲ್ಲಿ, ಏನು ಯಾವ ರೀತಿ ಕ್ರ್ಯಾಕ್ ಆಗ್ತಾ ಇದೆ, ಇಂಡಸ್ಟ್ರಿ ಹೇಗೆ ವರ್ಕ್ ಆಗ್ತಾ ಇದೆ, ದುಡ್ಡು ಎಲ್ಲಿ ಇದಾಗ್ತಾ ಇದೆ ಅನ್ನೋದು ಒಂದಿಷ್ಟು ಇದಾಯಿತು. ಆ ಪಾಯಿಂಟಲ್ಲಿ ಇರ್ಬೇಕಾದ್ರೆ ಸಿನಿಮಾ ಮಾಡಬೇಕು ಅಂತ ಇರ್ಬೇಕಾದ್ರೆ ಆ ಟೈಮಲ್ಲೇ ನಿಹಾರ್ ಮೈಸೂರಿನವರೇ, ನನ್ನ ಸ್ನೇಹಿತ ಹೊಂದಿಸಿಗೆ ಇನ್ವೆಸ್ಟ್ ಮಾಡಿದ್ದ ಸ್ವಲ್ಪ ಕಿರಣ್ ಅಂತ ಅಂದ್ಬಿಟ್ಟು, ನನ್ನ ಮೈಸೂರು ಫ್ರೆಂಡು, ಅವ್ರ ಕಸಿನ್ ಇವರು OTTಲಿ ಹೊಂದಿಸಿ ಬರೇರಿ ನೋಡಿದ್ರು. ಇವರು ಗುಪ್ಪಡೆಂಟ ಮನಸ್ಸು ಅನ್ನೋ ಸೀರಿಯಲ್ ತೆಲುಗುನಲ್ಲಿ ಮಾಡ್ತಾಯಿದ್ರು. ಸಿನಿಮಾ ನೋಡಿ ಇಷ್ಟಪಟ್ಟು ನಾನು ಮೀಟ್ ಆಗಬೇಕು ಅಂತ ಬಂದರು. ಅದಾದ ತಕ್ಷಣ ನನ್ನ ಇನ್ಫ್ಯಾಕ್ಟ್ ಯಾವ ಲೆವೆಲ್ಗಿತ್ತು ಅಂತಂದ್ರೆ, ನನಗಾಗ ಹೊಂದಿಸಿ ಬರೇರಿ ತೆಲುಗು ಮಾಡೋಣ ನಡೀರಿ ಅಂದೆ. ಅಂದರೆ ಇರುತ್ತಲ್ಲ ಅದರೊಳಗಡೆ ಎಲ್ಲರೂ ತಲುಪಿಸ್ಬೇಕು ಅನ್ನೋ ಒಂದು ಆ ಟೈಮಲ್ಲಿ ಇದ್ದಾಗ, ನಿಹಾರ್ ಕತೆ ರೆಡಿ ಅಂತಂದ್ರೆ ಹೊಂದಿಸಿ ಇದೆ ಮಾಡ್ಬಿಡೋಣ ತೆಲುಗುಗೆ ಅಂತ ಅಂದೆ. ನಿಹಾರು ಓಕೆ ಇಲ್ಲ ಬೇರೆ ಕತೆ ಇದ್ರೆ ಹೇಳಿ ಅನ್ನೋದೊಂದು. ಓಕೆ, ಅವರ ಒಂದು ಬೇರೆ ಇರುತ್ತಲ್ಲ, ನಾ ಇಂಡಸ್ಟ್ರಿಗೆ ಯಾವ ರೀತಿ, ಯಾಕಂದ್ರೆ ಅವರು ಸೀರಿಯಲಿಂದ ಸಿನಿಮಾಗೆ ಎಂಟ್ರಿ ಆಗಬೇಕಾಗ ಅವ್ರದ್ದು ಬೇರೆ ಇರುತ್ತಲ್ಲ. ಸರಿ ಯಾರು ನನ್ಗೆ ಒಂದು ಸ್ವಲ್ಪ ಟೈಮ್ ಕೊಡಿ, ನಾನು ಒಂದು 2 ಕತೆಗಳಿದೆ ಅದನ್ನು ಇದು ಮಾಡಿದಾಗ ಅವ್ರು ಇನ್ನೊಬ್ರನ್ನ ಯಾರೋ ಪ್ರೊಡ್ಯೂಸರ್ ಕರ್ಕೊಂಬಂದಿದ್ರು, ಮಾತಾಡ್ದು ಎಲ್ಲ ಇದು ಮಾಡ್ದು. ಅದ್ರಲ್ಲಿ ಒಂದು ಬೇರೆ ಕತೆ ಇಷ್ಟ ಆಗಿತ್ತು, ಅದು ಡೈರೆಕ್ಟ್ ತೆಲುಗು ಮಾಡಿ ಅಂತ ಅವ್ರು ಅಪ್ರೋಚ್ ಮಾಡಿದ್ರು. ನಾನಿಲ್ಲ, ನನ್ನ ಕನ್ನಡಕ್ಕೂ ಬೇಕು ಸರ್, ತೆಲುಗುಗೂ ಮಾಡಿ ಇಲ್ಲ ಅಂತಲ್ಲ, ನಾನು ಕನ್ನಡದಲ್ಲೂ ಮಾಡಬೇಕು. ಯಾಕಂದರೆ ನನಗೆ ಹೇಳಕ್ಕೆ ಗೊತ್ತಿರೋದು ನನ್ನ ಭಾಷೆಯಲ್ಲಿ ಕತೆನಾಗಲಿ ಒಂದು ಭಾವನೆಗಳನ್ನಾಗಲಿ ಬೇರೆದಾಗದಿರೋದಲ್ಲ, ನನ್ನ ಕಮ್ಯುನಿಕೇಷನ್ ಕನ್ನಡದಲ್ಲಿದೆ. ಸೊ ಹಾಗಾಗಿ ಕನ್ನಡದಲ್ಲೂ ಇರಲಿ ಅಂತ ಹೇಳಿದೆ. ಬಟ್ ಸ್ವಲ್ಪ ದಿನಗಳಾದಮೇಲೆ ಆ ಪ್ರೊಡ್ಯೂಸರ್ದು ಏನೋ ಕಾರಣಾಂತರಗಳಿಂದ ಇದಾಯಿತು. ಸೊ ಆಲ್ರೆಡಿ ನಾನು ನಿಹಾರು ಒಂದು 6 ತಿಂಗಳು ಟ್ರಾವೆಲ್ ಮಾಡಿಬಿಟ್ಟಿದ್ದು. ಸೊ ಅದೇ ಟೈಮಲ್ಲಿ ಮತ್ತೆ ಇನ್ನೊಬ್ರು ನನಗೆ ಬೇರೆ ಪ್ರೊಡ್ಯೂಸರ್ ಸಿನಿಮಾ ಯಾವ್ದಾದ್ರು ಕತೆ ಇದ್ರೆ ಹೇಳಿ ಅಂತ ಹೇಳಿದ್ರು.
ನಾನು ಆಯ್ತು ಸರ್ ಅಂತ ಹೇಳಿದೆ. ಇನ್ನೊಂದು ಕತೆ ಇತ್ತಲ್ಲ, ಅದೇ ತೀರ್ಥರೂಪಕ ತಂದೆಯವರಿಗೆ, ಬಟ್ ಇದು ಟೈಟಲ್ ಇಟ್ಟಿರಲಿಲ್ಲ ಆಗ. ಸೊ ಈ ಟೈಟಲ್ ಇಟ್ಟಿರಲಿಲ್ಲ. ಒಂದು ಸಣ್ಣ ತಪ್ಪು ಒಂದು ಫ್ಯಾಮಿಲಿನ ಎಷ್ಟು ದೂರ ಮಾಡುತ್ತೆ ಅನ್ನೋದು, ಒಂದು ಸಣ್ಣ ತಪ್ಪು ಅಂತಲ್ಲ, ಒಂದು ತಪ್ಪದು ಎಷ್ಟು ದೂರ ತಳ್ಳುತ್ತೆ ಅನ್ನೋದು ಒಂದು ಥಾಟ್ ಮೇಲ್ಗಡೆ ಸುತ್ತ ಹುಟ್ಟಿದ್ದಂತ ಇದು. ಆ ಎಳೆನ ನಿಹಾರ್ ಇದು ಮತ್ತು ಅದು ಹೇಳಿದೆ, ಬಟ್ ಆ ಕತೆನ ತೆಲುಗುನಲ್ಲಿ ಅಲ್ಲಿ ಮಾಡೋಣ ಅಂತ ಹೇಳಿದ್ರು. ಆ ಪ್ರೊಡ್ಯೂಸರ್ ಇದಾದ್ಮೇಲೆ ಈ ಕತೆ ಇದ್ದಾಗ ಮೈಸೂರಿನವ್ರು ಇನ್ನೊಬ್ರು ಬೇರೆ ಪ್ರೊಡ್ಯೂಸರ್ಗೆ ಇದು ಮಾಡಿದ ತಕ್ಷಣ ಅವ್ರು ಸಿನಿಮಾ ಮಾಡೋಣ ಅಂತ ಹೇಳಿದ್ರು. ಅಷ್ಟೊಳಗೆ ನಿಹಾರ್ಗೆ ಹೇಳಿದೆ, ಇಲ್ಲ ನಿಹಾರ್ ನಮ್ದು ಆಗ್ತಾ ಇಲ್ಲ, ಈಗ ನಾನೀಗ ಈ ಥರ ಇನ್ನೊಬ್ರು ಪ್ರೊಡ್ಯೂಸರ್ ಇದ್ದಾರೆ ಅವ್ರಿಗೆ ಮಾಡ್ಲಾ ಅಂತ ಹೇಳ್ತಾ ಇರ್ಬೇಕಾದ್ರೆ ನಿಹಾರ್ ಇಲ್ಲ, ನಾವು ಇಷ್ಟು ದಿನ ಟ್ರಾವೆಲ್ ಆಗಿದ್ದೀವಿ, ನಾವೇ ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ನಿಹಾರ್ ಇನ್ನೊಬ್ರನ್ನ ಇನ್ವೆಸ್ಟ್ಗಳು ಅವರೆಲ್ಲ ಕರ್ಕೊಂಡು ಬಂದು ಇದು ಮಾಡಿ ಇಬ್ರು ಆ ಟ್ರಾವೆಲ್ ಆಗಿದ್ದಕ್ಕೆ ಒಂದು ಅನಿಸ್ತು, ಆಯ್ತು ನನ್ನ ಜೊತೆ ಇಷ್ಟು ಟ್ರಾವೆಲ್ ಆಗಿದ್ದಾರೆ, ಇವ್ರಿಗೆ ಸಿನಿಮಾ ಮಾಡೋಣ ಒಟ್ಟಾಗಿ ಮಾಡೋಣ ಅನ್ನೋ ಒಂದು ನಂಬಿಕೆಯಲ್ಲೇ ಆಗಿದ್ದು ಈ ಸಿನಿಮಾ. ಸೊ ಇಬ್ರು ಕೊಲಾಬ್ರೇಟ್ ಆಗೋಣ ಅಂತ ಅನ್ಸೋದ್ ಮೇಲ್ಗಡೆ ನಿಹಾರ್ಗೆ ಈ ಕತೆ, ಅಟ್ಲೀಸ್ಟ್ ಆ ಕತೆ ಆಗಲಿಲ್ಲ ಅಂದರೆ ಈ ಕತೆನೂ ಕೂಡ ಒಂದು ನಿಹಾರ್ ಸೀರಿಯಲಲ್ಲಿ ಎಸ್ಪೆಷಲಿ ಅವ್ರದ್ದು ಗುಪ್ಪಟೆಂಟ ಮನಸ್ಸು ತಾಯಿ ಮತ್ತು ಮಗಂದೇ ಇತ್ತು, ಆ ಎಮೋಷನ್ ಟಚ್ ಆಗುತ್ತೆ. ಇದು ಕೂಡ ಅದೇ ಇರೋದ್ರಿಂದ ನನಗೂ ಈ ಥರದ್ದೊಂದು ಸಬ್ಜೆಕ್ಟಲ್ಲೇ ಎಂಟ್ರಿ ಆಗೋಣ ಆಯಿತು ಅಂತ ಹೇಳಿದ್ಮೇಲೆ ಈ ಕತೆಗೆ ಬಂದು ಇನ್ನು ಟೈಟ್ಲು ಹುಟ್ಟಿದ್ದು ಆ ಪಾಯಿಂಟಲ್ಲಿ ತೀರ್ಥರೂಪ ತಂದೆಯವ್ರಿಗೆ ಏನಾದ್ರೆ ಟೈಟ್ಲ್ ಇರಲಿಲ್ಲ. ಅದು ಆ ಸಮಯದಲ್ಲೇ ನಾನು ನಮ್ಮ ತಂದೆ ಮೈಸೂರಿನಲ್ಲಿ ಒಂದು ಸ್ವಲ್ಪ ಹಾಸ್ಪಿಟಲೈಸ್ ಆಗಿದ್ರು. ಆ ಟೈಮಲ್ಲಿ ಇರಬೇಕಾದ್ರೆ ನನಗೆ ಅಂದ್ರೆ ತುಂಬಾ ಹೊಳೆದಿತ್ತು ಟೈಟ್ಲ್. ಅದು ಈ ಕತೆಗೆ ಯಾಕೆ ಇಟ್ಟಿರಲಿಲ್ಲ ಅಂದ್ರೆ ಒಬ್ಬ ತಂದೆ ಮಗನ ಎಮೋಷನ್ ಮೇಲೆ ಈ ಟೈಟ್ಲ್ ಹೊಳಿತು ನನಗೆ, ತೀರ್ಥರೂಪ ತಂದೆಯವರಿಗೆ ಅಂತ ಟೈಟ್ಲು. ನನ್ನ ತಕ್ಷಣ ಅಂದರೆ ನಮಗೆ ಖುಷಿ ಆಗಬೇಕಲ್ಲ ಫಸ್ಟು ಇದು ಅನ್ನಿಸ್ದಾಗ. ಅದು ಖುಷಿ ಆಯ್ತು. ಇಮಿಡಿಯೇಟ್ ಫಿಲ್ಮ್ ಚೇಂಬರಲ್ಲಿ ಚೆಕ್ ಮಾಡಿದೆ, ಯಾರೂ ರಿಜಿಸ್ಟರ್ ಮಾಡಿರಲಿಲ್ಲ, ಅದು ರಿಜಿಸ್ಟರ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಆಮೇಲೆ ಈ ಕತೆನೂ ಆದಮೇಲೆ ಈ ಕತೆಗೂ ಕೂಡ ಸೂಕ್ತ ಅನ್ನಿಸ್ತು. ಇವೊಂದು ಇದು ತಾಯಿ ಮತ್ತು ಮಗನ ಕತೆ ಆದರೂ ಕೂಡ, ಒಂದು ತಂದೆ ಹುಡುಕಾಟದಲ್ಲಿದ್ರು ಕೂಡ, ಇಲ್ಲ ನಾವು ಟೈಟ್ಲಲ್ಲಿ ಹಾಕಿದ್ರು ಇರುವ ಭಾಗ್ಯವನ್ನೇನದು ಬಾರನೆಂಬುದು ಬಿಡು ಹರ್ಷಕ್ಕಿದೆ ದಾರಿ, ಇದರಲ್ಲಿ ಅವನು ಆ ಸಿನಿಮಾ ಆ ಒಂದು ವಾಕ್ಯಕ್ಕೆ ಉತ್ತರ ಕೊನೆಯಲ್ಲಿ ಕೊಡುತ್ತೆ. ಅಂದ್ರೆ ತಂದೆ ಹುಡುಕಾಟದಲ್ಲಿ ಏನನ್ನು ಕಂಡ್ಕೋತಾನೆ, ಸೆಲ್ಫ್ ಡಿಸ್ಕವರ್, ಅವನಲ್ಲಿ ಏನಾಗುತ್ತೆ. ತಾಯಿ ಅಷ್ಟು ವರ್ಷದಿಂದ ಬಂದಿರ್ತಾಳೆ, ಜೊತೆಲಿ ಇರ್ತಾಳೆ, ತಂದೆ ಹುಡುಕಾಟದಲ್ಲಿ ಇರ್ತಾನೆ, ಅವ್ನು ಕೊನೆಗೆ ಇರುವ ಭಾಗ್ಯವನ್ನೇದು ಬಾರನೆಂಬುದು ಬಿಡು ಹರ್ಷಕ್ಕಿದ್ದೀರಿ ಅನ್ನೋದು ಒಂದು ಜಸ್ಟಿಫೈ ಮಾಡುತ್ತೆ. ಸೊ ಹಾಗಾಗಿ ತೀರ್ಥರೂಪ ತಂದೆಯವರಿಗೆ ಇದಕ್ಕೂ ಕೂಡ ಆಪ್ಟ್ ಆಗುತ್ತೆ ಅಂದ್ಕೊಂಡು ಈ ಟೈಟಲ್ ಹುಡ್ತು. ಹಾಗೆ ನಿಹಾರು ನಾವು ಕೊಲಾಬ್ರೇಟ್ ಆದ ಮುಂದೆ ಹೀಗೆ ಒಂದು ವರ್ಷದಲ್ಲಿ ಜರ್ನಿಲಿ ಸಿನಿಮಾ ಮುಗಿದಿದೆ, ರೆಡಿ ಆಗಿದೆ. ಅಂದ್ರೆ ಈ ಅದೇ ಆಗ್ಲೇ ರವೀಂದ್ರ ವಿಜಯ್ ಅವ್ರ ಹತ್ರ ಮಾತಾಡ್ತಾರೆ. ಓಕೆ, ಒಂದು ವಿಷಯ ಅಂದರೆ ತುಂಬ ನೈಜವಾಗಿ ಕತೆಗಳನ್ನ ಹೇಳಬೇಕು ಅಂದರೆ, ಅಂದ್ಕೊಂಡಿದ್ದನ್ನು ಹಾಗೇ ಮಾಡಬೇಕು ಅಂದರೆ ತುಂಬ ಹಾನೆಸ್ಟಿ ಮುಖ್ಯ ಆಗುತ್ತೆ. ಜೊತೆಗೆ ಅದು ಫೈನಾನ್ಷಿಯಲ್ ಅದು ಎಷ್ಟು ವರ್ಕೌಟ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ಅದನ್ನು ಅಚೀವ್ ಮಾಡೋದು, ಸೊ ಆ ಒಂದು ಶಿಸ್ತು ಮತ್ತು ಪ್ರಾಮಾಣಿಕತೆ ಇದ್ದಾಗ ಅದು ಅಪೀಲ್ ಆಗೇ ಆಗುತ್ತೆ ಅನ್ನೋ ಒಂದು ವಿಷಯಕ್ಕೆ. ಈ ಒಂದು ಸಿನಿಮಾನ ನೀವು ಈಗ ನಾನು ಟ್ರೈಲರ್ ನೋಡಿದಾಗ ಅಥವಾ ನಾನು ಕಂಟೆಂಟ್ ನೋಡಿದಾಗ ತುಂಬ ದೊಡ್ಡ ಎಫರ್ಟ್ ಹಾಕಿದ್ದೀರಾ. ಸೊ ಈ ಒಂದು ಪ್ರಾಸೆಸ್ ಬಗ್ಗೆ ಮಾತಾಡ್ತಾರದಾದ್ರೆ ಹೇಗಾಯಿತು ಅಂತ. ಐ ಮೀನ್ ಇಡೀ ಇಂಡಿಯಾ ಒಂದು ರೌಂಡ್ ಆಗ್ತಂಗಿದೆ. ಅಂದರೆ ಲೊಕೇಶನ್ಸ್ ಆಗಲಿ, ಅದಕ್ಕೆ ಬೇಕಾಗಿರೋ ಫೀಲಿಂಗ್ಸ್ ಆಗಲಿ ಅಷ್ಟು ಚೆನ್ನಾಗಿ ತುಂಬಿಸ್ಬೇಕು, ಅಷ್ಟೊಂದು ಪ್ರೊಡಕ್ಷನ್ ವ್ಯಾಲ್ಯೂಸ್ ಎಷ್ಟಾಗಿರ್ಬೋದು ಅನ್ನೋದು ನನ್ನ ಪ್ರಶ್ನೆ. ಓಕೆ, ಇಲ್ಲ ಆಗಿದೆ. ಅಂದರೆ ಎಲ್ಲರೂ ಅದು ಹೇಳ್ತಾರೆ, ಓಕೆ ಈ ಥರ ಸಿನಿಮಾಗೆ ಇದೇನು ತೀರ್ಥರೂಪ ತಂದೆಯವರಿಗೆ ಏನೋ ಒಂದು ಕಮ್ಮಿ ಇದಿರಲಿ ಅಂತ ಅನ್ಸುತ್ತೆ. ಈ ಸಿನಿಮಾಗೆ ಏನು ಬೇಕೋ ಅಷ್ಟು ನಿಟ್ಟಿನಲ್ಲಿ ಒಂದು ದೊಡ್ಡ ಸ್ಕೇಲಲ್ಲೇ ಆಗಿದೆ ಈ ಸಿನಿಮಾ. ಯಾಕೆಂದರೆ ಒಂದು ಡ್ರಾಮಾನೂ ಕೂಡ ದೊಡ್ಡ ಸ್ಕೇಲಲ್ಲೇ ಆಗ್ತವೆ. ಸೊ ಆ ನಿಟ್ಟಿನಲ್ಲಿ ನಾವು ಈ ಸಿನಿಮಾಗೆ ಏನು ಬೇಕೋ ಆ ನಿಟ್ಟಿನಲ್ಲಿ ಒಂದು ದೊಡ್ಡ ಸ್ಕೇಲಲ್ಲೇ ಆಗಿದೆ ಬಡ್ಜೆಟ್ಟು. ಇನ್ನು ಆ ಪ್ರಾಸೆಸ್ ಕೇಳಿದ್ರಲ್ಲ, ಆ ಪ್ರಾಸೆಸ್ ಹೇಗಾಯಿತು ಅಂತ ಹೇಳಿದಾದ್ಮೇಲೆ ತೀರ್ಥರೂಪ ತಂದೆಯವರಿಗೆ ಅಂತ ಆದಮೇಲೆ ಫಸ್ಟ್ ಹುಡುಕಾಟದಲ್ಲೇ ಇದ್ದಾಗ ತಂದೆ ಯಾರು, ತಾಯಿ ಯಾರು, ಈ ಇನ್ನು ಮುಖ್ಯ ಪಾತ್ರಗಳು ಯಾರು, ಈ ನಿಟ್ಟಿನಲ್ಲಿ ಇದಾಗ್ತಾ ಇರಬೇಕಾದ್ರೆ ಸೀತಾರಾ ಮೇಡಮ್ ವಿಷಯದಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ನಿಹಾರೇ ಸಜೆಸ್ಟ್, ಇಲ್ಲ ಸೀತಾರಾ ಮೇಡಮ್ನ ಅಪ್ರೋಚ್ ಮಾಡಿ ನೀವು, ಹೌದಲ್ವಾ ಸೂಟ್ ಆಗುತ್ತಲ್ವ ಅಂತ ಅಂದ್ಕೊಂಡು ಇದು ಮಾಡ್ತಿದ್ದೋ. ಮತ್ತು ಇನ್ನೊಂದಿಬ್ರು ಇದು ಮಾಡ್ತಾಯಿದ್ದೆ, ಇಲ್ಲ ಸೀತಾರಾ ಮೇಡಮ್ ಆಪ್ಟ್ ಅನ್ಸಂತೆ. ಸೀತಾರಾ ಮೇಡಮ್ ನಂದು ಪಿಸ್ಟೆಕ್ಕೆಲ್ಲ ಕಳಿಸ್ದೆ, ಏನು ಅಂತ ಹೇಳಿದೆ, ಮಾತಾಡಿದ್ರು ಅವರು, ನನ್ನ ಹೊಂದಿಸಿದ್ದು ಕಳಿಸಿದ್ದೆ, ಇಷ್ಟಪಟ್ಟರು. ಆಮೇಲೆ ಅವ್ರು ಕ್ವಶನ್ ಕೇಳಿದೆ, ಎಲ್ಲ ಇಡೀ ಸಿನಿಮಾ ತಾಯಿ ಮಗನ ಜೊತೆಲೇ ಇದೆ, ಯಾಕೆ ತೀರ್ಥರೂಪ ತಂದೆಯವರಿಗೆ ತಾಯಿಯವರಿಗೆ ಇಲ್ವಾ ಅಂತ ಕೇಳಿದರು. ಬಟ್ ಅವ್ರು ಇಮಿಡಿಯೇಟ್ ಇಷ್ಟಪಟ್ಟರು, ಸಿನಿಮಾನ ಇಷ್ಟಪಟ್ಟು, ಕಥೆನ ಇಷ್ಟಪಟ್ಟು, ಹೇಳಕೊಟ್ಟಿದ್ದ ರೀತಿನ ಇಷ್ಟಪಟ್ಟು, ಇಲ್ಲ ಇಲ್ಡು ಅಂತ ಹೇಳಿದರು. ಇನ್ನು ಅದಾದಮೇಲೆ ರವೀಂದ್ರ ಸರ್ದು ನನಗೆ ಆ್ಯಕ್ಚುಲಿ ರವೀಂದ್ರ ಸರ್ದು ಅವ್ರು ಗೊತ್ತಿರಲಿಲ್ಲ ನಂಗೆ. ಆ್ಯಕ್ಚುಲಿ ಆಗ ನಮ್ಮ ಯತೀಶ್, ನನ್ನ ಸ್ನೇಹಿತರು ಅಕ್ಲೇನವ್ರ ಮಗ ಇದ್ರಲ್ಲ, ಅವ್ರು ಯತೀಶು ನಾನು ಈ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ತಂದೆ ಕ್ಯಾರೆಕ್ಟರ್ಗೆ ಅಥವಾ ಏನು ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಇದೊಂದು ಪಾತ್ರ ಇದೆ ಅಂತ ಹೇಳಿದ ತಕ್ಷಣ ಅವ್ರು ಫೋಟೋ ಕಳಿಸಿದ್ರು, ಇವರು ಕನ್ನಡದವರೇ ಅಂತ. ನಮ್ಗೆ ಗೊತ್ತೇ ಇರಲಿಲ್ಲ ಆ್ಯಕ್ಚುಲಿ. ನೋಡಿದ ತಕ್ಷಣ ಇಲ್ಲ ಇವರೇ ಅಂತ ಅನ್ನಿಸ್ತು. ಹಾಗಾಗಿ ರವೀಂದ್ರ ಸರ್ಗೂ ನಾನು ಅಪ್ರೋಚ್ ಮಾಡಿದ ತಕ್ಷಣ ರವೀಂದ್ರ ಸರ್ ಯೂಶಲಿ ಕಂಪ್ಲೀಟ್ ಸ್ಕ್ರಿಪ್ಟ್ ಕೇಳ್ತಾರೆ. ರವೀಂದ್ರ ಸರ್ಗೆ ಸ್ಕ್ರಿಪ್ಟ್ ಕಳಿಸ್ದೆ. ಸ್ಕ್ರಿಪ್ಟ್ ಕಳಿಸಿದ ಆದಮೇಲೂ ಕೂಡ ನೆಕ್ಸ್ಟು ಮೀಟ್ ಆದ ತಕ್ಷಣ ಇವತ್ತು ಜ್ಞಾಪಕ ಇರೋದು ನನಗೆ, ವಿಜಯನಗರದ ಕಾಫಿ ಡೇಗೆ ಮೀಟ್ ಆಗೋಣ ಅಂತ ಹೋದೋ. ಅದೇನೋ ಮಾತಾಡೋಕ್ಕೆ ಸ್ಟಾರ್ಟ್ ಆಗ್ಬೇಕಾದ್ರೆ ಇಮಿಡಿಯೇಟ್ ಇಲ್ಲ ಬನ್ನಿ ಹೊರಗಡೆ ಹೋಗೋಣ ಅಂತಂದ್ರು. ಒಂದು ಪಾರ್ಕಲ್ಲಿ ಕೂತ್ಕೊಂಡು ಇಬ್ಬರು ಸುಮ್ಮನೆ ಕತೆ ನರೇಷನ್ ಆಯಿತು, ಕೇಳಿದ್ರು, ಅವ್ರಿಗೂ ಇಷ್ಟ ಆಯಿತು. ಒಂದಿಷ್ಟು ಅವರು ಇನ್ಪುಟ್ಸ್ಗಳನ್ನ ಮಾತಾಡಿದ್ರು, ಡಿಸ್ಕಸ್ ಮಾಡಿದ್ರು ಮ್ಯೂಚುವಲಿ. ಬಹುಶಃ ಫಸ್ಟ್ ಭೇಟಿಲೇ ನನಗೂ ಒಂದು ಬೇರೆ ರೀತಿ ಕನೆಕ್ಟ್ ಅನ್ನಿಸ್ತು ರವೀಂದ್ರ ಸರ್ ಜೊತೆ. ಅವ್ರಿಗೂ ಕೂಡ ನನ್ನಲ್ಲಿ ಸಹಜತೆ ಅನ್ನಿಸ್ತು, ಇಷ್ಟ ಆಯಿತು. ಇಬ್ಬರು ಕೂಡ ಟ್ರಾವೆಲ್ ಆಗಿದ್ದು ರವೀಂದ್ರ ಸರ್ಗೆ. ಆ ಜರ್ನಿಲಿ ರವೀಂದ್ರ ಸರಿಂದ ನಾನು ತುಂಬ ಕಲ್ತಿದ್ದೀನಿ. ಒಬ್ಬ ನಿರ್ದೇಶಕ ಯಾವತ್ತೂ ನಟನ
ಪಾತ್ರನ ನಿರ್ದೇಶನ ಮಾಡೋದು ಅಷ್ಟೇ ಅಲ್ಲ, ಒಬ್ಬ ಆಕ್ಟ್ರಿಂದ ಕಲಿಯೋದು ತುಂಬ ಇರ್ತದೆ. ಆ ನಿಟ್ಟಿನಲ್ಲಿ ನನ್ನಲ್ಲೂ ಕೂಡ ಒಂದು ವಿಷಯಗಳು ಅವರಿಂದ ತುಂಬ ಕಲ್ತಿರೋದಿದೆ. ಸೊ ಆ ನಿಟ್ಟಿನಲ್ಲಿ ಅವರು ಆನ್ ಬೋರ್ಡ್ ಆಗಿದ್ದಕ್ಕೆ ತುಂಬ ನನಗೆ ಏನು ಹೆಮ್ಮೆ ಇದೆ ಮತ್ತು ಖುಷಿ ಇದೆ. ರವೀಂದ್ರ ಸರ್ ಇನ್ನು ಮಿಕ್ಕ ಪಾತ್ರಗಳ ಬಗ್ಗೆ ಮಾತಾಡಿದರೆ, ಇನ್ನು ರಾಜೇಶ್ ನಟರಂಗ ಸರ್ ಪರ್ಟಿಕ್ಯುಲರ್ ಅವ್ರನ್ನೂ ಮೀಟ್ ಆಗಿ ಅವ್ರಿಗೂ ಪಾತ್ರಗಳನ್ನ ತುಂಬ ದಿನಗಳಿಂದ ನೋಡ್ಕೊಂಡು ಬಂದಿರೋದು ನಾವು. ರಾಜೇಶ್ ಸರ್ದು ಈ ಪಾತ್ರಕ್ಕೆ ಅವ್ರು ಸೂಟ್ ಆಗ್ತಾರೆ ಅಂತ ಅನ್ನಿಸ್ತು. ತುಂಬ ಒಳ್ಳೆ ಪಾತ್ರ ಅದು, ವಿಶ್ವನಾಥ್ ಅನ್ನೋ ಕ್ಯಾರೆಕ್ಟ್ರು ಅವ್ರಿಗೂ ಇಷ್ಟ ಆಯಿತು, ಟೈಟ್ಲ್ ಇಷ್ಟ ಆಯಿತು ಅಂತ ಹೇಳಿದ್ರು. ಎಲ್ಲಾದ್ರು ಇಷ್ಟಪಟ್ಟು ಅವರು ಇದು ಮಾಡಿದ್ರು. ಮತ್ತು ಅಜಿತ್ ಸರ್ ಮೀಟ್ ಮಾಡಿದ್ರು ಅದೊಂದು ಪತ್ರಕರ್ತನ ಪಾತ್ರಕ್ಕೆ, ಅವ್ರಿಗೂ ಇಷ್ಟ ಆಯಿತು. ಇನ್ನು ಹೀರೋಯಿನ್ ಆ್ಯಕ್ಚುಲಿ ಕೊನೆಗೆ ಎಂಟ್ರಿ ಆಗಿದ್ದು, ಒಂದು ಸ್ಕೆಡ್ಯೂಲ್ ಮುಗಿಸಿದ್ಮೇಲೆ ರಚನಾ ಆನ್ ಬೋರ್ಡ್ ಆಗಿದ್ದು. ಒಂದು ಲವಲವಿಕೆಯ ಪಾತ್ರ, ಒಂದು ಅಜ್ಜಿ ಮತ್ತು ಮನೆಯಲ್ಲಿರುವಂಥ ಪಾತ್ರ ಅವ್ರದ್ದು ಇದಾಗಿ, ಹೀಗೆ ಪಾತ್ರಗಳೆಲ್ಲ ಕೂಡ್ಕೊಂಡು ಇನ್ನು ಟೆಕ್ನಿಕಲ್ ಟೀಮ್ ಒಂದು ತಂಡ ಆಗ್ಬೇಕಾದ್ರೆ ಇಮಿಡಿಯೇಟಾಗಿ ಬರ್ತಾ ಇರ್ಬೇಕಾದ್ರೆ ಓಕೆ ಕ್ಯಾಮ್ರಾಮನ್ನು ನನ್ನ ಜೊತೆ ಹೊಂದಿಸಿಲಿ ದೀಪು ಕೆಲಸ ಮಾಡಿದ್ರು, ಅದರಲ್ಲಿ ಗ್ಯಾಫರ ಕೆಲಸ ಮಾಡಿದ್ರು, ಅವ್ರ ವರ್ಕ್ ಗೊತ್ತಿತ್ತು. ಸೊ ಅವ್ರು ಅಷ್ಟರೊಳಗಡೆ 4-5 ತೆಲುಗು ಪ್ರಾಜೆಕ್ಟ್ನ ಮುಗಿಸಿದ್ರು. ಸೊ ಲೆಟ್ಸ್ ಕೊಲಾಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕರ್ಸ್ಕೊಬಂದು ಇದು ಮಾಡಿ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಏನು ಬೇಕು ಅದು, ಯಾಕೆಂದರೆ ಸಿನಿಮಾ ಒಬ್ಬರು ಡ್ರಾಮಾ ಕಾಣೋದು ಯಾವತ್ತೂ ಒಂದು ಬ್ಯೂಟಿಫುಲ್ ಆಗಿ ಆ ಲೊಕೇಶನ್ಸು, ಆ ಕ್ಯಾಮ್ರಾ ವರ್ಕು, ಆ ನಿಟ್ಟಿನಲ್ಲಿ ಬಡ್ಜೆಟ್ ಅಂತ ಕೇಳ್ತಾರಲ್ಲ ಆ ನಿಟ್ಟಿನಲ್ಲಿ ಒಂದು ಒಳ್ಳೆ ರೀತಿಯಲ್ಲೇ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ಗೂ ಇದು ಮಾಡಿ ಎಲ್ಲ ರೀತಿಯಲ್ಲೂ ಶೂಟ್ ಆಗಿದೆ. ತುಂಬ ಚೆನ್ನಾಗಿ ಆ ವಿಜುವಲ್ಸ್ ಬರೋದು ಕೂಡ ದೀಪದು ಕೂಡ ಒಂದು ಏನು ಪಾತ್ರ ಇದೆ. ಇನ್ನು ಇದಾದಮೇಲೆ ನೆಕ್ಸ್ಟು ಇನ್ನು ಪ್ರೊಡಕ್ಷನ್ ಅಂತ ಬಂದಾಗ ಇದು ಕೂಡ ಹೊಸ ಪ್ರೊಡಕ್ಷನ್ ಇದಾಗ್ತಾ ಇರ್ಬೇಕಾದ್ರೆ ನಮ್ಮ ಜರ್ನಿಲಾಗ ನಂಗೆ ರವಿ ಅವರು ಮತ್ತು ನಾವು ಒಂದು ಬ್ಲಿಂಕ್ ಒಡನಾಟದಲ್ಲಿದ್ದು, ನಾನು ಹೊಂದಿಸಿ ಆದಮೇಲೆ ಅವರು ನಾವು ಭೇಟಿಯಾಗಿ ಅವ್ರದ್ದು ಬ್ಲಿಂಕ್ ಆಗೋ ಜರ್ನಿಲಿ ಅದನ್ನು ನಾನು ಕಣ್ಮುಂದೆ ವಿಟ್ನೆಸ್ ಮಾಡಿದ್ದೀನಿ ಹೇಗಾಯಿತು ಅಂತ. ಇಬ್ಬರದು ಒಂದು ಇದಿತ್ತು. ರವಿ ಅವ್ರಿಗಾಗಿ ಹೇಳ್ತಾ ಇರ್ಬೇಕಿಲ್ಲ, ಈ ಥರ ಸಿನಿಮಾ ಮಾಡ್ತಾ ಇದ್ದೀನಿ, ನಿಮ್ಮ ಅನುಭವನೂ ಕೂಡ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಬನ್ನಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಅಂದ ತಕ್ಷಣ ರವಿನೂ ಕೂಡ ತುಂಬ ಒಂದು ಇದರದಲ್ಲೇ ಬಂದು ಜೊತೆ ಆದರು. ಸೊ ಆ ನಿಟ್ಟಿನಲ್ಲಿ ಒಂದು ಆ ಟೀಮ್ ಜಾಯಿನ್ ಆಯಿತು. ಸೊ ಎಲ್ಲ ಮ್ಯೂಸಿಕ್ಕಿಂದ ನಾನು ಹೊಂದಿಸಿಲಿದ್ದಂಥ ಜೋ ಕೋಸ್ಟನ್ನೇ ಜಾಯಿನ್ ಆದರು. ಸೊ ಎಲ್ಲ ಇದಾಗ್ತಾ ಹೋಯಿತು. ಒಂದು ತಂಡ ಪರಿಪೂರ್ಣವಾಗಿ ಹೊಂದಿಸಿ ಒಂದು ಎಮೋಷನ್ಸ್ ಏನಿದೋ ಇಲ್ಲಿ ಅಲ್ಲೇನು ಮಲ್ಟಿಪಲ್ ಎಮೋಷನ್ಸ್, ಇಲ್ಲಿ ಒಂದು ಸಿಂಗಲ್ ಎಮೋಷನ್ ಮೇಲ್ಗಡೆ ಒಂದು ಸಿನಿಮಾ ಕಟ್ಕೊಡೋದಕ್ಕೆ ಒಂದು ಬೇರೆ ರೀತಿಯಲ್ಲಿ ಒಂದು ಪಾತ್ರಗಳೆಲ್ಲರದು ತುಂಬ ಇಂಪಾರ್ಟೆಂಟ್ ಇದೆ. ಆ ಪ್ರೋಸೆಸ್ ಇದಾಯಿತು. ಇನ್ನು ಅದಾದ್ಮೇಲೆ ಶೂಟ್ ಇದ್ರದಲ್ಲಿ ಅಂದ್ರೆ ಇದನ್ನ ಹೇಳ್ತಾ ಹೋಗ್ಲಾ ಲೊಕೇಶನ್ ನಾನು ಏನಕ್ಕೆ ಕೇಳಕ್ ಬಂದ್ರೆ, ಈಗ ಒಂದೇ ಬರೀರಿ ನೋಡಿರೋರಿಗೆ ಒಂದು ಏನಂತಾರೆ ಒಂದು ಐಡಿಯಾ ಇರುತ್ತೆ. ಓಕೆ ಇವ್ರ ಸಿನಿಮಾ ಅಂದ್ರೆ ಹಿಂಗಿರ್ಬೋದು, ಈ ಮೂಡಲ್ಲಿ ಇರ್ಬೋದು, ಈ ಫೀಲ್ ಅಲ್ಲಿ ಇರ್ಬೋದು ಅಂತ. ಈಗ ತೀರ್ಥರೂಪನು ಅದೇ ಮೂಡಲ್ ಬರ್ಬೋದಾ ಅಥವಾ ಆತರ ಯಾವ ರೀತಿ ಒಬ್ಬ ಆಡಿಯನ್ ಈ ಸಿನಿಮಾ ನೋಡಕ್ ಬರೋನು ಏನ್ ಪ್ರಿಪೇರ್ ಆಗ್ಬೇಕಾ ಅಥವಾ ಹೇಗೆ? ಇಲ್ಲ, ಪ್ರಿಪೇರ್ ಏನು ಆಗೋದ್ ಬೇಕಾಗಿಲ್ಲ. ನಿಮ್ಮ ಇಡೀ ಕುಟುಂಬ ಸುಮ್ಮನೆ ಆರಾಮ್ ಬಂದು ನೋಡಿ, ಒಂದು ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಫ್ಯಾಮಿಲಿ ವ್ಯಾಲ್ಯೂಸ್ ಅಥವಾ ಒಂದು ಹುಡುಕಾಟ, ಒಂದು ಎಮೋಷನಲ್ ಜರ್ನಿ ಇದೆ ಈ ಸಿನಿಮಾದಲ್ಲಿ. ಹಾಗೆ ನಾವೇನೋ ಲ್ಯಾಂಡ್ಸ್ಕೇಪ್ ಅಲ್ಲೆಲ್ಲ ತೋರಿಸಿ ಅಂದ್ಬಿಟ್ಟು ಓಕೆ ಈಗ ಎಕ್ಸಾಂಪಲ್ ನಾವು ಗೌಹಾಟಿಲಿ ತೆಗಿತ ಅಂದ್ಬಿಟ್ಟು ಸಿಟಿ ಎಸ್ಟಾಬ್ಲಿಷ್ ಮಾಡೋದು, ಸಿಟಿಲಿ ಎಲ್ಲೆಲ್ಲೋ ಶಾರ್ಟ್ಸ್ ತೋರಿಸೋದು ಹಂಗೆ ಶೂಟ್ ಆಗಿಲ್ಲ. ಯಾಕೆಂದ್ರೆ ಯೂಶಲಿ ಆ ಥರದ ಶೂಟ್ಗಳು ಯಾವಾಗ ಆಗಬೇಕು, ಈ ಥರದ್ದು ಈ ಸಿನಿಮಾದಲ್ಲಿ ಆ ಸ್ಕೋಪ್ ಇರಲಿಲ್ಲ. ಒಂದು ಹುಡುಕಾಟ ಇದೆ ಅಂದ ತಕ್ಷಣ ಅದು ಎಲ್ಲಿ ಹೋಗ್ಬೇಕು ಆನ್ ದ ಪಾಯಿಂಟ್ ಅಷ್ಟೇ ತೋರಿಸಿದ್ವಿ. ಬಟ್ ಅದು ರಿಕ್ವೈರ್ ಇತ್ತು. ಇನಿಷಿಯಲ್ ಆಗಿ ನಾವು ಪ್ಲಾನ್ ಮಾಡಿದ ತಕ್ಷಣ ಓಕೆ ಇಲ್ಲಿ ಮೂಡಿಗೆರೆ, ಮೈಸೂರು, ಆಮೇಲೆ ಕೊಚ್ಚಿ ಅದಾದ್ಮೇಲೆ ನೆಕ್ಸ್ಟ್ ಹಿಮಾಲಯ ಅನ್ಕೊಂಡು ಸ್ವಲ್ಪ ಅದೇ ಯೂಶಲಿ ಎಲ್ಲ ಸಿನಿಮಾಗಳಲ್ಲೂ ಆಲ್ಮೋಸ್ಟ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಂದ್ರೆ ಹಿಮಾಲಯ ಅದು ಇದು ಹೋಗ್ತಾ ಇರ್ತಾರಲ್ಲ. ಸೊ ಅದಕ್ಕೆ ಬೇಡ ಅಂತ ಅನ್ನಿಸ್ತು ನನಗೆ. ಸ್ವಲ್ಪ ಓಕೆ ನಾರ್ತ್ ಈಸ್ಟ್ ಆ ಕಡೆದ ಆ ಒಂದು ಇದನ್ನು ಇದು ಮಾಡೋಣ. ಕತೆಗೂ ಕೂಡ ಅಲ್ಲಿ ಬರುವಂಥ ಪಾತ್ರನೂ ಕೂಡ ಆ ಜಾಗನೇ ಸೂಕ್ತ ಅನ್ನಿಸ್ತು. ಸೊ ಹಂಗಾಗಿ ಬೇರೆ ರೀತಿ ತೋರಿಸೋದಕ್ಕಿಂತ ಇದು ಈ ರೀತಿ ಆಗಲಿ, ಬೇಸಿಕಲಿ ದ ಕ್ಯಾರೆಕ್ಟ್ರು ಒಂದು ಶಿಕ್ಷಕನಾಗೆ ಇದ್ದಿದ್ರಿಂದ ಅದು ಈ ಒಂದು ಇದಕ್ಕೆ ಸೂಕ್ತ ಆಗುತ್ತೆ, ಅಂದ್ರೆ ಹುಡುಕಾಟದಲ್ಲಿ ಬರೋ ಇದಕ್ಕೆ ಸೂಕ್ತ ಆಗುತ್ತೆ ಅಂದ್ಬಿಟ್ಟು ನಾರ್ತ್ ಈಸ್ಟ್ ಸೆಲೆಕ್ಟ್ ಮಾಡಿಕೊಂಡು. ಸೊ ಆ ನಿಟ್ಟಿನಲ್ಲಿ ಒಂದು ಸೆಕೆಂಡ್ ಹಾಫ್ ಆಫ್ ದ ಜರ್ನಿ ಕಂಪ್ಲೀಟ್ಲಿ ಆ ಹುಡುಕಾಟದಲ್ಲಿ ಒಂದು ಎಮೋಷನ್ ಜೊತೆಗೆ ಒಂದು ಸೆಲ್ಫ್ ರಿಯಲೈಸೇಷನ್ ಆ ಕ್ಯಾರೆಕ್ಟರ್ಗೆ ಆಗ್ತಾ ಹೋಗುತ್ತೆ. ಅದು ವರ್ಕ್ ಆಗಿದೆ. ಟೆಕ್ನಿಕಲ್ ಟೀಮ್ ನೋಡಿದವರೆಲ್ಲ ಹೇಳ್ತಾ ಇದ್ದಾರೆ. ಆ ಜೋಕೋಸ್ಟಾ ಅವರಲ್ಲಿ ನೀವು ಕಂಡಿದ್ದೇನು ಅಂತ, ಯಾಕೆಂದ್ರೆ ನಿಮ್ಮ ವಿಷನ್ ಮತ್ತೆ ಎಮೋಷನ್ನ ಸಖತ್ತಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅಂದ್ರೆ ಈ ಕೆಮಿಸ್ಟ್ರಿ ಚೆನ್ನಾಗಿ ವರ್ಕ್ ಆಗಿದೆ ಅಂತ. ಸೊ ಅವ್ರ ಬಗ್ಗೆ ಮತ್ತೆ ಅವ್ರ ವರ್ಕಿನ ಬಗ್ಗೆ ಮಾತಾಡ್ತಾರಂತಂದ್ರೆ ಟಿಲ್ ನಾನು ಈಗಲೂ ಹೇಳ್ತೀನಿ ಈಗ ಜೋ ಇಲ್ಲಿ ಬರಲಿ, ನಂದು ಒಂದು ಹೆಂಗ್ ವರ್ಕ್ ಆಗಿದೆ ಅಂದ್ರೆ ಅವ್ನ ಕೈಗೆ ಒಂದು ಗಿಟಾರ್ ಕೊಟ್ಟು ನಾನು ಅವ್ನು ಇಬ್ರು ಕೂತ್ಕೊಂಡ್ರೆ ಇಮಿಡಿಯೇಟ್ ಒಂದು 15 ನಿಮಿಷದಲ್ಲಿ ಒಂದು ಸಾಂಗ್ ಆಗಿದೆ. ಅಂದ್ರೆ ಅಷ್ಟರ ಮಟ್ಟಿಗೆ ನಮಗೆ ಒಂದು ಒಡನಾಟ ಬೆಳೆದಿದೆ. ಇವತ್ತಿಗೆ ಹೊಂದಿಸಿಲಿ ಆಗ್ಬೇಕಾದ್ರೂ ನಾನು ಆಲ್ಮೋಸ್ಟ್ ಅಲ್ಲಿ ಹೊಂದಿಸಿ 9 ಸಾಂಗಲ್ಲಿ 6 ಸಾಂಗ್ ನಾನೇ ಬರೆದಿದ್ದೆ, ತೀರ್ಥರೂಪಲು 5 ಸಾಂಗ್ ಬರೆದಿದ್ದೆ. ಅದು ಯಾವ ರೀತಿ ಆಗಿದೆ ಅಂದ್ರೆ ಜೋನು ಅದೇ ಹೇಳ್ತಾ ಇರ್ತಾನೆ, ಬೇರೆ ಸಿನಿಮಾ ಕೆಲಸ ಮಾಡೋಕ್ಕೂ ನಂದೊಂದು ಹೆಂಗಿದೆ ಅಂದ್ರೆ ಒಂದ್ಸರಿ ಅವ್ನು ಟ್ಯೂನ್ ಕೊಡ್ತಾನೆ, ನಾನು ಅದಕ್ಕೇನೋ ಲೈನ್ ಹೇಳ್ತೀನಿ. ಈಗ ಇನ್ಫ್ಯಾಕ್ಟ್ ನೆನ್ನೆ ಅಷ್ಟು ಟೆನ್ಷನ್ ಇದೆ. ಇನ್ಫ್ಯಾಕ್ಟ್ ನೆನ್ನೆ ಏನೋ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಲ್ಲಿ ನಡೀತಾ ಇದೆ, ಬ್ರೋ ಶೆಲ್ವಿಗೆ ಅಂದ್ರೆ ಒಂದು ಟ್ಯೂನ್ ಕೊಡ್ತೀರಾ ಅಂದ್ರೆ ಇದ್ರ ಮಧ್ಯೆ ನಂಗೊಂದು ಬ್ರೇಕ್ ಬೇಕು, ಯಾವ್ದಾದ್ರು ಲೈನ್ ಕೊಡ್ತೀರಾ, ಬೇರೆ ಟ್ಯೂನ್ ಮಾಡ್ತೀನಿ ಅಂತ. ಅಂದ್ರೆ ಅದೊಂದು ಒಡನಾಟ ಹೆಂಗಿದೆ ಅಂತಂದ್ರೆ ಹಿ ವರ್ಕ್ಸ್ ಅಂದ್ರೆ ಅವ್ನು ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ನು ತುಂಬಾ ಕಡೆ ಜೋನೇ ಹೇಳಿದ್ದಾನೆ. ಅಂದ್ರೆ ನಾನು ಎಲ್ಲೂ ಮ್ಯೂಸಿಕ್ ಕಲ್ತಿಲ್ಲ, ಬಟ್ ಆದ್ರೂ ಕೂಡ ಒಂದು ಬೇರೆ ಇದಿದೆ ಆ ಮ್ಯೂಸಿಕ್ ಬಗ್ಗೆ ಆಗಲಿ ಗೊತ್ತಿಲ್ಲ. ಇದು ನಮ್ಮ ಥರ ಸಿನಿಮಾಗಳಿಗೆ ನಾನು ಹೇಳುವಂಥ ಒಂದು ಎಮೋಷನ್ಸ್ಗಳಿಗೆ ಆ ಮ್ಯೂಸಿಕ್ ಕೂಡ ತುಂಬ ದೊಡ್ಡ ಕೊಡುಗೆ ಇದೆ. ಸೊ
ಹೀಸ್ ಆಲ್ಸೋ ಮೇ ಬಿ ದಟ್ ಯು ಅಂಡ್ ಎವ್ರಿಥಿಂಗ್ ಕಮ್ಸ್ ಫ್ರಮ್ ದ ಹಾರ್ಟ್ ಏನೋ ಐ ಡೋಂಟ್ ನೋ. ಆ ನಿಟ್ಟಿನಲ್ಲಿ ಜೋನು ಕೂಡ ಹಂಗೆ ವರ್ಕ್ ಇದೆ. ಸೊ ನಮ್ಮಿಬ್ರದ್ದು ಒಂದು ಕಾಂಬೋ ಮ್ಯೂಸಿಕ್ ಅಂತ ಬಂದಾಗ ಅದು ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಬರ್ತಾ ಇದೆ. ಇನ್ಫ್ಯಾಕ್ಟ್ ನಾವು ಹೇಳ್ಬೇಕನ್ನೋ ಒಂದು 50-60 ಸಾಂಗ್ಸ್ಗಳೇ ಬರ್ದಿಟ್ಟು ಅಂದ್ರೆ ಅಷ್ಟು ಕಂಪೋಸ್ ಆಗಿದ್ದಿದ್ದಾವೆ ನಮ್ಮಿಬ್ರದುವೆ. ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಯಾವಾಗ ಬರುತ್ತೆ ಅಂತ. ಸೊ ಜೋದು ನಂದು ಅದು ಈಸಿಯಾಗಿ ಇದಾಗುತ್ತೆ. ಅವ್ನು ಈಗ ಒಂದು ಸ್ವಲ್ಪ ಕನ್ನಡ ಕಲ್ತು ಬಿಟ್ಟಿದ್ದಾನೆ, ಕನ್ನಡದಲ್ಲೂ ಮಾತಾಡ್ತಾ ಇರ್ತಾನೆ. ಅಂಡ್ ಚೆನ್ನಾಗಿದೆ ವರ್ಕಿಂಗ್. ಹೊಂದಿಸಿ ಬರೆಯಿರಲಿ ಕಲ್ತಿದ್ದು ನೀವು ಅಂದರೆ ರಿಲೀಸ್ ವಿಚಾರಕ್ಕೆ, ಪ್ರಮೋಷನ್ ವಿಚಾರಕ್ಕೆ, ಆಮೇಲೆ ಅದರಿಂದ ಆಚೆಗೆ ಬಂದಾದ್ಮೇಲೆ OTT ಆಗಲಿ ಸ್ಯಾಟಲೈಟ್ ಬಿಸ್ನೆಸ್ ವಿಚಾರಕ್ಕೆ ಇದೆಲ್ಲ ಎದ್ದು ಬಿದ್ದಿದ್ದೀರಾ. ಸೊ ಈ ಸಿನಿಮಾ ವಿಚಾರಕ್ಕೆ ಏನು ಬದಲಾಯಿಸ್ಕೊಂಡಿದ್ದೀರಾ, ಏನು ಯಾವ ಹಾದಿಯಲ್ಲಿ ಹೋಗ್ತಾ ಇದ್ದೀರಾ? ಇಲ್ಲ ಗೊತ್ತಿಲ್ಲ, ಏನು ನನ್ನ ಬದಲಾವಣೆ ಏನೂ ಆಗಿಲ್ಲ. ಒಂದು ಅರಿವಿದೆ. ಸೊ ಏನು ಯಾವ ರೀತಿ ಅಂತ ಈಗ ಮೊದಲನೇ ವಿಷಯದಲ್ಲಿ ಆ ಅರಿವಿನಲ್ಲಿ ಏನು ಅಂದ್ರೆ ಬಿಸ್ನೆಸ್ ಮಾಡಿದ್ರೆ ಹೊಂದಿಸಿ ಏನು ಆಡಿಯೋ ವರ್ಕ್ ಆಗಲಿಲ್ಲ. ಈ ಸಿನಿಮಾದಲ್ಲಿ ಆಡಿಯೋ ಬಿಸ್ನೆಸ್ ಆಲ್ರೆಡಿ ಆಗಿದೆ. ಆನಂದ್ ಆಡಿಯೋದನ್ನೇ ಕೂಡ ಹೊಂದಿಸಿ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ತೋರಿಸಿದ್ಮೇಲೆ ಒಂದು ಒಳ್ಳೆ ಅಮೌಂಟ್ಗೆ ಕೊಟ್ಟು ಪರ್ಚೇಸ್ ಮಾಡಿದ್ದಾರೆ. ಅದು ಬಿಸ್ನೆಸ್ ಪಾಯಿಂಟಲ್ಲಿ ಅಂತ ಬಂದಾಗ ಒಂದಿಷ್ಟು ಆ ಹೆಜ್ಜೆಗಳನ್ನ ಇಡ್ತಾ ಹೋಗ್ತಾ ಇದೀವಿ. ಯಾಕಂದ್ರೆ ಬಿಕಾಸ್ ಆಫ್ ಹೊಂದಿಸಿ ಏನು ಇತ್ತು ಅದೆಲ್ಲ ಇದಕ್ಕೆ ಪ್ಲಸ್ ಆಗಿದೆ ಸ್ವಲ್ಪ ಆ ಸಿನಿಮಾದಿಂದ. ಯಾಕಂದ್ರೆ ಹೊಂದಿಸಿ ನಾವು ಆಡಿಯೋ 9 ಸಾಂಗ್ ಕೇಳಿದಾಗಲೂ ಕೂಡ ಅದು ಅವ್ರ ತಪ್ಪು ಅಲ್ಲ, ನಮ್ದು ಅಲ್ಲ, ಕೇಳುವಂಥ ಮೊತ್ತ ಇರ್ತದಲ್ಲ ಅದು ನಮ್ಗೆ ಬೇರೆ ರೀತಿ ಅನ್ಸುತ್ತೆ. ತುಂಬ ಜನ ಹೊಸಬ್ರಿಗೆ ಅನ್ಸೋದಿಲ್ಲ, ನಾವೇ ಒಂದು ಯೂಟ್ಯೂಬ್ ನಾವೇ ಒಂದು ಆಡಿಯೋ ಅಂತ ಹೇಳ್ತಾರೆ, ಅದು ಹಂಗೂ ವರ್ಕ್ ಆಗಲ್ಲ. ಬಟ್ ನಂಗೆ ಹೊಂದಿಸಿಲಿ ಏನಾಯ್ತು ಅಂದರೆ ಹೋಲ್ ಆಲ್ಬಮು ನಾವೇ ಸ್ವಂತ ನಮ್ಮ ಇದು ಇಟ್ಕೊಂಡಾಗ ಅದ್ರ ಕಂಪ್ಲೀಟ್ ಕೇಸ್ ಸ್ಟಡಿ, ಏನೇನು ರೆವಿನ್ಯೂ ಬಂದಿದೆ, ಎಲ್ಲೆಲ್ಲಿ ಸ್ಟ್ರೀಮ್ ಆಗಿದೆ, ಏನು ಇನ್ಕ್ಲೂಡಿಂಗ್ ಟಿಲ್ ಟುಡೇ FML ಪ್ಲೇ ಆಗಿಲ್ಲ. ಬಟ್ ಆದರೂ ಕೂಡ ಅದು ರೀಚ್ ಅಷ್ಟು ಮಟ್ಟಕ್ಕೆ ತಗೋತು ಹೊಂದಿಸಿ ಆಲ್ಬಮ್, ಎಸ್ಪೆಷಲಿ ಬೆಳಕಲ್ಲಿ, ಬಾಬಾವೇ ಈ ಸಾಂಗ್ಸ್ಗಳೆಲ್ಲ. ಸೊ ಅದೆಲ್ಲ ಸ್ಟ್ಯಾಟಿಕ್ಸ್ ತೋರಿಸಿದ್ಮೇಲೆ ಅವ್ರಿಗೆ ಅನಿಸಿ ಈ ಸಿನಿಮಾದ ಸಾಂಗ್ಗಳು ಕೇಳಿ ಅದನ್ನ ಹೇಳ್ದಂಗೆ ಒಂದು ಒಳ್ಳೆ ರೀತಿಯಲ್ಲಿ ಆನಂದ್ ಆಡಿಯೋ ಪರ್ಚೇಸ್ ಮಾಡಿ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಬಿಸ್ನೆಸ್ ಅಂತ ಪಾಯಿಂಟ್ ಬಂದ ತಕ್ಷಣ ಅದ್ರಲ್ಲಿ ಒಂಚೂರು ಹೆಜ್ಜೆ ಇಡ್ತಾ ಇದೀವಿ. ಇನ್ನು ಬೇರೆ ರೀತಿ ಬಿಸ್ನೆಸ್ ಅಂತ ಬಂದ ತಕ್ಷಣ ಈಗ ರವಿನೂ ಜೊತೆಗಿದ್ದಾರೆ. ಅವ್ರದ್ದು ಒಂದಿಷ್ಟು ಏನೋ ಈಗ ಡಬ್ಬಿಂಗ್ ಆಗಿರ್ಬೋದು, ರೈಟ್ಸ್ಗಳಾಗಿರ್ಬೋದು, ಹಿ ಈಸ್ ಟೇಕಿಂಗ್ ಕೇರ್, ಅವ್ರಿಗೂ ಒಂದು ಅನುಭವ ಇದೆ. ಸೊ ಹಂಗಾಗಿ ಆ ವಿಚಾರದಲ್ಲಿ ಆ ನಿಟ್ಟಿನಲ್ಲಿ ಒಂಚೂರು ಇದೆ. ಕಲ್ತಿರೋದೇನು ಅಂತಂದ್ರೆ ಹಾಕಿದ ಹಣ ಕರೆಕ್ಟಾಗಿ ವಾಪಸ್ ಆದ್ರೆ ಅದೇ ಸಕ್ಸಸ್ ಇಲ್ಲಿ ಸಿನಿಮಾ ಇರೋದು. ಈ ನಿಟ್ಟಿನಲ್ಲಿ ಅದಕ್ಕೊಂದು ಜಾಗರೂಕವಾಗಿ ಹೆಜ್ಜೆ ಇಟ್ಟು ಒಂದೊಂದನ್ನ ಇದು ಮಾಡ್ತಾ ಇದೀವಿ. ಯಾಕೆಂದ್ರೆ ಸಿನಿಮಾ ಯಾಕೆಂತಂದ್ರೆ ಇಲ್ಲ ಅಂದ್ರೆ ತುಂಬಾ ದೂರ ತಳ್ಬಿಡುತ್ತೆ ನಮ್ಮನ್ನ. ಮತ್ತೆ ಈ ಕತೆ ಹೇಳಕ್ ಇನ್ನೊಂದಿಷ್ಟು ವರ್ಷಗಳೇ ಬೇಕಾಗ್ಬಿಡ್ತದೆ. ಆಗ ಏನಾಗುತ್ತೆ ಅಂದ್ರೆ ಆ ಹಾದಿಲಿ ಏನಾಗುತ್ತೆ ಅಂತಂದ್ರೆ ಮೇ ಬಿ ನಮ್ಮೊಳಗೆ ಒಂದ್ ಸ್ವಲ್ಪ ನಮ್ಮನ್ನ ಕುಗ್ಗಿಸ್ಬಿಡುತ್ತೆ. ಇದು ತಪ್ಪು ಗೊತ್ತಿಲ್ಲ ಏನು ಅಂತ ಅಂದ್ಬಿಟ್ಟು. ಆದ್ರೂ ಕೂಡ ಏನಂದ್ರೆ ಚಾಲೆಂಜಸ್ಸು ಏನೇ ಇದ್ರು ಕೂಡ ಸಿನಿಮಾ ಮಾಡಬೇಕು ಅನ್ನೋದು ಇದು. ಯಾಕೆಂದ್ರೆ ಅದು ನಮ್ ಇಷ್ಟ, ನಾವು ಆಯ್ಕೆ ಮಾಡ್ಕೊಂಡಿರೋದು. ಸೊ ಆ ನಿಟ್ಟಿನಲ್ಲಿ ಇದ್ದ ತಕ್ಷಣ ಒಂದು ಜಾಗರೂಕತೆಯಿಂದ ಹಾಕಿರೋ ಬಂಡವಾಳ ಸಿನಿಮಾ ವಾಪಸ್ ಬರಬೇಕು ಅನ್ನೋ ದೃಷ್ಟಿಲಿ ಒಂದಿಷ್ಟು ಹೆಜ್ಜೆಗಳನ್ನ ಇಡ್ತಾ ಹೋಗ್ತಾ ಇದ್ದೀನಿ ಅಷ್ಟೇ. ಯಾರು ತುಂಬ ನಿಮ್ಗೆ ಇಷ್ಟ ಆಗ್ತಾರೆ ಅಂದರೆ ನಿಮ್ಮ ಈ ಒಂದು ಇತ್ತೀಚೆಗೆ ಈ ಥರದೊಂದು ಕ್ಲಾಸ್ ಸಿನಿಮಾಗಳನ್ನು ಮಾಡೋವಂಥದ್ದೊಂದು ಕಡಿಮೆ ಆಗಿತ್ತು. ಅಂದರೆ ದಿನೇಶ್ ಬಾಬು ಅವರು ಒಂದಷ್ಟು ಜನ ಒಳ್ಳೊಳ್ಳೆ ಡೈರೆಕ್ಟರ್ಗಳು ನಮ್ಮಲ್ಲಿ ಇದ್ದರು, ಮಾಡ್ತಿದ್ರು. ಸೊ ಅದೆಲ್ಲ ಒಂದು ಹುಡುಕಾಟಾಯ್ತು. ಅಂದರೆ ನಿಮ್ಗೆ ತುಂಬ ಇಷ್ಟಪಡುವಂಥ ಮೇಕರ್ಸ್ ಯಾರು, ಯಾವ ಸಿನಿಮಾಗಳು ನಿಮ್ಮ ಮೇಲೆ ತುಂಬ ಪರಿಣಾಮ ಬೀರಿತು ಅಂತ? ಇನ್ಫ್ಯಾಕ್ಟ್ ನಾನು ಹೇಳಬೇಕು ಅಂತಂದರೆ ನಾನು ಯೂಶ್ವಲಿ ತುಂಬ ಸಿನಿಮಾಗಳನ್ನೇನೋ ನನಗೆ ಇನ್ಫ್ಲುಯೆನ್ಸ್ ಅನ್ನೋದು ಆ ಮಟ್ಟಕ್ಕೆ ನಾನು ಇದು ಮಾಡ್ಕೊಂಡಿಲ್ಲ ಯಾವತ್ತು. ನನಗೆ ಅದು ಈ ಥರದ್ದು ಅಂದ್ಬಿಟ್ಟು ನಂಗೆ ಒಬ್ಬೊಬ್ರದ್ದು ಒಂದೊಂದು ಸಿನಿಮಾಗಳು ಇಷ್ಟ ಆಗ್ತಾ ಹೋಗ್ತವೆ. ಈಗ ಯೋಗರಾಜ್ ಭಟ್ ಸರ್ ನಂಗೆ ಬೇರೆ ರೀತಿ ಇಷ್ಟ ಆಗ್ತಾರೆ. ನನಗೆ ಆ್ಯಕ್ಚುಲಿ ಅವ್ರದ್ದು ರೈಟಿಂಗು ಮತ್ತು ಅವ್ರ ಪೊಯೆಟ್ರಿ ಆಗೆಲ್ಲ ಯೋಗರಾಜ್ ಸರ್ ಇನ್ಫ್ಯಾಕ್ಟ್ ನಾವು ಮೇಕಿಂಗ್ ಆಫ್ ಮುಂಗಾರು ಮಳೆ ಅಂತ ಒಂದು ಬುಕ್ ಬರೆದಿದ್ರು, ಮುಂಗಾರು ಮಳೆ ಇದ್ದಾರೆ. ಅವೆಲ್ಲ ನಮ್ಗೆ ತುಂಬ ಇನ್ಫ್ಲುಯೆನ್ಸ್ ಮಾಡಿದ್ದು ಸಿನಿಮಾ ಬರೋಕ್ಕೆ. ಅವರಲ್ಲಿರೋ ಬರವಣಿಗೆ ಇದೈತಲ್ಲ ಅದೆಲ್ಲ ನಂಗೆ ತುಂಬ ಇನ್ಫ್ಲುಯೆನ್ಸ್ ಮಾಡ್ತದೆ. ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ಸಾಹಿತ್ಯ ಜಾಸ್ತಿ ಓದ್ತಾ ಇದೆ. ಅಲ್ಲಿ ನಾನು ಆಲ್ಮೋಸ್ಟ್ ಅಲ್ಲಿ ತೇಜಸ್ವಿ ಅವ್ರು ಇನ್ಫ್ಲುಯೆನ್ಸ್ ಮಾಡಿದ್ದಾರೆ. ಓದ್ತಾ ಇರ್ಬೇಕಾದ್ರೆ ನಾವು ಇನಿಷಿಯಲ್ ಡೇಸಲ್ಲಿ ಓದ್ತಾ ಚಿತ್ತಾರವ್ರನ್ನೂ ಓದಿದ್ದೀವಿ, ನಮ್ಮ ಭೈರವ್ ಸರ್ನು ಓದಿದ್ದೀವಿ, ಶಿವರಾಮ್ ಕಾರಂತನೂ ಓದಿದ್ದೀವಿ. ಎಲ್ಲ ಓದ್ತಾ ಇರ್ಬೇಕಾದ್ರೆ ಎಲ್ಲರೂ ಕೂಡ ಆ ಓದು ಕೂಡ ನನಗೆ ಒಂದಿಷ್ಟು ಇನ್ಫ್ಲುಯೆನ್ಸ್ ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ನನಗಿದ್ದು ಒಂದೇ, ನನಗೆ ಯಾವತ್ತು ಅಂದ್ರೆ ನನಗೆ ತುಂಬ ಇನ್ಫ್ಲುಯೆನ್ಸ್ ಮಾಡಿ ಸಿನಿಮಾಗೆ ಬರಬೇಕು ಅಂದರೆ ಕೆ ಕಲ್ಯಾಣ್ ಸರ್. ನನ್ನ ಲಿರಿಕ್ ರೈಟರ್ ಆಗಬೇಕು ಅನ್ಕೊಂಡಿದ್ದು. ಅದಕ್ಕೆ ಇವತ್ತಿಗೂ ನನಗೆ ಏನು ಅಂತಂದ್ರೆ ಅದು ಕೊಡುವಂಥ ಖುಷಿ ಯಾವುದೂ ಇಲ್ಲ. ಅಂದರೆ ಈ ಮೋರ್ ದೆನ್ ಡೈರೆಕ್ಷನ್ ನನಗೆ ಅಂದರೆ ಅವನು ಪದ ಹುಟ್ಟಿ ಏನೋ ಒಂದು ಸಾಲ ಇದಾದ ತಕ್ಷಣ ಅದು ಭಾಳ ಖುಷಿ ಕೊಡುತ್ತೆ. ಸೊ ಅದು ಅನ್ಕೊಂಡಿದ್ದೆ ಇನಿಷಿಯಲ್ ಡೇಸಲ್ಲಿ ಏನು ಲಿರಿಸಿಸ್ಟ್ ಆಗಬೇಕು ಅಂತ. ಆ ನಿಟ್ಟಿನಲ್ಲಿ ಅದು ನಮ್ಮ ಸಿನಿಮಾಗೆ ಬಂದಮೇಲೆ ಆಗಿದ್ದು. ಅಂಡ್ ಇನ್ನು ಸಿನಿಮಾ ಮೇಕರ್ಸ್ ಅಂತ ಹೇಳಿದಾಗ ನನಗೆ ಮಣಿ ಸರ್ ಇಷ್ಟ ಆಗ್ತಾರೆ, ಗೌತಮ್ ವಾಸುದೇವ್ ಮೆನನ್ ಇಷ್ಟ ಆಗ್ತಾರೆ. ಈ ಥರ ಎಲ್ಲ ಒಂದು ನಮ್ಮ ಪುಟ್ಟಣ್ಣ ಸರ್ ಸಿನಿಮಾಗಳು, ನಾವು ಇಂಜಿನಿಯರಿಂಗ್ ಓದ್ತಾ ಇರ್ಬೇಕಾದ್ರೆ ಸೀರೀಸ್ ನೋಡ್ತಿದ್ದೆ. ಓಕೆ, ಒಂದು ವೀಕ್ ಕಂಪ್ಲೀಟ್ ಹೆಂಗಂದ್ರೆ ಪುಟ್ಟಣ್ಣ ಕಣ್ಗಲ್ ಅವ್ರ ಸಿನಿಮಾ, ಒಂದು ವೀಕ್ ಸಿದ್ಧಲಿಂಗಿ ಅವ್ರ ಸಿನಿಮಾ, ಈ ಥರ ಸಿನಿಮಾಗಳು ನೋಡ್ತಿದ್ದೆ. ಅಂದರೆ ತುಂಬ ಸಿನಿಮಾಗಳು ನಮ್ಮ ಪ್ರಭಾವ ಮಾಡಿದೆ.
ಪರ್ಟಿಕ್ಯುಲರ್ ಒಬ್ಬರು ಅಂದ್ಕಿಂತ ಇವತ್ತಿಗೂ ನಾವು ಭೂತಾಯನ ಮಗು ಅಯ್ಯೋ ಮಾತಾಡೋಕ್ಕಿದ್ರೆ ಆ ಸಿನಿಮಾ ಹೇಗಾಯಿತು ಆಗ ಆ ಥರದ್ದು. ಅಂದರೆ ಒಂದು ನಾವೆಲ್ನ ಅಷ್ಟರ ಮಟ್ಟಿಗೆ ಬೇರೆ ರೀತಿ ಆಗಿದ್ದು ಗೊರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಒಂದು ಕೃತಿ. ಈ ಥರ ನೋಡಿದಾಗ ಆಗಿನ ಕಾಲದಲ್ಲಿ ಒಂದು ಕಾದಂಬರಿಗಳು ಒಂದು ಸಿನಿಮಾ ಆಗ್ತಿದ್ದ ರೀತಿ, ಅಲ್ಲಿ ನಿರ್ದೇಶಕರು ಇದು ಮಾಡ್ತಿದ್ದು ಅವೆಲ್ಲ ನಮ್ಮನ್ನ ಕೊಡಿಸ್ಕೊತಿದ್ದು. ರಂಗನಾಯಕಿ ಆಗಿರ್ಬೋದು, ಮಸಣದ ಹೂವು ಆಗಿರ್ಬೋದು, ಇವೆಲ್ಲವೂ ಬೇರೆ ರೀತಿ ಇನ್ಫ್ಲೂಯೆನ್ಸ್ ಮಾಡಿದೆ. ನಾನು ಓದ್ತಾ ಇರೋ ಟೈಮಲ್ಲಿ ನನಗೆ ತುಂಬ ಇನ್ಫ್ಲೂಯೆನ್ಸ್ ಮಾಡಿದೆ 2 ಸಿನಿಮಾಗಳು ಅಂತಂದ್ರೆ ಅದು ರಿಲೀಸ್ ಅಂದರೆ ನಮ್ಮ ಸಿನಿಮಾನೇ ಬರಬೇಕು ಅಂತ ಟೈಮಲ್ಲಿ ನಾನು ಮುಂಗಾರು ಮಳೆ ಅಂತೂ ಅಫ್ಕೋರ್ಸ್ ತುಂಬ ಜನಕ್ಕೆ ಇಂಡಸ್ಟ್ರಿಗೆ ಬರೋಕೆ ಇದು ಮಾಡಿದೆ. ಒಂದು ಬೇರೆನೇ ಒಂದು ಇದನ್ನು ವೇವ್ ಕ್ರಿಯೇಟ್ ಮಾಡಿದ ಸಿನಿಮಾ ಮುಂಗಾರು ಮಳೆ ಆಗಲಿ, ದುನಿಯಾ ಆಗಲಿ, ಅವೆಲ್ಲ ನಮ್ಮನ್ನ ತುಂಬ ಇನ್ಫ್ಲೂಯೆನ್ಸ್ ಮಾಡಿದೆ. ಅಂದರೆ ಸಿನಿಮಾ ಅಂತ ಬಂದಾಗ ಅದಕ್ಕಿಂತ ಮುಂಚೆ ನಾನು ಒಬ್ಬ ಗೀತ ಸಾಹಿತಿ, ಆ ಥರದ್ದು ಇದರಲ್ಲೇ ಒಲವಿತ್ತು ಜಾಸ್ತಿ. ಓಕೆ. ಈ ಸಿನಿಮಾ ಅಂದರೆ ಕತೆಗಳು ಹುಟ್ಟೋದಕ್ಕೆ, ವಿಶೇಷವಾಗಿ ಸಿನಿಮಾ ಕತೆಗಳು ಹುಟ್ಟೋದಕ್ಕೆ ಓದು ಎಷ್ಟು ಮುಖ್ಯ ಆಗುತ್ತೆ, ಮತ್ತು ಅದೇ ಎಸ್ಪೆಷಲಿ ಸಾಹಿತ್ಯ ಓದ್ಕೊಳ್ಳೋದು ಎಷ್ಟು ಮುಖ್ಯ ಆಗುತ್ತೆ ಅಂತ. ಅಂದರೆ ಒಂದು ಹೇಳೋದು ಬಹುಶಃ ನಾನು ಇವತ್ತಿಗೂ ಏನಾದ್ರು ಕಳ್ಕೊಂಡಿದ್ದೆ, ಕತೆಗಳಿಲ್ಲ, ಹುಡುಕಾಟ, ಕತೆ ಇಲ್ಲ, ಆ ಥರದ್ದು ಸಿಗ್ತಾ ಇಲ್ಲ, ಆ ಥರ ಸಬ್ಜೆಕ್ಟ್ ಸಿಗ್ತಾ, ಈ ಥರದ್ದೆಲ್ಲ ಒಂದು ಇದು. ಕೆಲವೊಂದು ಜೀವನಾನುಭವಗಳು ಕೊಡುವಂಥದ್ದು ಇನ್ಸಿಡೆಂಟ್ಗಳಿಂದ ಕತೆ ಹುಟ್ಟುವಂಥದ್ದು. ಇನ್ನು ಕೆಲವು ಒಂದು ಯಾವುದೋ ಹಳೇ ಕಥೆಯಲ್ಲಿ, ಯಾವುದೋ ಒಂದು ಕಾದಂಬರಿಲಿ, ಯಾವುದೋ ಒಂದು ಇನ್ಸಿಡೆಂಟ್ ಎಲ್ಲೋ ನಿಮ್ಗೆ ಇಂಟರ್ಕಟ್ ಆಗೋದು ಬೇರೆ ಏನೋ ಓಪನ್ ಆಗ್ಬೋದು. ಸೊ ಈ ಥರದೊಂದು ವಿಷಯಕ್ಕೆ ಏನಂತಂದರೆ ಕತೆಗಳು ಹುಟ್ಟೋದಕ್ಕಿಂತ ಕತೆ ಓದೋದಾಗಲಿ, ಕಾದಂಬರಿ ಓದೋದಾಗಲಿ ನಮ್ಮನ್ನು ಒಬ್ಬ ವ್ಯಕ್ತಿಯಾಗಿ ರೂಪಿಸ್ತವೆ. ಯಾಕೆಂದರೆ ಅದು ಮಾಡುವಂಥ ಗೊತ್ತಿಲ್ಲದ ರೀತಿ ನಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡಿರ್ತವೆ. ಅದು ನಾವು ಈಗ ಸಿನಿಮಾ ಮಾಡ್ತೀವಿ ಅಂತ ಹೋದಾಗ ನಾವು ಓದಿರೋ ಪಾತ್ರಗಳು ಎಲ್ಲೋ ಒಂದೊಂದು ಪಾತ್ರಗಳು ಬೇರೆ ಪಾತ್ರಗಳಾಗಿ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದು. ನಂಗೆ ತುಂಬ ಜನ ಹೇಳ್ತಾರೆ, ಓಕೆ ನವೀನ್ ಶಂಕರ್ ಅವ್ರದ್ದು ಹೊಂದಿಸಿ ಬರೆಯಲ್ಲಿ ತೇಜಸ್ವಿ ಅವ್ರದ್ದು ಇನ್ಫ್ಲೂಯೆನ್ಸ್ ಪಾತ್ರ ಅಂತ ಕೇಳ್ತಾರೆ. ಯಾವುದೋ ಒಂದು ಊರಿಗೆ ಹೋಗಿ ಒಂದು ಎಲ್ಲವನ್ನು ಬಿಟ್ಟು ಸುಮ್ಮನೆ ಇರೋದು. ಈಗ ತೇಜಸ್ವಿ ಅವ್ರು 38ನೇ ವಯಸ್ಸಿಗೆ ಮೈಸೂರ ಬಿಟ್ಬಿಟ್ಟು ಹೋಗಿ ಇದ್ದಿದ್ದು. ಅದು ಕೆಲವ್ರು ಹಂಗೆ ಕನೆಕ್ಟ್ ಆಗ್ತಾರೆ. ನಮ್ಗೆ ಗೊತ್ತಿರಲ್ಲ ಯಾವ ರೀತಿ ಅಂತ. ಬಟ್ ನಮ್ಮನ್ನ ಒಬ್ಬ ವ್ಯಕ್ತಿಯಾಗಿ ರೂಪಿಸೋಕ್ಕೆ ಓದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಹುಶಃ ಸಿನಿಮಾಗೆ ಬಂದ್ಮೇಲೆ ನಾನು ಕಳ್ಕೊಂಡಿರೋದೇನು ಅಂದ್ರೆ ಓದೋದು ಕಮ್ಮಿ ಆಗ್ಬಿಟ್ಟಿದೆ ಸಿನಿಮಾಗೆ ಬಂದ್ಮೇಲೆ. ಬಟ್ ಅಲ್ಲಿವರೆಗೂ ತುಂಬ ಓದ್ತಿದೆ. ಸೊ ಓದು ಒಬ್ಬ ವ್ಯಕ್ತಿನ ರೂಪಿಸುತ್ತೆ, ತುಂಬ ಇಂಪಾರ್ಟೆಂಟು. ಸಿಚುವೇಶನ್ ಹಿಂಗಿದೆ, ಸಿನಿಮಾಗಳು ದೊಡ್ಡ ಸಿನಿಮಾಗಳು ರಿಲೀಸ್ ಆಗಿದೆ. ಜನವರಿಲಿ ಮತ್ತೆ ಸಿನಿಮಾಗಳ ಸಂಖ್ಯೆ ದೊಡ್ಡದಿದೆ. ವರ್ಷದ ಮೊದಲನೇ ಸಿನಿಮಾ ಬರ್ತಾ ಇದೆ. ಇಡೀ ಇಂಡಸ್ಟ್ರಿಗೂ ತುಂಬ ಈ ಸಿನಿಮಾ ತುಂಬ ದೊಡ್ಡದಾಗಬೇಕು, ಚೆನ್ನಾಗಾಗಬೇಕು ಅನ್ನೋ ಒಂದು ಪ್ರೀತಿ ಇದೆ. ಅದೇ ರೀತಿಯಾಗಿ ನೀವು ಬರ್ತಾ ಇದ್ದೀರಾ. ಸೊ ಹೇಗಿದೆ ಅಂದರೆ ಈ ಸಿಚುವೇಶನ್ ಹೆಂಗೆ ಅನಲೈಸ್ ಮಾಡ್ತಾ ಇದ್ದೀರಾ? ಇಲ್ಲ ಅಂದರೆ ಸಿಚುವೇಶನ್ ಟಿಲ್ ಟುಡೇ ನನಗೆ ಇಲ್ಲಿ ಕೂತಿದ್ರು ನಂಗೆ ಏನಾಗಿದೆ, ಇನ್ನೂ ಪ್ರೆಷರ್ ಅಂದರೆ ಯಾವ ರೀತಿ ಏನಾಗ್ತಾ ಇದೆ ಅನ್ನೋದು ನನಗೂ ವಿ ಆರ್ ಕ್ಲೂಲೆಸ್ ಆ್ಯಂಡ್ ಬ್ಲೈಂಡ್ ಇರ್ತೀವಿ ಯಾಕೆಂದರೆ ಈ ಟೈಮಲ್ಲಿ. ಬಟ್ ಅಟ್ ದ ಎಂಡ್ ನಮಗಿರೋದೇನು ಅಂತಂದರೆ ನಮ್ಮ ಪ್ರಾಡಕ್ಟ್ ಹೀಗಿದೆ. ಜನನ ನಂಗೆ ಕೇಳ್ಕೊಳ್ಳೋದು ಏನು ಅಂತಂದರೆ, ಹೊಂದಿಸಿ ಈಗ ಎಷ್ಟೆಲ್ಲ ಮಾತಾಡೋದಲ್ಲ, ಹೊಂದಿಸಿ ನೀವೆಲ್ಲ ಅಪ್ರಿಷಿಯೇಟ್ ಮಾಡಿದ್ರೆ, ನಾನು ಮಿಸ್ ಆಯಿತು, ಥಿಯೇಟ್ರಲ್ಲಿ ನೋಡಲಿಲ್ಲ, ಒಂದಿಷ್ಟು ಯೂಟ್ಯೂಬಿಗೆ ಬಂದಮೇಲೆ ನೋಡಿದ್ರು, ಅಮೌಂಟ್ಗಳು ಕಳಿಸಿದ್ರು, ಟಿಕೆಟ್ಗಳು ಕಳಿಸಿದ್ರು, ಎಲ್ಲ ಇದಾಯ್ತಲ್ಲ. ಆ ಆಡಿಯನ್ಸ್ 1 ಕೋಟಿ ತಲುಪಿದೆಯಲ್ಲ, ಆ ಆಡಿಯನ್ಸ್ಗೆ ಅಷ್ಟೇ ನಾನು ಇಲ್ಲಿ ಕೇಳ್ತಾ ಇರೋದು ಫಸ್ಟು. ಓಕೆ, ಈಗ ಈಗ ಹೊಸಬ ಅಂತ ಬಂದಾಗ ಏನಾಗುತ್ತೆ, ಯೂಶ್ವಲಿ ಒಂದು ಟ್ರೈಲರ್ ಇನ್ವಿಟೇಷನ್ ಥರ ಇರ್ತದೆ. ಆ ಇನ್ವಿಟೇಷನ್ ಇದ್ದರೆ ನಿಮ್ಗೆ ಏನೋ ಅನಿಸಿದ್ರೆ ಬನ್ನಿ, ಅದಕ್ಕೆ ತುಂಬ ದಿನ ಕಾಯಬೇಡಿ. ಇನ್ನು ನಾನು ಹೊಂದಿಸಿ ನೋಡಿರೋ ಆಡಿಯನ್ಸಲ್ಲೂ ಏನು ಕೇಳೋದು ಅಂತಂದರೆ, ಆ ಸಿನಿಮಾನ ಮಿಸ್ ಮಾಡ್ಕೊಂಡ್ರೆ ಈ ಸಿನಿಮಾನ ಕೂಡ ಹಾಗೆ ಮತ್ತೆ OTT ಕಾಯಬೇಡಿ, ಇದನ್ನು ಥಿಯೇಟ್ರಲ್ಲೇ ನೋಡಿ. ನೀವು ಥಿಯೇಟ್ರಲ್ಲಿ ನೋಡಿದ್ರೆ ಅದು ಈ ಥರದ ಸಿನಿಮಾಗಳನ್ನು ಮಾಡೋಕ್ಕೆ ಶಕ್ತಿ ಕೊಡುತ್ತೆ. ಸೊ ಹಾಗಾಗಿ ಖಂಡಿತ ನಿಮಗೆ ಆ ಮೊದಲ 3 ದಿನದ ಆಡಿಯನ್ಸು, ಹೊಂದಿಸಿ ನೋಡಿರೋ ಆಡಿಯನ್ಸು, ದಯವಿಟ್ಟು ನಾನು ಈ ಮೂಲಕ ಕೇಳ್ಕೊಳ್ಳೋದು, ಹೊಂದಿಸಿ ಏನು ನಿಮ್ಗೊಂದು ಎಮೋಷನ್ ಕೊಟ್ಟಿದ್ದೋ, ಇಲ್ಲೂ ಒಂದು ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಬೇರೆ ರೀತಿಯ ಎಮೋಷನ್ಸ್ ಇದೆ, ಇಲ್ಲಿ ತಂದೆ ತಾಯಿಯ ಮೌಲ್ಯಗಳಿದೆ. ಸೊ ಹಾಗಾಗಿ ನಿಮ್ಮ ತೀರ್ಥರೂಪರ ಜೊತೆ, ತೀರ್ಥರೂಪ ಸಮಾನರಾದ ನೀವು ನಿಮ್ಮ ತೀರ್ಥರೂಪರ ಜೊತೆ ಥಿಯೇಟ್ರಿಗೆ ಬನ್ನಿ, ಹೊಸ ವರ್ಷನ ಸೆಲೆಬ್ರೇಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕೆಂದರೆ ನಮ್ಗೆ ಗೊತ್ತಿಲ್ಲ ಬೇರೆದೇನು ಅಂದರೆ, ಸಿನಿಮಾ ಮಾಡೋದು ಗೊತ್ತಿರ್ತದೆ ಅಂತ ಇವತ್ತಿಗೂ ಏನು ನಂಗೆ ನಿಜವಾಗ್ಲೂ ನನಗೆ ಪರ್ಸ್ನಲಿ ಯಾವುದು ಸುಳ್ಳು. ಈಗ ಇನ್ಫ್ಯಾಕ್ಟ್ ನಾವು ಈಗ ನೋಡ್ತಾ ತುಂಬ ಓಪನ್ನಾಗಿ ಹೇಳೋದಾದರೆ, ಏನು ಒಂದು 2 ದಿನದಲ್ಲಿ ಕ್ರಿಯೇಟ್ ಮಾಡಿಬಿಡ್ಬೇಕಾ, ಅಷ್ಟು ಜನ ಎಷ್ಟು ನೋಡ್ತಾರೆ, ರಿವ್ಯೂ ಬರಬೇಕಾ, ಅದು ಮಾಡಬೇಕು, ಇದು ಮಾಡಬೇಕು, ಥಿಯೇಟ್ರಲ್ಲಿ ಅವರು ಸಖತ್ತಾಗಿದೆ ಅನ್ನೋದು ಬೇಕಾ. ಇವತ್ತು ಅದು ಕೂಡ ನಂಬಿಕೆಗಳನ್ನು ಕಳ್ಕೊತಾ ಇದೆ. ಅಂದರೆ ಜನಕ್ಕೆ ಏನಾಗ್ತಾ ಇದೆ ಅಂದರೆ, ಮೊದಲು ಒಂದಿಷ್ಟು ಆಡಿಯನ್ಸ್ ರಿಯಾಕ್ಷನ್ನ ತೆಗೆದು ಹಾಕ್ತಾಯಿದ್ರು. ಆಡಿಯನ್ಸ್ ರಿಯಾಕ್ಷನ್ ನೋಡಿದ ತಕ್ಷಣ ಜೆನ್ಯೂನ್ ಅನಿಸ್ತಾ ಇದೆ ಅಂತ ಅನ್ನಿಸ್ದ ತಕ್ಷಣ ಇವೇರೇನು ಸಖತ್ತಿದೆ ಅಂತ ಸಿನಿಮಾ ಅಂತ ಒಂಚೂರು ಪುಲ್ ಮಾಡ್ತಿತ್ತು. ಈಗ ಏನಾಗ್ತಾ ಇದೆ ಅಂದರೆ, ಅದು ಕೂಡ ಅದರದ ಒಂದು ಅಸ್ತಿತ್ವನ ಕಳ್ಕೊಂಡಿದೆ. ಏನಾಗಿದೆ ಅಂದರೆ, ಎಲ್ಲರೂ ಒಂದು ಥಿಯೇಟ್ರದ್ದು ಫಸ್ಟ್ ಡೇ ರಿವ್ಯೂ ನೋಡಿ ನೀವು, ಅದು ಆರ್ಗಾನಿಕ್ ಅನ್ನಿಸ್ತಲೇ ಇಲ್ಲ. ಸೊ ಜನಕ್ಕೆ ಅದು ಗೊತ್ತಾಗ್ತಾ ಇದೆ. ಸೊ ಅದನ್ನು ಕೂಡ ಜನ ನಂಬ್ತಾ ಇಲ್ಲ. ಸೊ ಆ ನಿಟ್ಟಿನಲ್ಲಿ ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅಟ್ ದ ಎಂಡ್ ಏನಂದರೆ, ನೋಡಿದ ಆಡಿಯನ್ಸೇ ಇನ್ನೊಬ್ಬ ಆಡಿಯನ್ಸ್ಗೆ ತಲುಪಿಸೋದೇ ಹೊರತು, ಅಲ್ಲಿ ನೋಡಿ ಏನೋ ಒಂದು ಕ್ಯಾಮ್ರಾ ಮುಂದೆ ಹೇಳೋ ಜನಗಳಿದೆಯಲ್ಲ, ಅದ್ರ ಮೇಲೂ ಕೂಡ ನಂಬಿಕೆ ಕಳ್ಕೊಂಡಿರೋದ್ರಿಂದ ಆಡಿಯನ್ಸ್ ಟು ಆಡಿಯನ್ಸ್ ಅಂದರೆ ಮೌತ್ ಪಬ್ಲಿಸಿಟಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ನಾನು ಇವತ್ತಿಗೂ ನಂಬಿರೋದು ಅದನ್ನೇ. ಸೊ ಹಾಗಾಗಿ ತೀರ್ಥರೂಪ ನೋಡಿದ ನೀವು, ನಿಮ್ಗೆ ಇಷ್ಟ ಆಯಿತು ಅಂದರೆ ಖಂಡಿತ ನೀವು ತಲುಪಿಸಿ ಜನಕ್ಕೆ. ಸೊ ಅದೇ
ನಮಗೆ ಬೇಕಾಗಿರೋದು ಅಂತ ಕೇಳ್ಕೊತೀನಿ. ಯಾವಾಗಲೂ ಅಷ್ಟೇ, ಅಂದರೆ ಸೈಕಲ್ ವಾಪಸ್ ಬರುತ್ತೆ ಅಲ್ವಾ? ಮೂಲ ಸಿನಿಮಾ ನಾವೆಲ್ಲ ನೋಡಿದ ಸಿನಿಮಾ, ನಾವೆಲ್ಲ ಗಾಂಧಿನಗರಕ್ಕೆ ಬಂದಾಗ ಅಥವಾ ಅವತ್ತಿಗೆ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ ಅಂತಂದ್ರೆ ಮಿನಿಮಮ್ ಅಷ್ಟು ಜನ ಇರೋರು, ಹೌದು, ಟಿಕೆಟ್ ತಗೊಳ್ತಿದ್ರು, ಸಿನಿಮಾ ಬರ್ತಿದ್ರು. ಮತ್ತೆ ಮೊದಲನೇ ಶೋ ಮಾರ್ನಿಂಗ್ ಶೋ ನಾವು ವಾಪಸ್ ಆಚೆ ಬರ್ತಿದ್ದಂಗೆ ಸೆಕೆಂಡ್ ಶೋಗೆ ಇಷ್ಟು ಹಿಂಗೆ ಹೋಗೋರು. ಅದು ಯಾವಾಗ ಆಗ್ತಿತ್ತು ಅಂತಂದ್ರೆ ಅದೇ ನೀವು ಹೇಳಿದಾಗೆ ಆ ಜಿನಿನಿಟಿ ಇದ್ದಾಗ. ಇದೇನಾಗಿದೆ, ಒಂದು ಸಿನಿಮಾ ಹಿಂಗೆ ವರ್ಕ್ ಆಯ್ತು ಅಂದ ತಕ್ಷಣ ಎಲ್ಲರೂ ಅದನ್ನೇ ಮಾಡೋದು. ಎಕ್ಸಾಕ್ಟ್ಲಿ. ಯಾರೋ ಒಬ್ರು ಆಡಿಯನ್ಸ್ ರಿಯಾಕ್ಷನ್ಸ್ ತೆಗೆದು ಹಿಂಗೆ ಹಾಕಿದ್ರು ಅಂದ ತಕ್ಷಣ ನೆಕ್ಸ್ಟ್ ಎಲ್ಲಾ ಸಿನಿಮಾನು ಅದೇನೆ. ಯಾರೋ ಒಬ್ರು ಪ್ರೀಮಿಯರ್ಸ್ ಮಾಡ್ತಾರೆ ಒಂದು 4 ಊರಲ್ಲಿ ಅಂತಂದ್ರೆ ಎಲ್ಲರೂ ಅದೇನೆ. ಈಗ ಅದೇ ಆಗಿರೋದು. ಅವಾಗ ಹಂಗಿರ್ಲಿಲ್ಲ. ಶುಕ್ರವಾರ ಬೆಳಗ್ಗೆ ಶೋ ನೋಡುಗರು, ಸಿನಿಮಾ ಚೆನ್ನಾಗಿತ್ತಾ, ಪಬ್ಲಿಸಿಟಿ ಆಗುತ್ತೆ. ಸಂಜೆ ಒಳಗಡೆ ಒಂದಷ್ಟು ಟಾಕ್ ಸಿನಿಮಾ ರಿಲೀಸ್ ಆಗುತ್ತೆ, ಹಿಂಗಿತ್ತಂತೆ ಏನಂತೆ. ಇದು ಫಸ್ಟ್ ಇಂಡಸ್ಟ್ರಿ ಸರ್ಕಲ್ ಅಲ್ಲಿ ಆಗುತ್ತೆ. ಇದರಿಂದ ಆಚೆಗೆ ಪತ್ರಿಕೆ ಅಥವಾ ಟಿವಿ ಅಥವಾ ನಾವು ಇವಾಗ ಡಿಜಿಟಲ್ ಈ ರಿವ್ಯೂಸ್ ಮೇಲೆ ಜನ ಬರ್ಬೇಕಾಗಿರೋದು. ಇದು ಪ್ರಾಸೆಸ್ ಆಕ್ಚುಲಿ. ಅದು ಬಿಟ್ಬಿಟ್ಟು ನಾವು ಅದೇನ ಏನೋ ಬಲವಂತವಾಗಿ ಏನೋ ಮಾಡ್ತಾರಂತೆ. ಸೊ ಹಂಗ್ ಮಾಡಕ್ ಹೋಗಿ ಏನಂದ್ರೆ ಅದು ಅಸ್ತಿತ್ವನ ಕಳ್ಕೊಂಡಿದೀವಿ, ನಂಬಿಕೆನ ಕಳ್ಕೊಂಡಿದೀವಿ. ಈಗ ನಾನು ಈ ವಿಡಿಯೋ ನಾನು ಯಾವ್ದೋ ಒಂದು ಕಂಟೆಂಟ್ ಇಷ್ಟಪಟ್ಟು ಜಿನಿಯನ್ ಆಗಿ ಹೇಳಿದ್ರೇನೆ ನನ್ ಕಮೆಂಟ್ ಹಾಕ್ತಾರೆ, ಸುಮ್ನೆರಯ್ಯ ಬಕೆಟ್ ಹಿಡಿತ್ಯಾ, ಸುಮ್ನೆರಯ್ಯ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ನಿನಗೆ, ದುಡ್ಡು ಕೊಟ್ಟರೆ ನಿಂಗೆ ಪಾಸಿಟಿವ್ ಹೇಳ್ತಾರೆ. ಅಯ್ಯೋ ಗುರು, ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅಂತ ಹೇಳಿದ್ರೆ ನೀನ್ ನಂಬ್ತಾ ಇಲ್ವಲ್ಲ, ನಾನು ಏನ್ ಹೇಳಿ. ಹೆಂಗಾಗ್ಬಿಡುತ್ತೆ ಅಂದ್ರೆ ಆ ಲೆವೆಲ್ ಹೊಟ್ಟೋಗಿದೆ. ಹೌದು. ಅಂದ್ರೆ ಇಲ್ಲಿ ಯಾವುದು ನಿಜ, ಅವ್ರು ಯಾವ್ದು ಇಷ್ಟಪಟ್ಟು ಹೇಳ್ತಾ ಇದಾರೆ ಅನ್ನೋದನ್ನ ಗೊತ್ತೇ ಆಗ್ತಾ ಇಲ್ಲ. ಹೌದು, ಅಂತ ಒಂಥರ ವಿಚಿತ್ರ ಪರಿಸ್ಥಿತಿಯಲ್ಲಿ ಇದೀವಿ. ಸೊ ಜಿನಿಯನಿಟಿ ಅನ್ನೋದು, ಆರ್ಗ್ಯಾನಿಕ್ ಅನ್ನೋದು ಯಾವತ್ತು ಅದಾಗ ಆಗ್ಬೇಕು. ನಾವು ಮಾಡೋದಲ್ಲ. ಎಕ್ಸಾಕ್ಟ್ಲಿ. ಸೊ ಕೆಲಸ ಮಾಡ್ಬೇಕು. ಏನು ಅಡ್ಗೆಗೆ ಏನ್ ಬೇಕೋ ಅದನ್ನ ಮಾಡ್ಬೇಕಷ್ಟೇ. ಸುಮ್ಮನೆ ಗಮಲ್ ಬರ್ಲಿ ಅಂತ ಅದು ಇದು ಎಲ್ಲ ಮಸಾಲೆ ಹಾಕ್ಬಿಟ್ಟು ಗಮ್ಮನ್ಸ್ಬಿಟ್ರೆ ಅದು ಚೆನ್ನಾಗಿರಲ್ಲ, ಗೊತ್ತಾಗ್ಬಿಡುತ್ತಲ್ಲ. ಹೌದು. ಸೊ ಆ ಥರ ಸಿಚುವೇಶನ್ ಎಲ್ಲರೂ ಫೇಸ್ ಮಾಡ್ತಾ ಇದೀವಿ. ಅಂಡ್ ಜಿನಿಯನ್ಲಿ ನನಗೆ ತೀರ್ಥರೂಪ ನೋಡಿದಾಗ, ನಿಮ್ಮ ವರ್ಕ್ ಪ್ರಾಸೆಸ್ ನೋಡಿದಾಗ, ನಿಮ್ಮ ಪ್ರಮೋಷನ್ಸ್ ನೋಡಿದಾಗ, ಈ ಒಂದು ಸಿನಿಮಾ ವಿಚಾರಗಳು ಅಂದರೆ ನಾನು ನಿಹಾರ್ ಹತ್ರ ಮಾತಾಡ್ತಿದ್ದೆ, ರವೀಂದ್ರ ಅವ್ರ ಹತ್ರ ಮಾತಾಡ್ಬೇಕಾರೆ ಸುಮಾರು ವಿಚಾರಗಳಿಗೆ ಎಷ್ಟು ಆರ್ಗ್ಯಾನಿಕ್ ಆಗಿದ್ದೀರಾ ಅಂತ ಅನ್ಸಕ್ ಶುರುವಾಗಿದೆ. ಈ ಆರ್ಗ್ಯಾನಿಕ್ 2026 ಮೊದಲನೇ ಸಿನಿಮಾ ಆಗಿರೋದ್ರಿಂದ ಇದರಿಂದಾನೇ ಒಂದು ಇನಿಷಿಯೇಷನ್ ಶುರು ಆಗಲಿ, ಇದು ನಾಂದಿ ಆಡಲಿ. ಅದಕ್ಕೆ ಆರ್ಗ್ಯಾನಿಕ್ ಅನ್ನೋದಕ್ಕೆ ಈ ಸಿನಿಮಾ ನಾಂದಿ ಆಡಲಿ, ಅದೇನು ಮೌತ್ ಪಬ್ಲಿಸಿಟಿ ಅನ್ನೋದಕ್ಕೆ ಈ ಸಿನಿಮಾ ನಾಂದಿ ಆಡಲಿ. ಆ ನಂಬಿಕೆಯಲ್ಲಿ, ಆ ವಿಶ್ವಾಸದಲ್ಲಿ ನೀವು ಬರ್ತಾ ಇದ್ದೀರಾ ಅಂತಂದ್ರೆ ಖಂಡಿತವಾಗ್ಲೂ ಆಗುತ್ತೆ ಅನ್ನೋ ನನ್ನ ಅಭಿಪ್ರಾಯ. ಸೊ ನನಗೆ ಅನಿಸಿದ್ದು. ಥ್ಯಾಂಕ್ ಯು ಸೋ ಮಚ್. ನಾನು ಅದೇ ಥ್ಯಾಂಕ್ ಯು ಸೋ ಮಚ್. ನಾನು ಸುಮಾರು ಪ್ರತಿ ಸಿನಿಮಾಗೂ ಇದು ಹೇಳ್ತಾ ಇದ್ದೀನಿ. ನಾನು ರಿವ್ಯೂ ಮಾಡೋ ವಿಡಿಯೋದಿಂದ ಹಿಡಿದು ಅಥವಾ ನಾವೇನೋ ಒಂದು ಪ್ರತಿಯೊಬ್ಬರು ಹೇಳಿದ್ರೆ ಆರ್ಗ್ಯಾನಿಕ್ ಆಗಿರಿ, ದಯವಿಟ್ಟು ಆರ್ಗ್ಯಾನಿಕ್ ಆಗಿರಿ, ಫಿಲ್ಲಿಂಗ್ ಬೇಡ, ಪೇಯ್ಡ್ ಬೇಡ, ಇದು ಯಾವುದು ಬೇಡ, ಆರ್ಗ್ಯಾನಿಕ್ ಆಗಿರಿ, ಅವಸರ ಮಾಡಬೇಡಿ. ಸೊ ಎಲ್ಲರಿಗೂ ಒಂದೇ ಒಂದು ಟೆನ್ಷನ್ಗೋಸ್ಕರ ಅವಸರ ಆಗ್ತದೆ. ಯಾವುದು ಶೋ ಕೊಡಲ್ಲ ನಮ್ಗೆ, ಈ ಶೋ ನಲ್ಲಿ ಪ್ರೂವ್ ಮಾಡ್ಕೊಳ್ಳಿ ಅಂದ್ರೆ ನೆಕ್ಸ್ಟ್ ಶೋ ಕೊಡಲ್ಲ. ಮಲ್ಟಿಪ್ಲೆಕ್ಸ್ ಒಂದ್ ಕೆಲಸ ಮಾಡಿ, ಮಲ್ಟಿಪ್ಲೆಕ್ಸ್ ಪಿಕ್ಚರ್ ಕೊಡಬೇಡಿ. ನಿಜವಾಗ್ಲೂ ಹೇಳ್ತೀನಿ, ಮಲ್ಟಿಪ್ಲೆಕ್ಸ್ ಪಿಕ್ಚರ್ ಕೊಡಬೇಡಿ. ನಿಮ್ಗೆ ಅಷ್ಟು ಇದಿದ್ರೆ ಮಲ್ಟಿಪ್ಲೆಕ್ಸ್ ಪಿಕ್ಚರ್ ಕೊಡ್ದಿರಾ ಸಿಂಗಲ್ ಸ್ಕ್ರೀನ್ಸ್ ಮಾತ್ರ ತಗೊಳ್ಳಿ, ಪ್ರೂವ್ ಮಾಡಿ ತೋರಿಸಿ. ಮಲ್ಟಿಪ್ಲೆಕ್ಸ್ ಸಿನಿಮಾ ಬೇಕೇ ಬೇಕಲ್ವಾ? ಚಾಲೆಂಜ್ಗಳು ಯಾರೋ ತಗೊಳ್ತಾ ಇಲ್ಲ ಅಂದ್ರೆ ಸೋತೋಗ್ತಾ ಇದಾರೆ ಅಂತ ಅನಿಸ್ತದೆ ನನಗೆ. ಇಲ್ಲ, ಅದನ್ನೇ ನನ್ಗೆ ಅನ್ಸೋದು ಏನು ಗೊತ್ತಾ, ಆ ಥರದ ಚಾಲೆಂಜ್ಗಳನ್ನ ಬಹುಶಃ ಯಾರು ತಗೋಬಹುದು ಅಂತ ಹೇಳ್ತೀನಿ. ಈಗ ಅಮೀರ್ ಖಾನ್ ಒಂದು ಸ್ಟೆಪ್ ತಗೊಂಡ್ರು, OTT ಕೊಡಲಿಲ್ಲ, ಯೂಟ್ಯೂಬಲ್ಲಿ. ವೆದರ್ ಇಟ್ ಇಸ್ ಏನೋ ಅದು ಸಕ್ಸಸ್ ಆಯಿತೋ ಯೂಟ್ಯೂಬಲ್ಲಿ ಏನಾಯ್ತು ಅದು ಬೇಕಲ್ಲ, ಬಟ್ ಆ ಸ್ಟೆಪ್ಪು ತುಂಬ ಮ್ಯಾಟರ್ ಆಗುತ್ತೆ. ಈಗ ನಮ್ಮ ಕನ್ನಡದಲ್ಲೂ ಈಗ ನಮ್ಮಂಥ ಸಿನಿಮಾಗಳಿಗೆ ಥಿಯೇಟ್ರಲ್ಲಿ ಬರೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಣ ಇಲ್ಲ ಅಂತ ಥಿಯೇಟ್ರಲ್ಲೇ ಕಾಣಿಸ್ಕೊಂಡಾಗ OTT ಪರ್ಚೇಸೇ ಮಾಡಲ್ಲ. ಸೊ ನಮಗಿದು, ಬಟ್ ಇಲ್ಲಿ ಇರುವಂಥ ಯಾವ್ದಾದ್ರು ದೊಡ್ಡ ಸ್ಕೇಲಿನ ಸಿನಿಮಾಗಳು, ದೊಡ್ಡ ಕ್ಯಾನ್ವಾಸಲ್ಲಿ ಆಗುವಂಥ ದೊಡ್ಡ ಪ್ರೊಡಕ್ಷನ್ ಹೌಸಸ್ಗಳು ಆ ನಿರ್ಧಾರಗಳನ್ನು ತಗೋಬೇಕು. ಮಲ್ಟಿಪ್ಲೆಕ್ಸಸ್ ವಿರುದ್ಧವಾಗಿ ಅದು ಏನೇ ವಿರುದ್ಧವಾದರೂ ತುಂಬ ದೊಡ್ಡ ನಿರ್ಧಾರಗಳನ್ನು. ಅಲ್ಲ ಅಂದರೆ ನಾನು ಹೇಳ್ತಿರೋದು ನೀವು ಯಾವ ಮಾನದಂಡದ ಮೇಲೆ ನೀವು ಶೋ. ಈಗ ನಾನು ಹೇಳ್ತೀನಿ, ಇತಿಹಾಸ ತಗೊಳ್ಳಿ. ಮುಂಗಾರು ಮಳೆ ಏನು ಏಕ್ದಮ್ ರಿಲೀಸ್ ಆದ ತಕ್ಷಣ ದೊಡ್ಡ ಹಿಟ್ ಆಗ್ಲಿಲ್ಲ. ಒಂದು ವಾರ ಆಯ್ತು, ಒಂದು ವಾರ 7ನೇ ದಿನಕ್ಕೋ 8ನೇ ದಿನಕ್ಕೋ ಪಿಕ್ಚರ್ ಎತ್ಕೊಂಡಿದ್ದು. ಆಯ್ತಾ, ಸುಮಾರು ಸಿನಿಮಾಗಳಿದೆ ದುನಿಯಾನು. ಅಂದ್ರೆ ಆ ಸೀಸನ್ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಆ ಥರದ್ದು ಸಾಕಷ್ಟು ಸಿನಿಮಾಗಳಿದೆ. ನಿಮಗೆ ಒಂದು ವಾರ ಏನೂ ಇರಲ್ಲ. ಕಾಂತಾರ ಫನ್ ಒನ್ನು ಅದು ಅಷ್ಟೇ ತಾನೆ, ಒಂದು ವಾರ ಫಸ್ಟ್ ವೀಕ್ ಏನಿತ್ತು. ಆಮೇಲೆ ಒಂದು ಸಿನಿಮಾಗೆ ಕೆಲವೊಂದು ಸಿನಿಮಾಗಳಿಗೆ ಟೈಮ್ ಬೇಕಿರುತ್ತೆ, ಆ ಟೈಮ್ ಕೊಡಬೇಕು. ಈ ಒಂದು ವಿಷಯಕ್ಕೆ ಒಂದು ಮ್ಯಾಂಡೇಟರಿ ಮಾಡಬೇಕು, ಒಂದು ರೂಲ್ಸ್ ತರಬೇಕು. ಅಂದ್ರೆ ಇದನ್ನ ಚರ್ಚೆಗಳಾಗಬೇಕು. ನಾನು ತುಂಬಾ ದೊಡ್ಡವನಲ್ಲ ಅಥವಾ ನನಗೇನೋ ಗೊತ್ತಿಲ್ಲ, ನನಗೆ ಇರೋಂಥ ಒಂದು ಪ್ರಾಕ್ಟಿಕಲ್ ನಾಲೆಜಲ್ಲಿ ನಾನು ಮಾತಾಡ್ತಾ ಇರೋದು ಈ ವಿಷಯನ. ಅಂದ್ರೆ ಈ ಮಲ್ಟಿಪ್ಲೆಕ್ಸ್ಗಳು ಹೆಂಗೆ ಅವರು ಒಂದು ಶೋಗೆ ಪರ್ಫಾರ್ಮ್ ಮಾಡಲಿ ಅಂದ್ರೆ ಇನ್ನೊಂದು ಶೋ ತೆಗಿತಾರೆ ಅನ್ನೋ ಥರ ಇದೆಯೋ, ಯಾವುದೇ ಸಿನಿಮಾ ರಿಲೀಸ್ ಆಗಿದ್ರು ಒಂದು ಸ್ಕ್ರೀನು ಒಂದು ವಾರ ಕೊಡಲೇಬೇಕು. ನೀವು ಜನ ಬರ್ತಾರೋ ಬರಲ್ವೋ ಅದೆಲ್ಲ ಸೆಕೆಂಡ್ರಿ, ಒಂದು ಸ್ಕ್ರೀನ್ ಕೊಡಲೇಬೇಕು. ಆ ಥರದ್ದು ಫಾರ್ಮೆಟ್ ಏನಾದರೂ ಮಾಡಿದಾಗ ಸಿನಿಮಾಗಳು
ಆರ್ಗ್ಯಾನಿಕ್ ಆಗಿ ಫ್ಲೋ ಆಗೋದಕ್ಕಾಗಲಿ, ಈಗ ನಿಜವಾಗ್ಲೂ ಹೇಳ್ತೀನಿ, ಎಲ್ಲರೂ ಎದ್ರುಕೊಂಡು ಜನ ಕಳಿಸೋದು, ಟಿಕೆಟ್ ಹರಿಸ್ಬಿಡೋದು, ಅದರ ಸ್ನೇಹಿತರು ಹೋಗಿ ನೋಡ್ರಪ್ಪ ಇಲ್ಲಾಂದ್ರೆ ತೆಗೆದುಬಿಡ್ತಾರೆ ಅನ್ನೋದು ಬೇಡ. ಹೌದು, ಅಂದರೆ ಅದು ನಿಜಕ್ಕೂ ಬೇಜಾರಾಗುತ್ತೆ. ಯಾಕೆಂದರೆ ನನಗೆ ಪರ್ಸ್ನಲಿ ಅಂತಂದರೆ ಒಂದು ಸಿನಿಮಾ ಮಾಡಿ ಮತ್ತೆ ಟಿಕೆಟ್ ಹರಿಸಿ ದುಡ್ಡು ಕೊಟ್ಟು ನೋಡ್ಸೋದು ಅನ್ನೋದು ಪರ್ಸ್ನಲಿ ಅದು ಇದಾಗ್ತಿತ್ತು. ಬಟ್ ಈಗ ಹೆಂಗಾಗಿದೆ ಕೂಡ, ಅದು ಕೂಡ ಒನ್ ಆಫ್ ದ ಮಾರ್ಕೆಟಿಂಗ್ ಬಡ್ಜೆಟ್ ಥರ ಆಗಿದೆ. ಗೊತ್ತಿಲ್ಲ ಏನು ಅಂದರೆ, ವಿ ಡೋಂಟ್ ನೋ ಮಾರ್ಕೆಟ್ ಹೆಂಗೆ ಮಾಡಬೇಕು, ಸಿನಿಮಾನ ಹೆಂಗೆ ತಲುಪಿಸ್ಬೇಕು ಅನ್ನೋದು ಗೊತ್ತಿಲ್ಲ. ಆ ನಿಟ್ಟಿನಲ್ಲಿ ಒಬ್ಬ ಮೇಕರು ಕೂಡ ಅದೆಲ್ಲ ಇದ್ರೂ ಕೂಡ ಹೌದಾ ಜನ ಬರ್ತಾರ ಅನ್ನೋ ಒಂದು ಅಸಹಾಯಕತೆಯಲ್ಲಿದ್ದೀವಿ ರಿಲೀಸ್ ಅಂತ ಟೈಮ್ ಬಂದಾಗ. ಅದು ತಲುಪಿಸೋ ಮಾರ್ಗದಲ್ಲಿ ಅಸಹಾಯಕತೆ ಬಂದ್ಬಿಡುತ್ತೆ. ರಿಲೀಸ್ ಟೈಮಲ್ಲಿ ಅಂತ ಒಬ್ಬ ಮೇಕರ್ ಆಗಲಿ ಯಾರಿಗೇ ಆಗಲಿ ಅವನಷ್ಟು ಕುಗ್ಗರ್ ಯಾರೂ ಇಲ್ಲ ಆ ಟೈಮಲ್ಲಿ. ಏನಕ್ಕೆ ಅಂತಂದರೆ ಅದೇ ಹೇಳ್ತೀವಲ್ಲ, ಅಕ್ಕುಸನ್ ಅವನೇ ಕತ್ತಿಸಕ್ಕೆ ಸಾಯಿಸ್ತಂಗೋ ಇಲ್ಲಿ ಏನಾಗುತ್ತೆ ಅಂದರೆ ಅದು ಬೇರೆ ರೀತಿ ಒಂದು ಸಂಕಟ ಮತ್ತು ಇದರಲ್ಲಿ ಇರುತ್ತೆ. ಇದು ತುಂಬಾ ದೊಡ್ಡ ಏನು ಸಿಕ್ಕಿದೆ. ಹೌದು, ನನ್ಗೆ ಏನು ಅನ್ಸುತ್ತೆ ಅಂದ್ರೆ, ಒಂದು ಸಿನಿಮಾಗಳು ರಿಲೀಸ್ ಅಂತ ಬಂದಾಗ ಸೆನ್ಸಾರ್ ಬೋರ್ಡ್ ಗೊತ್ತಿರುತ್ತೆ, ಅಥವಾ ನೀವು ಚೇಂಬರ್ ಅಲ್ಲಿ ಒಂದಷ್ಟು ವಿಚಾರಗಳಿಗೆ ಲಿಂಕ್ ಇರುತ್ತೆ, ಥಿಯೇಟರ್ಗಳು ಅಥವಾ ಡಿಸ್ಟ್ರಿಬ್ಯೂಟರ್ಗಳು ಎಲ್ಲ ಒಂದು ವಿಂಗ್ ಇರುತ್ತೆ. ಪ್ರತಿಯೊಬ್ರು ಕೂಡ ಅಂದ್ರೆ ಓಕೆ ನಾನು ಜನವರಿಲಿ ಸಿನಿಮಾಗಳು ಬರ್ತಾ ಇದೆ ಅಂದ್ರೆ ಮಾತಾಡ್ಕೋಬೇಕು, ಪರಸ್ಪರ ಮಾತಾಡ್ಕೊಂಡು ಪರಸ್ಪರ ಸ್ಕೆಡ್ಯೂಲ್ ಮಾಡ್ಕೊಂಡು ಸಿನಿಮಾಗಳನ್ನ ರಿಲೀಸ್ ಮಾಡಿದ್ರೆ ಯಾವ ಸಮಸ್ಯೆನೂ ಇಲ್ಲ. ಇವ್ರದ್ದೇನೋ ಫೈನಾನ್ಸ್ ವ್ಯವಹಾರ, ಇವ್ರಿಗೆ ಅರ್ಜೆಂಟು ರಿಲೀಸ್ ಮಾಡ್ಬಿಡ್ಬೇಕು, ಇವ್ರಿಗೇನೋ ಇನ್ನೊಂದು ಪಿಕ್ಚರ್ ಏನೋ ಬರ್ತಾ ಇದೆ ಅದಕ್ಕಿಂತ ಮೊದಲು ಬಂದ್ಬಿಡ್ಬೇಕು ಅನ್ನೋ ಅವಸರ. ಈ ಅವಸರದಲ್ಲಿ ಒಂದಷ್ಟು ಸಿನಿಮಾಗಳು ಕಿಲ್ ಆಗ್ತಾ ಇದೆ. ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಹೊಟ್ಟೆ ಉರಿಯುತ್ತೆ. ಈ ಸಿನಿಮಾ ಚೆನ್ನಾಗಿದೆ ಯಾಕೆ ಹೋಗ್ತಾ ಇಲ್ಲ ಅಂತಂದ್ರೆ ತಲುಪಿಸೋದಕ್ಕೆ ಆಗ್ತಾ ಇಲ್ಲ, ತಲುಪಿಸಿದ್ರು ಅದೇ ಇನ್ನೊಂದು ಈ ಅವಸರಗಳಲ್ಲಿ ಅದು ಇದಾಗ್ತಿದೆ. ಈ ಸ್ಕೆಡ್ಯೂಲಿಂಗ್ ಅಲ್ಲಿಂದನೇ ಶುರು ಆಗ್ಬೇಕು. ಹೌದು, ಈಗ ನೀವು ಚೇಂಬರ್ ಅಂತ ಹೇಳಿದ್ರಲ್ಲ, ನಾನು ಹೇಳಿದ್ರು ಈ ಚೇಂಬರ್ ಎಲೆಕ್ಷನ್ ನಿಂತ್ಕೊಳ್ಳೋದಕ್ಕೆ ವೋಟ್ ಹಾಕಿ ಅಂತ ಫೋನ್ ಮಾಡ ಚೇಂಬರ್ನ ಅಧ್ಯಕ್ಷರುಗಳಾಗ್ಲಿ ಗೊತ್ತಿಲ್ಲ, ಅದು ನನಗೆ ಇದು ಅಂತಲ್ಲ. ನಮ್ಮಂತವ್ರ ಸಿನಿಮಾ ಏನಾಯ್ತು ಅಂತಲೂ ಕೇಳ್ಬೇಕಲ್ಲ. ಹೌದು, ಅದು ಜವಾಬ್ದಾರಿ ಅಲ್ವಾ. ಅಂದ್ರೆ ಗೊತ್ತಿಲ್ಲ ಇವತ್ತಿಗೂ ನಮ್ಗೆ ಯಾರಿದ್ದಾರೆ ಇಲ್ಲಿ ಮೇಲ್ಗಡೆ ಅನ್ನೋದು ನಮ್ಗೆ ಒಂದು ಹೋಪೇ ಇಲ್ಲ ಅದ್ರ ಮೇಲ್ಗಡೆ. ಯಾವತ್ತು ಈಗ ಮಲ್ಟಿಪ್ಲೆಕ್ಸ್ ಇದೆಲ್ಲ ಹೇಳ್ಬೋದು, ಒಂದು ಚೇಂಬರ್ ಅಥವಾ ಒಂದು ಇದು ಸ್ಟ್ರಾಂಗ್ ಇದ್ದಾಗ ಏನ್ ಬೇಕಾದ್ರೂ ಆಗ್ಬೋದು. ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಗೊತ್ತಿಲ್ಲ ನಮ್ಗೆ. ಅವ್ರವ್ರ ಸಿನಿಮಾ ಬಂದಾಗ, ಅವ್ರವ್ರ ಪ್ರಾಬ್ಲಮ್ ಬಂದಾಗ ಮಾತ್ರ ಎದ್ದು ಬರ್ತಾರೆ, ಬಡ್ಕೋತಾರೆ, ನಮ್ಗೆ ಅನ್ಯಾಯ ಆಗ್ತದೆ. ಬೇರೆಯವ್ರ ಸಮಸ್ಯೆಗಳು ಬಂದಾಗ ಯಾರ ಜೊತೆಗೆ ನಿಲ್ಲೋದಿಲ್ಲ. ಅದೇ ಸಮಸ್ಯೆ. ಫಸ್ಟ್ ಆಫ್ ಆಲ್ ಯೂನಿಟಿ ಇಲ್ಲ, ಮತ್ತೆ ಈ ಸೆನ್ಸೇ ಇಲ್ಲ, ಏನ್ ಆಗ್ತಿದೆ ಅನ್ನೋ ಸೆನ್ಸ್ ಯಾರಿಗೂ ಇಲ್ಲ. ಅವ್ರವ್ರ ಕೆಲಸ ಬಂದಾಗ, ಅವ್ರವ್ರ ಸಿನಿಮಾ ಬಂದಾಗ ಮಾತ್ರನೇ ಎಚ್ಚೆತ್ಕೊಳ್ಳೋದು. ಆಮೇಲೆ ನಮ್ಮಂಥ ಸಿನಿಮಾಗಳಿಗೆ ಬೇಕಾಗಿರೋದು ಏನು ಅಂತಂದ್ರೆ, ಎಸ್ಪೆಷಲಿ ಈಗ ದೊಡ್ಡ ಸ್ಟಾರ್ಗಳಾಗಲಿ ಯಾರಿಗೇ ಆಗಲಿ ನಾನು ಕೇಳ್ಕೊಳ್ಳೋದು ಏನು ಅಂತಂದರೆ, ಯೂಶಲಿ ಅವ್ರಿಗೆ 300 ಸಿನಿಮಾದವರು ಕೇಳ್ತಾರೆ. ಈಗ ಎಕ್ಸಾಂಪಲ್, ಯಾಕಂದ್ರೆ ಅವ್ರು ಎಲ್ಲದಕ್ಕೂ ಬರೋಕ್ಕಾಗಲ್ಲ. ಬೇಡ, ಅಫ್ಕೋರ್ಸ್ ಬರಲ್ಲ. ಅವ್ರು ನಾ ಹೇಳ್ತಾ ಇರೋದು ಏನೋ ಎಲ್ಲದಕ್ಕೂ ಬರೋಕ್ಕಾಗಲ್ವಲ್ಲ. ಅಟ್ಲೀಸ್ಟ್ ಒಂದು ಸಿನಿಮಾ ಒಂದು ವಾರ ಏನೋ ಅದು ತಗೊಳ್ತಾ ಇದೆ, ಒಂಚೂರು ಮಾರ್ಕೆಟಲ್ಲಿ ಹೆಸರಾಗಿದೆ, ಕಂಟೆಂಟ್ ಚೆನ್ನಾಗಿದೆ ಅಂತ ಅವ್ರ ವಿಷಯ ಗಮನಕ್ಕೆ ತಲುಪಿದ ಮೇಲೆ ನೀವಾಗಿ ಬನ್ನಿ ಜೊತೆಗೆ. ಅಲ್ಲಿವರೆಗೂ ನೀವು ಬರಬೇಡಿ. ನಾನು ಹೇಳ್ತಾ ಇರೋದು ಈಗ, ಯಾಕಂದ್ರೆ ನಿಮ್ದು ತುಂಬಾ ಸ್ಕೆಡ್ಯೂಲ್ ಇರ್ತದೆ, ಬ್ಯುಸಿ ಇರ್ತೀರಾ, ಎಲ್ಲ ಇರ್ತೀರಾ. ಆ ಒಂದು ಇದ್ಬೇಕಲ್ಲ, ನಿಮ್ಮ ಕಿವಿಗೆ ಮುಟ್ಟಿದ ಮೇಲ್ಗಡೆ ಯಾರೋ ಹೊಸಬ್ರು ಬಂದ್ರಂತೆ, ಒಂದು ಒಳ್ಳೆ ಚಿತ್ರ ಮಾಡ್ತಾ ಇದಾರಂತೆ, ಚೆನ್ನಾಗಿ ಅನ್ನಿಸ್ತಾ ಇದೆ ಅಂತಂದಾಗ ಬನ್ನಿ. ಹೆಂಗಾಗತ್ತೆ ಅಂದ್ರೆ ಆಗ ನಮಗೆ ಅಯ್ಯೋ ಅಂದ್ರೆ ಇಂಡಸ್ಟ್ರಿ ಮೇಲ್ಗಡೆ ನಮ್ಗೆ ಆಗ ದೊಡ್ಡವರು ಅನ್ಸೋದು ಯಾವಾಗ, ಅಥವಾ ನಮಗೆ ಖುಷಿ ಆಗೋದು ಯಾವಾಗ, ನಾವು ಯಾರನ್ನೋ ನಮ್ಮ ಮುಂದೆ ಯಾರೋ ಇದಾರಪ್ಪ, ಈಗ ನಾನು ತೀರ್ಥರೂಪ ತಂದೆ ಯಾರೋ ತಂದೆ ಸ್ಥಾನದಲ್ಲಿ ಇದಾರಪ್ಪ ಅಂತ ಅನ್ಸುತ್ತಾಗ, ಯಾರೋ ದೊಡ್ಡವ್ರು ಬಂದಾಗ ಆಗೋ ಖುಷಿನೇ ಬೇರೆ. ಸೊ ದೊಡ್ಡವ್ರಿಗೆ ನಿಮ್ಗೆ ವಿಷಯ ತಲುಪಿದ್ರೆ ದಯವಿಟ್ಟು ಬನ್ನಿ, ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿ. ಅದು ಚೆನ್ನಾಗಿದೆ ಅಂದಾಗ ತಲುಪಿಸಿದಾಗ ಓಕೆ, ನಿಮ್ಗೆ ಏನಿರ್ತದೆ ಒಂದು ಇನ್ವಿಟೇಷನ್ ಗೊತ್ತಾಗಿರ್ತಲ್ಲ, ಯಾವ ಥರ ಮಾಡಿರ್ತೀವಿ, ಒಂದು ಟ್ರೈಲರ್ ಇರ್ತದೆ, ಸಾಂಗ್ಸ್ಗಳಿರ್ತದೆ, ರಿಲೀಸ್ ಮಾಡಿರ್ತೀವಿ, ಆ ವೈಬ್ ಗೊತ್ತಾಗಿರ್ತದೆ. ಓಕೆ, ಇವ್ನು ಏನೋ ಮಾಡಿದ್ದಾನೆ ಈ ಥರದ ಸಿನಿಮಾ, ಒಂಚೂರು ಎಲ್ಲರೂ ಫಸ್ಟ್ ವೀಕ್ ಎಲ್ಲ ರಿಯಾಕ್ಷನ್ ನೋಡ್ಕೊಂಡು ಸೆಕೆಂಡ್ ವೀಕ್ಗೆ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಇಂಡಸ್ಟ್ರಿ ಅಂದಮೇಲೆ, ಈಗ ಒಂದು ಮನೆ ಅಂದಮೇಲೆ ಆ ಮನೆಯಲ್ಲಿ ಯಾರು ಏನು ಮಾಡ್ತಾರೆ ಎಲ್ಲರಿಗೂ ಗೊತ್ತಿರುತ್ತೆ. ಏನು ಅಷ್ಟು ಗೊತ್ತಿಲ್ಲದೇನಿರಲ್ಲ. ಆಮೇಲೆ ಯಾವ ಸಿನಿಮಾ ಚೆನ್ನಾಗಿ ಆಗ್ತಿದೆ, ಯಾವ ಸಿನಿಮಾ ಚೆನ್ನಾಗಿ ಆಗ್ತಿಲ್ಲ ಗೊತ್ತಿರುತ್ತೆ. ಪ್ರತಿ ವಾರನೂ ನಾನು ಸಿನಿಮಾ ಇಂಡಸ್ಟ್ರಿ ಕೆಲಸ ಮಾಡೋನು ಅಂತ ಅನ್ನೋ ಥರದ್ದಾದರೆ, ಆ ಇಡೀ ಇಂಡಸ್ಟ್ರಿಲಿ ಏನಾಗ್ತಿದೆ ಅನ್ನೋ ಅರಿವು ಇದ್ದೇ ಇರುತ್ತೆ. ಪ್ರತಿ ಶುಕ್ರವಾರ ನೋಡ್ತೀವಿ ಯಾವ ಸಿನಿಮಾ ಬಂದಿದೆ, ಯಾವ ಸಿನಿಮಾ ಹೋಯ್ತು ಅಂತ, ಅಥವಾ ಯಾವುದೋ ಒಂದು ಸಿನಿಮಾ ಬರ್ತಿದೆ ಅಂತ. ಅಷ್ಟು ನಾಲೆಜ್ ಇಲ್ಲದೆ ಅಂತೂ ಯಾರೂ ಇರಲ್ಲ, ಆಯಿತಾ. ಇದು ಏನಂತಾರೆ, ಜಾಣ ಕಿವುಡು ಅಂತಾರಲ್ಲ, ಆ ಥರದ್ದು ಅಷ್ಟೇ. ಮನಸ್ಸು ಇರ್ಬೇಕು ಅದಕ್ಕೆ. ಚೆನ್ನಾಗಿದೆ ಅಂತ ನಾನು ಚೆನ್ನಾಗಿಲ್ದ್ರೆ ನೀವು ಹೇಳಲೇಬೇಡಿ, ಯಾರು ಕೇಳೋದು ಇಲ್ಲ. ಚೆನ್ನಾಗಿದೆ ಅಂತ ನಾನು ಸುಮಾರು ಈ ವರ್ಷನೇ ನಾನು ಸುಮಾರು ಸಿನಿಮಾಗಳು ನಾನು ಖುದ್ದು ವಿಟ್ನೆಸ್ ಮಾಡಿದ್ದೀನಿ. ಅದನ್ನು ಗೊತ್ತಿರುತ್ತೆ, ಹೇಳಲ್ಲ. ಅದೇ ಅವ್ರಿಗೆ ಬಂದಾಗ ಮಾತ್ರ ಬ್ಲೇಮ್ ಮಾಡ್ತಾರೆ, ಅದು ರಾಂಗು. ಈ ರಿಯಲೈಸೇಷನ್ಗಳು ನಾವು ಹೇಳಿದ್ರೆ ಆಗಲ್ಲ, ಅವ್ರು ತಿಳ್ಕೊಳ್ಳೋದು ಸೆಲ್ಫ್ ರಿಯಲೈಸೇಷನ್ಗಳು ಆಗಬೇಕು. ಈಗ ನಿಮ್ಮ ಸಿನಿಮಾ ಬಂದಾಗ ನೀವು ಏನು ಫೇಸ್ ಮಾಡ್ತೀರೋ, ಇನ್ನೊಂದು ಸಿನಿಮಾ ಬಂದಾಗ ಆ ಥರದ ಗಮನಕ್ಕೆ ಬಂದಾಗ ನೀವು ಇನಿಷಿಯೇಟ್ ತೊಗೊಂಡು ಮಾತಾಡಿ. ಈಗೋ ಬಿಡಿ, ಫಸ್ಟ್ ಈಗೋ ಬಿಡಿ. ನಿಜವಾಗ್ಲೂ ನಮ್ಮ ದೊಡ್ಡ ಪ್ರಾಬ್ಲಮ್ ಇದೆ ಇಂಡಸ್ಟ್ರಿಯಲ್ಲಿ, ಈಗೋ ಈ ಥರದ್ದು. ಸುಮಾರು ಓಪನ್ ಅಪ್ ಮಾತಾಡಿದ್ರೆ ತುಂಬ ಮಾತಾಡ್ಬೇಕು ಅನ್ಸುತ್ತೆ, ಸಿಟ್ಟು ಬರುತ್ತೆ. ಒಳ್ಳೊಳ್ಳೆ ಕಂಟೆಂಟ್ ಸ್ಕಿಲ್ ಆಗ್ತಿರೋದು ಬಿಕಾಸ್ ಆಫ್ ಸಮ್ ಈಗೋ. ಅಂಡ್ ಅದು ಅವ್ನು ಬಂದು ಹೇಳಿ, ಅವ್ನು ಬಂದು ಮಾತಾಡ್ಲಿ, ಆಮೇಲೆ ನಾನು ಯಾಕೆ ಫೋನ್ ಮಾಡ್ಬೇಕು ಅವ್ನಿಗೆ ಕೇಳೋದಕ್ಕೆ, ನಾನು ಯಾಕೆ ಅವ್ರ ಹತ್ರ ಇದನ್ನ ಇದು ಮಾಡಿ ಕೇಳೋ. ಇದು ಬಿಡ್ರಯ್ಯ, ಇದು ಬಿಡಿ. ಇದು ಬಿಟ್ಟು ಕಂಟೆಂಟು ಇಷ್ಟು ಸ್ಟ್ರಾಂಗ್ ಆಗಿ ಮಾಡಿದ್ದೀನಿ, ಒಂದು ಹಂಬಲ್ನೆಸ್ ಇರಲಿ.
ನಿಜವಾಗ್ಲೂ ಇಂಡಸ್ಟ್ರಿ ಚೆನ್ನಾಗಿಲ್ಲ, ಕಂಟೆಂಟ್ ವರ್ಕ್ ಆಗಿಲ್ಲ ಅಂದ್ರೆ ಅವಾಗ ಕೇಳಿ. ಇಲ್ಲಿ ಸಾಯ್ತಾ ಇರೋದು ಈಗೋಯಿಂದ. 100%. ಈಗ ನನಗೆ ಎಕ್ಸಾಂಪಲ್ ತುಂಬ ಓಪನ್ ಆಗಿ ಹೇಳಿದೆ, ಇದೇ ತೀರ್ಥರೂಪ ವರ್ಕ್ ಆಗಲಿಲ್ಲ ಅಂದರೆ ನಾವು ನೆಕ್ಸ್ಟ್ ಏನು ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಿಲ್ಲ. ನಾನು ಕೇಳಿದ್ರಲ್ಲ ಈ ಥರ ಸಿನಿಮಾಗಳ ನನ್ನ ಕತೆ ಬೇರೆ ರೀತಿ ಸಿನಿಮಾಗಳು ಮಾಡ್ಬೇಕಂತ ಹುಟ್ಟುತ್ತೆ. ಹೌದು, ಗೊತ್ತಿಲ್ಲ ಏನು ಅಂದ್ಬಿಟ್ಟು ನಾವು ಕ್ವಶನ್ ಇದರಲ್ಲಿ ಇರ್ತೀವಿ. ಸೊ ಆ ನಿಟ್ಟಿನಲ್ಲಿ ಸ್ವಲ್ಪ ಚೆನ್ನಾಗಿದೆ ಅನ್ನಿಸ್ದಾಗ, ಚೆನ್ನಾಗಿದೆ ಅಂದ ತಕ್ಷಣ ನಿಮ್ಮ ಪುಷ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಜವಾಗ್ಲೂ ಎಲ್ಲೆಲ್ಲ ಹೋಗ್ತದೆ ಮ್ಯಾಟ್ರು. ಓಕೆ, ತೀರ್ಥರೂಪ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇದೆಲ್ಲ ಏನಕ್ಕೆ ಅಂದರೆ ನಿಜವಾಗ್ಲೂ ನಾವು ಫೇಸ್ ಮಾಡ್ತಿರೋದು. ನಾವು ದಿನ ಇದೇ ಕೆಲಸ ಮಾಡ್ತಿರೋದು, ದಿನ ಇಲ್ಲೇ ಇರೋದ್ರಿಂದ ತುಂಬ ಒಳ್ಳೊಳ್ಳೆ ಕಂಟೆಂಟ್ಸ್ ಕೆಲವೊಂದ್ಸಲ ಈ ಥರದ್ದೆಲ್ಲ ನೋಡಿದಾಗ ಹಂಗನ್ಸುತ್ತೆ, ನಿಂತ್ಕೋಬೇಕು, ಇದು ವರ್ಕ್ ಆಗಬೇಕು, ಈ ಥರದ್ದು ವರ್ಕ್ ಆದರೆ ಇನ್ನೊಂದಷ್ಟು ಆಗುತ್ತೆ. ಎಲ್ಲ ದೂರದಿಂದ ನಾನು ಸುಮಾರು ರೀಸೆಂಟ್ಲಿ ಒಂದಷ್ಟು ಬೇರೆ ಬೇರೆ ಇಂಡಸ್ಟ್ರಿಗಳು ಹೋದಾಗ ಅವ್ರು ನಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ. ನಿಮ್ಗೆ ಗೊತ್ತಾ ತೀರ್ಥರೂಪ ತಂದೆಯವ್ರಿಗೆ ಸಿನಿಮಾ ಬಗ್ಗೆ ಕೇರಳ ಪ್ರೆಸ್ ನಾವು ಕೇಳಿ, ಮೀಡಿಯನ್ ಕೇಳಿ ಗೊತ್ತಿದೆ, ಅಲ್ಲಿನ ಫಾಲೋವರ್ಸ್ ಗೊತ್ತಿದೆ. ಅಂದ್ರೆ ಅಷ್ಟರ ಮಟ್ಟಿಗೆ ಕನ್ನಡ ಕಂಟೆಂಟ್ನ ಕನ್ನಡಿಗರನ್ನ ಅವರು ನೋಡ್ತಿದ್ದಾರೆ. ಆ ಲೆವೆಲ್ಗೆ ಹೋಗಿದ್ದೀವಿ ನಾವು. ಕೇಳಿರ್ಮೆ ಬೇಡ ನಮಗೆ, ಆ ಲೆವೆಲ್ಗೆ ಇದೀವಿ, ನಿಜವಾಗ್ಲೂ ಇದೀವಿ. ತಮಿಳವ್ರು ಇಲ್ಲಿ ನಮ್ಮ ಕಂಟೆಂಟ್ ನೋಡಿ ಮಾತಾಡೋ ಲೆವೆಲ್ಗೆ ಆಗೋಗಿದ್ದೀವಿ. ಈ ಸಂದರ್ಭದಲ್ಲಿ ನಮ್ಮನ್ನ ನಾವು ಉಳಿಸ್ಕೋಬೇಕು ಅಂದ್ರೆ ನಾವು ಅದೇ ಈ ಒಂದು ಸಣ್ಣ ಲೇಯರ್ ಆಫ್ ಈಗೋ ಅನ್ನೋದಿದೆಯಲ್ಲ ಅದನ್ನ ಆಚೆ ಇಟ್ಟು ಕಂಟೆಂಟ್ಗೆ ಒಳ್ಳೆ ಕಂಟೆಂಟ್ಗೆ ಎಲ್ಲರೂ ಒಂದಾಗಬೇಕು. ಹೌದು. ಆಮೇಲೆ ಎಸ್ಪೆಷಲಿ ಈಗ ನಮ್ಮ ಮೇಕರ್ಸ್ಗಳು ಆಗ್ತಾ ಇರೋದು ಒಂದು ಸಾಫ್ಟ್ ಬೇರೆ ಥರ ಸಬ್ಜೆಕ್ಟ್ಗಳೇ ಮೇಕರ್ಸ್ಗಳು ಆಗ್ತಾ ಇರೋ ಸುತ್ತ. ಈಗ ಎಕ್ಸಾಂಪಲ್ ಹೆಂಗೆ ಮಲಯಾಳಮಲ್ಲಿ ಒಂದೇ ಸರಿಗೆ ಎವಾಲ್ವ್ ಆಯಿತು ಅಂತ ಹೇಳ್ತಾರಲ್ಲ, ನಮ್ಮಲ್ಲೂ ಅದು ಆಗ್ತಾ ಇದೆ. ಹೌದು, ಆಗ್ತಾ ಇದೆ. ಕಥೆಗಳು ಹುಡ್ತಾ ಇದೆ, ಆ ಥರದ ಕಥೆಗಳು. ಅಂದ್ರೆ ಈಗ ಆ ಥರದ ಕಥೆಗಳು ಬೇಕಲ್ಲ, ಈ ಮಣ್ಣಿನ ಕಥೆಗಳು ಬೇಕು, ಬೇರೆ ಕಥೆಗಳು ಬೇಕು. ಆ ಥರದ ಕಥೆ ಏನು ಹೊಸೊಬ್ರು ಬೇಕು. ಆ ಹೊಸೊಬ್ರು ನೆಕ್ಸ್ಟ್ 2ನೇ ಸಿನಿಮಾ ಮಾಡಬೇಕು ಅಂದ್ರೆ ಮೊದಲ ಸಿನಿಮಾ ಗೆಲ್ಲಬೇಕು ಚೆನ್ನಾಗಿದ್ದಾಗ. ಸೊ ಎಷ್ಟು ಫಿಲ್ಮ್ ಮೇಕರ್ಸ್ಗಳು ನಾವು ಒಂದು ವರ್ಷಕ್ಕೆ ಒಂದು 100 ಜನ ಹೊಸ ಡೈರೆಕ್ಟರ್ ಬಂದಿರ್ತೀವಿ, ಎಷ್ಟು ಜನ ಉಳ್ಕೋತೀವಿ, ಎಷ್ಟು ಜನ ಸೆಕೆಂಡ್ ಸಿನಿಮಾ ಮಾಡಿರ್ತಾರೆ? ಆಗೋದೇ ಇಲ್ಲ. ಯಾಕೆಂದರೆ ತುಂಬ ಕಷ್ಟದ ಹಾದಿಯಲ್ಲಿ ಇರ್ತದೆ. ಫಸ್ಟ್ ಸಿನಿಮಾ ಆದಮೇಲೆ 2ನೇ ಸಿನಿಮಾ ಮಾಡೋದು. ಫಸ್ಟ್ ಸಿನಿಮಾ ಮುಗಿಯೋಕ್ಕೆ 1 ವರ್ಷಗಳು ಹೋಗಿರ್ತವೆ. 2ನೇ ಸಿನಿಮಾ ಸ್ಟಾರ್ಟ್ ಆಗ್ಬೇಕಾದ್ರೆ ಅನ್ನೋ ಜರ್ನಿ. 2ನೇ ಸಿನಿಮಾ ಆದಮೇಲೂ ಕೂಡ ಇದಾಗಲಿಲ್ಲ ಅಂದರೆ ಅದೊಂಥರ ಡೆಡ್ ಎಂಡ್ ಥರ ಆಗ್ಬಿಡುತ್ತೆ. ಸೊ ಹಂಗಾಗಿ ಹೊಸ ಪ್ರಯತ್ನಗಳಿಗೆ ಇಲ್ಲಿನ ನಮ್ಮ ಹಿರಿಯರು ನಮ್ಮಂಥವ್ರಿಗೆ ಸಪೋರ್ಟ್ ಕೊಟ್ಟರೆ ಅದು ತುಂಬ ಸಹಾಯ ಆಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ. ಇನ್ನೊಂದಿಷ್ಟು ನಾವು ಕೂಡ ಅವ್ರ ದಾರಿಲಿ ಬೆಳೆಯೋದಕ್ಕೆ. ಖಂಡಿತ ಅದಾಗಬೇಕು, ಅದಾಗುತ್ತೆ ಅನ್ನೋ ಒಂದು ವಿಶ್ವಾಸ ಈ ವರ್ಷದಿಂದ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ 1ನೇ ತಾರೀಕು ಹೊಸ ವರ್ಷಕ್ಕೆ ಬರ್ತಾ ಇದ್ದೀರಾ, ಒಳ್ಳೇದಾಗಲಿ. ಆ್ಯಂಡ್ ತುಂಬ ಪ್ರಾಮಿಸಿಂಗಾಗಿ ಕಾಣಿಸ್ತಾ ಇದೆ ಕಂಟೆಂಟು ತುಂಬ ವಿಷಯಗಳಿಗೆ. ಆ್ಯಂಡ್ ಹೊಂದಿಸಿ ಬರೀರಿ ಆಬ್ವಿಯಸ್ಲಿ ಆ ಒಂದು ಏನು ಮೇಕರ್ ಆಫ್ ಇದು ಅಂತ ಇದೆ. ಸೊ ಖಂಡಿತವಾಗ್ಲೂ ಇದೊಂದು ಹೊಸ ಆರಂಭ ಮತ್ತೆ ಒಂದು ಯಶಸ್ಸಿಗೆ ದಾರಿ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಆರ್ಗ್ಯಾನಿಕ್ ಆಗಿದೆ ಎಲ್ಲದನ್ನು. ಸೊ ಆಡಿಯನ್ಸ್ಗೂ ಅದನ್ನೇ ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದು. ಈ ಥರದ್ದು ಬಂದಾಗ, ಆರ್ಗ್ಯಾನಿಕ್ ಆಗಿ ಕಂಡಾಗ, ನೀವು ಸಿನಿಮಾ ನೋಡಿ ಇಷ್ಟ ಆದಾಗ 4 ಲೈನ್ ಬರೀರಿ, ಒಂದು 4 ಜನಕ್ಕೆ ಹೇಳಿ, ಇದೇ ಆಗ್ಬೇಕಾದ್ರೆ. ಇನ್ನೇನಿಲ್ಲ, ಪಬ್ಲಿಸಿಟಿ ಮೀಡಿಯಂ ಇಟ್ ಸೆಲ್ಫ್ ಆಡಿಯನ್ ಬಿಟ್ರೆ ಅವನಿಗಿಂತ ದೊಡ್ಡ ಪಬ್ಲಿಸಿಟಿ ಇನ್ಯಾವುದೂ ಇಲ್ಲ. ನಮ್ಮ ಪ್ಲಾಟ್ಫಾರ್ಮ್ಸ್ ಆಗಲಿ, ಡಿಜಿಟಲ್ ಆಗಲಿ. ನಾನು ಡಿಜಿಟಲ್ ಮಾಡಿಬಿಟ್ರೆ ಸಿನಿಮಾ ಇಟ್ಟಾಗ್ಬಿಡುತ್ತೆ, ಸುಳ್ಳು. ನಾನು ಪೇಪರ್ ಆ್ಯಡ್ ಕೊಟ್ಬಿಟ್ರೆ ಜನಕ್ಕೆ ರೀಚ್ ಆಗ್ಬಿಡುತ್ತೆ, ಸುಳ್ಳು. ಹೋರ್ಡಿಂಗ್ ಹಾಕ್ಬಿಟ್ರೆ ಜನ ನೋಡ್ಬಿಟ್ಟು ಬಂದ್ಬಿಡ್ತಾರೆ, ಸುಳ್ಳು. ಇದೆಲ್ಲವೂ ಸುಳ್ಳೆ. ಅಲ್ಟಿಮೇಟ್ ಆಗಿ ಕಂಟೆಂಟ್ ಮಾತಾಡಬೇಕು, ವಿಜುವಲ್ ಮಾತಾಡಬೇಕು, ಅದರ ಸೌಂಡ್ ಮಾತಾಡಬೇಕು, ಅದರ ಪೋಸ್ಟರ್ ಮಾತಾಡಬೇಕು. ಅದೇ ಕರ್ಸ್ಕೊಳ್ಳುತ್ತೆ, ಅದೇ ಮ್ಯಾಜಿಕ್ ಮಾಡುತ್ತೆ. ಆ ಥರದ ಶಕ್ತಿ ಅಲ್ಲಿ ಕಾಣಿಸ್ತಾ ಇದೆ. ಒಳ್ಳೇದಾಗಲಿ ಚಿಕನ್. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಥ್ಯಾಂಕ್ ಯು. ಒಂದು ತುಂಬ ದಿನಗಳಿಂದ ಉಳಿದಿದ್ದಂಥ ಒಂದು ಇಂಟರ್ವ್ಯೂ ಎಲ್ಲ ಮುಕ್ತವಾಗಿ ಮಾತಾಡ್ಕೊಳ್ಳೋಕ್ಕೆ ಒಂದು ಆ ಸ್ಪೇಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರವೀಣ್. ಥ್ಯಾಂಕ್ ಯು. ಒಳ್ಳೇದಾಗಲಿ ಜಗನ್. ಥ್ಯಾಂಕ್ ಯು. ಸೊ ತೀರ್ಥರೂಪ ತಂದೆಯವರಿಗೆ 1ನೇ ತಾರೀಕು ಬರ್ತಾ ಇದೆ, ಹೊಸ ವರ್ಷ ಶುಭಾರಂಭ. ತುಂಬ ಪಾಸಿಟಿವ್ ಆಗಿ ಮನಸ್ಸಲ್ಲಿ ಹೇಳ್ತಾ ಇದ್ದೀನಿ. ಅಂದರೆ ಮನ್ಸಿಗೆ ಅನ್ನಿಸ್ತಾ ಇದೆ. ತುಂಬ ಒಳ್ಳೆ ಶುಭಾರಂಭ ತೀರ್ಥರೂಪ ತಂದೆಯವರಿಗೆ ಸಿನಿಮಾದಿಂದ ಆಗುತ್ತೆ. ಈ ಸಲದ ಉದ್ಯಮಕ್ಕೆ 2026ರ ಶುಭಾರಂಭ ತೀರ್ಥರೂಪ ತಂದೆಯವರಿಗೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಹೊಸ ವರ್ಷ ಒಂದೊಳ್ಳೆ ಸಿನಿಮಾ ನೋಡಿದ ಅನುಭವ, ಜೊತೆಗೆ ಒಂದೊಳ್ಳೆ ಇಡೀ ಥ್ರೂಔಟ್ ಇಯರು ಕುಟುಂಬದ ಜೊತೆಗೆ ಚೆನ್ನಾಗಿರಬೇಕು, ಕುಟುಂಬದ ಜೊತೆಗೆ ನಾವು ಬದುಕಬೇಕು ಅನ್ನೋ ಒಂದು ಒಳ್ಳೆ ಫೀಲಿಂಗ್ ನಿಮ್ದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ನಮಸ್ಕಾರ.